सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादराट् सन्मणि व्यासार्यान् विबुधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां श्री सत्योव्रत राघवेन्द्र मुनिपान् सद्बोध सत्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोद तीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः तान् वन्दे सत्यात्मतीर्थार्यान् सदा विद्या गुरुन्मम सत्प्रमोदकराब्जोत्थान् विष्णुदीक्षा प्रदायकान् रघुप्रियसुतीर्थार्यान् वन्दे श्रीरामपूजकान्। सृष्टिस्थित्यप्ययः नियतिदिशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्विषहत्वात्मकस्य विष्णोर्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाभेयो गुरुरपि परमश्चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो वृथा धाम्ना स्वेन सदा निरस्तकुहकं सत्यं परं धीमहि। योऽतः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांस्तहस्तचरणश्रवणत्वगादीन् प्राणान् नमो भगवते पुरुषाय तुभ्यम्। स्वस्तिस्तु अशेषसतां सन्मङ्गलानि भवन्तु। ತೃತೀಯ ಸ್ಕಂದದ ಕಥಾನಕವನ್ನು ಆರಂಭ ಮಾಡಿದಂತಹ ಶುಕಾಚಾರ್ಯರು ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿಯ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ದೇವಹೂತಿ ಹಾಗೂ ಕರ್ತವ ಪ್ರಜಾಪತಿಗಳಲ್ಲಿ 9 ಜನ ಹೆಣ್ಣು ಮಕ್ಕಳಾದ ಮೇಲೆ ಕಪಿಲನಾಮಕ ಪರಮಾತ್ಮನ ಅವತಾರ ಆಗ್ತಾ ಇದೆ. ಬೇಕಾದಂತಹ ಎಲ್ಲ ತತ್ವ ಮಾರ್ಗವನ್ನು ಕಪಿಲನಾಮಕ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಮನುಷ್ಯನಿಗೆ ಇರುವಂತಹ 3 ಸ್ಥಿತಿಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಕಪಿಲನಾಮಕ ಪರಮಾತ್ಮ. ಸಾಯುವಾಗ ಮನುಷ್ಯನ ಪರಿಸ್ಥಿತಿ ಏನಿರುತ್ತೆ, ಯಾಕಂದ್ರೆ ಹೇಳಿ ಬರೋಲ್ಲ ನಮ್ಗೆ ಯಾರಿಗೂ. ಒಳಗಡೆ ಗರ್ಭದಲ್ಲಿ ಕೂತಾಗ ಆ ಜೀವಿಯ ಕರ್ಮ ಹೇಗಿರುತ್ತೆ, ಅದರ ಮಧ್ಯದಲ್ಲಿ ಬಂದು ಹೋಗುವಂತಹ ಬದುಕಿನ ಪರಿಸ್ಥಿತಿ ಹೇಗಿರುತ್ತೆ. ತಕ್ಷಣಕ್ಕೆ ಪರಿಚಿತರಾದರು, ಸ್ವಾಮಿ ಬದುಕಿನ ಪರಿಸ್ಥಿತಿ ನಮಗೆಲ್ಲ ಅರ್ಥ ಆಗತ್ತಲ್ಲ, ನಾವು ನಮ್ಮನ್ನು ಬದುಕ್ತಾ ಇದ್ದೀವಲ್ಲ ಅಂತಂದ್ರೆ ಯಾವಾಗಲೂ ಕೂಡ ಒಂದು ವಯಸ್ಸು ಬಂದಾಗ ಆ ವಯಸ್ಸಿಗೆ ಆಗುವಂತಹ ಅನುಭವ ಅಲ್ಲಿಯೇನೆ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಈಗ ಮೊಮ್ಮಗುವನ್ನ ತಾಯಿ ಹೊಡಿತಾ ಇದ್ರೆ ಅಜ್ಜಿಗೆ ಸಂಕಟ ಆಗತ್ತೆ, ತಾಯಿ ಗೊತ್ತಾಗೋಲ್ಲ. ನನ್ನ ಮುಂದೆ ಹೊಡಿಬೇಡ ಮೊಮ್ಮಗುವನ್ನ, ನಾನು ನನ್ನ ಮಗು ಹೊಡಿತೀನಿ. ಹಾಗಾದ್ರೆ ಅಜ್ಜಿಗೆ ಆಗುವಂತಹ ಸಂಕಟ ಈ ತಾಯಿ ಗೊತ್ತಾಗೋಲ್ಲ. ಆ ವಯಸ್ಸಿಗೆ ಅವಳು ಅಜ್ಜಿ ಆದಾಗಲೇ ಆ ಸಂಕಟ ಗೊತ್ತಾಗೋದು. ಹಾಗಾಗಿ ಕಪಿಲನಾಮಕ ಪರಮಾತ್ಮ ಅಂತಾನ ಆ ವಯಸ್ಸಿಗೆ ಅವರವರದೇ ಆದಂತಹ ಅನುಭವ ಇರುತ್ತೆ. ಮನೆಗಾಲ ಬಂದಾಗ ಮಾತ್ರ ಮನುಷ್ಯನ ಪರಿಸ್ಥಿತಿ ಹೀನಾಯವಾಗಿಬಿಡುತ್ತೆ. ಕಪಿಲನಾಮಕ ಪರಮಾತ್ಮ ಅಂತ ಇದು ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ, ದೈವವನ್ನ ಯಾರು ಬರ್ತಾರೋ ಅವರಿಗೆ ಆಗುತ್ತೆ. ಮಾಡ್ತಾ ಇದ್ದಾನೆ. ಜಂತುರ್ವೈ ಭವ ಏತಸ್ಮಿನ್ ಯಾಮಾಂ ಯೋನಿಂ ಅನುವ್ರಜೆ. ನೋಡ್ರಪ್ಪ, ವಯಸ್ಸಿದ್ದಾಗ ಎಲ್ಲ ದುಡಿತೀವಿ, ಚೆನ್ನಾಗಿ ದುಡಿದು ಓಟಿ ಪಾಟಿ ಎಲ್ಲ ಮಾಡಿ ಪ್ರತಿಯೊಂದು ತರೋದು ಮನೆಯಲ್ಲಿ ಹಾಕೋದು. ವಯಸ್ಸಿದ್ದಾಗ ಎಲ್ಲಾರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾರಲ್ಲಿ ಅಂದ್ರೆ 8 ಮಂದಿ ಬರ್ತಾರೆ ನಮ್ಮ ಹತ್ರ.
ಬಚ್ಚ ಮನೆಯಿಂದ ಒಬ್ರು, ಬಾತ್ರೂಮಿಂದ ಒಬ್ರು, ಯಾರೋ ನಿಮ್ಗೆ ಏನ್ ಬೇಕು ಎಲ್ಲ ಸೇವಾ ಮಾಡ್ತಾರೆ. ಅದೇ ವಯಸ್ಸಾದ್ಮೇಲೆ ಯಾರಾದ್ರೂ ಕೂಡ ಯಾರಲ್ಲಿ ಅಂದ್ರೆ ಯಾರು ಇಲ್ಲ, ಬಾಯಿ ಮುಚ್ಕೊಂಡು ಕೂಡ್ರಿ ಅಲ್ಲಿ ಅಂತಾರೆ. ಮನುಷ್ಯನಿಗೆ ದುಡಿತಾ ಇದ್ದ ಮತ್ತೇನು ಬೇರೆ ಅಲ್ಲ, ಅವನದೇ ಮನೆ, ಅವನದೇ ಆಸ್ತಿ, ಅವನ ದುಡ್ಡೊಳಗೆ ಇವರೆಲ್ಲ ಬದುಕ್ತಾ ಇದ್ದಾರೆ. ಅದು ಒಮ್ಮೆ ಮನುಷ್ಯ ಹಾಸಿಗೆ ಹಿಡಿದು ಬಿಟ್ಟ ಅಂತಾದ್ರೆ ಮೊದಲಿಗೆ ಮಾಡುವಾಗ ಚೆನ್ನಾಗಿರುತ್ತೆ. ಒಂದು ತಿಂಗಳು ಭಾರಿ ಮಾಡ್ತಾರೆ, ಅಪ್ಪ ಅಮ್ಮನ ಸೇವಾ ಮಾಡ್ಬೇಕು, ದೊಡ್ಡ ಸೇವಾ ನಾವು ಭಾಗ್ಯ ಅಂತ ಹೇಳ್ತಾರೆ. ಒಂದು ತಿಂಗಳಾದ್ಮೇಲೆ ಮನುಷ್ಯನ ಸೈಕಾಲಜಿ ಇಟ್ಟಾಗುತ್ತಲ್ಲ, ತಂದೆ ತಾಯಿ ಇರ್ಬೋದು, ಅವ್ರದೇ ದುಡ್ಡು ಅವ್ರದೇ ಎಲ್ಲ ಇದ್ರು ಕೂಡ ಯಾವಾಗ ಹೋಗ್ತಾರೋ ಏನೋ, ಯಾವಾಗ ಹೋಗ್ತಾರೋ ಏನೋ. ಕೆಲವೊಮ್ಮೆ ಡೌಟು, ಅವರೇ ಹೋಗ್ತಾರೋ ನಾವೇ ಹೋಗ್ತಾರೋ, ಈಗ ಸಾಯ್ಬೇಕು. ಇವ್ರು 10 ಬಾರಿ ಕರೀತಾರೆ, 10 ಬಾರಿ ಕರೆದು ಯಾಕಂತ ಹೋಗ್ರಿ ಮನುಷ್ಯನಿಗೆ. ಅದು ಇವ್ರೇನೋ ಹೇಳ್ತಾರೆ, ಅವ್ರಿಗೆ ಗೊತ್ತಾಗೋಲ್ಲ, ಅವ್ರು ಹೇಳಿದ್ರು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರು ಎಷ್ಟೇ ಮಾಡಿದ್ರು, ಸೊಸೆ ಎಷ್ಟೇ ಮಾಡಿದ್ರು ಕೂಡ ಅತ್ತೆ ಮಾಡಿಲ್ಲ ಅನ್ನೋದೇ ಡೌಟು. ಎಷ್ಟು ಮಾಡಿದ್ರು ಕೂಡ ಇವ್ರು ಎಷ್ಟು ಮಾಡ್ಬೇಕು ಅಂತ ಇವರು. ಭಾಗವತದಲ್ಲಿ ತಮಿಳುನಾಮಕ ಪರಮಾತ್ಮ ಹೇಳುವಂತ ಒಂದೊಂದು ಮಾತು ನಮ್ಮ ಲೈಫ್ ಇಷ್ಟು ಸಮೀಪದಲ್ಲಿದೆ ಅಂದ್ರೆ ಅಷ್ಟು ಸಮೀಪಕ್ಕಿದೆ. ಮೊದಲಿನಂತ ದೈವ ಮಾತಮೈರೂಪ್ಯ ಮರಣಾಪಿ ಮುಖಗ್ರಹೇ, ರೋಗ ಬಂತು ಅಂದ್ರೆ ಹಾಸಿಗೆ ಹೇಳ್ಬಿಡ್ತಾನೆ ವ್ಯಕ್ತಿ, ಮುಗಿದಾಯ್ತು. ಅದಾದ್ಮೇಲೆ ಶಯಾನ ಪರಿಯೋಜ್ಯತೆ ಪರಿವೇತ ಸ್ವಬಂಧುವಿಹಿ, ಹಾಸಿಗೆ ಮಳ್ಕೊಂಡಾಗ ಏನೇನೋ 108 ಆಸೆ ಇರುತ್ತೆ, ಅವಾಗಾದ್ರೂ ಹೋಗುತ್ತಾ. ನಮೇ ವಪುಷಿ ಪಾಠವಂ ನನಯನೇನ ಶಬ್ದಗ್ರಹೇ ಹೇಳ್ತಾರೆ ಸತ್ಯಸಂಧರ ಅಂತ, ಎಲ್ಲಾ ಹೋಗಿರುತ್ತೆ. ನಮೇ ವಪುಷಿ ಪಾಠವಂ, ಬಾಗಳ ಹಲ್ಲಿರೋಲ್ಲ, ರುಚಿ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಆದ್ರೂ ತಿನ್ನಬೇಕು ಅನ್ನೋದು ಮಾತ್ರ ಹೋಗೋದೇ ಇಲ್ಲ. ಕೃಷ್ಣಾಷ್ಟಮಿ ಚಟ್ನಿ ಮಾಡಿರ್ತಾರೆ, ಹೇಗಿರ್ಬೇಕು ಅಲ್ಲೆಲ್ಲ ಬಂದಿಲ್ಲ, ಹಸೆಟ್ ಹಾಕಿ ಕೂಡ್ತಾ ಇಲ್ಲ. ಹಸೆಟ್ಟು ಚಟ್ನಿ ಇದ್ದಿದ್ರೆ ಹಸೆಟ್ಟ ಒಳಗೆ ಹೋಗುತ್ತೋ ಚಟ್ನಿ ಒಳಗೆ ಹೋಗುತ್ತೋ ಗೊತ್ತಾಗ್ತಾ ಇಲ್ಲ. ಆದ್ರೂ ತಿನ್ನಬೇಕು ಅನ್ನೋ ಆಸೆ ಮಾತ್ರ ಮನುಷ್ಯರಿಗೆ ಹೋಗೋದು. ಮತ್ ಏನ್ ಮಾಡ್ತೀರಿ, ಸೊಸೆಗಂತ ಚಟ್ನಿ ಮಾಡಬೇಡ, ಯಾಕ ನನಗ್ ತಿನ್ಲಿಕ್ಕೆ ಆಗೋಲ್ಲ, ನನಗ್ ಬರುತ್ತಲ್ಲ ಅಲ್ಲಿದೆ ತವಳು ಕಡೆ ಬಿಡ್ತಾ ಈ ವ್ಯಕ್ತಿ. ಏನ್ ಬೇಕಾದ್ರೆ ಅದನ್ನ ಮಿಕ್ಸಿ ಒಳಗೆ ಹಾಕಿ ಮಸೊಳಗೆ ಕಲಿಸಿ ಕೊಡೋದು ದುಡ್ಡುತ್ತೀನಿ ಮನುಷ್ಯ ಒಟ್ಟಾರೆ ಅದು ಹೋಗುತ್ತೆ. ನಮೇ ವಪುಷಿ ಪಾಠವಂ ನನಯನೇನ ಶಬ್ದಗ್ರಹೇ, ದೂರದ ಕಾಣಿಸೋದೇ ಬೇಕಾದಾಗ್ಲಿ ಎದುರು ಬಂದಿದ್ರೆ ಕಾಣಿಸೋದು, ಯಾರು ಗೊತ್ತಾಗಲ್ಲ. ಟಿವಿ ನೋಡೋದು ಹೋಗ್ತಾ ಇರಲ್ಲ, ಕೆಲವು ನೋಡ್ತಾ ಇರ್ಬೇಕು. ಆ ಮ್ಯಾಚ್ ಬಂದಾಗ IPL ಬಂದಾಗ ನೋಡ್ತಾ ಇರ್ಬೇಕಲ್ಲ, ಸ್ಕೋರ್ ಬೋರ್ಡ್ ಒಳಗೆ ಹೋಗಿರ್ತಾರ ಅವರು, ಹತ್ರ ಹೋಗಿ ಎಟ್ಟಾಗಿ ನೋಡ್ಕೊಂಡು ಬಂದಿರುತ್ತೆ. ಯಾಕಪ್ಪ ಅಂತ ಬೇಕು, ಸುಮ್ಮನೆ ಕೊಡಬಾರ್ದ. ಹಾಗಾಗಿ ದರಯೋಪಾತೆಯ ರೂಪ ರೋಗಗ್ರಸ್ತ ಆಗಿಬಿಡ್ತಾನ. ಸ್ವಬಂಧುವಿಹಿ ಪರಿಸತ್ವಿಹಿ ಎಲ್ಲ ಬಂದು ಒಳಗ ಅವರು ಇವರು ಈ ನೆಟ್ ಯೂಸ್ ಇರ್ತಾನೋ ಗೊತ್ತಿಲ್ಲ, ವ್ಯಕ್ತಿ ನೋಡ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಮಾತಾಡ್ಬೇಕು ಅಂತ ಮಾತು ಹೊರಬರೋದು. ದೇವರಂತ ಪಾಪಿ ಬಾಯಿ ಕೊಟ್ಟ ಒಂದ್ ದಿವಸ ಬಾಯಿ ಸುದ್ದಿ ಇಲ್ಲ, ಸುಂದರಕಾಂಡ ರಾಮಾಯಣ ಇಲ್ಲ, ಯಾವಾಗಲೂ ತಿಂತಾ ಇರೋದು ಅಂತ ಹೇಳಿ ಮಾಡಿದ್ರೆ ಇವತ್ತು ನೀವು ಬಾಯಿ ತೆಗಿಬೇಕು ಅಂತ ಬಾಯಿನೇ ಬರೋಲ್ಲ. ಏನ್ ಗೊತ್ತಾಗಬೇಕು, ಆಯ್ತು ಇವರಂತ ನೋಡಿದ್ರಿ. ವಾಚ್ಯಮಾನೋಪಿ ರಭೂತೆ ಭಗವಂತನು ಮಾತಾಡಬೇಕು ಅಂತ ಕೆಟ್ಟ ಆಸೆ. ತಮ್ಮ ಕಾಲದ ಹಳೆ ಸ್ನೇಹಿತರು ಎಲ್ಲ ನೋಡ್ಕೊಳ್ಳಿ ಬಂದಿರ್ತಾರೆ, ಅವ್ರ ಜೊತೆ ಹರಕೆ ಹೊಡಿಬೇಕು ಮಾಡಬೇಕು ಅಂದ್ರೆ ಏನು ಮಾತಾಡ್ಲಿಕ್ಕೂ ಬರಲ್ಲ. ಕಡೆ ಇವನ್ ಸೋಚನೆ ಮಾಡ್ತಾನೆ, ಅವ್ರು ಏನೋ ತಿಳ್ಕೊತಾರ ಅಂತಾನೆ. ನಾ ಹೋದ್ಮೇಲೆ ಗಡ್ಡಿ ತಗಿ ಕೊಡಬೇಡ್ರಿ ಇವ್ರಂತ ರೇಖಾದಾಗ 2 ಕೊಡ್ತೀವಿ. ಏನ ಅವರೊಂದು ಇವರೊಂದು ಕಡೆಗಂತ ಯಮದೂತೋ ತದಾ ಪ್ರಾಪ್ತು ರೋಗಗ್ರಾಸರಾಗ್ತಾ ಹಾಸಿಗೆ ಒಳಗೆ ಎಲ್ಲ ಮಾಡ್ಕೋತಾ ಬೇಕಾದ್ರೂ ಮನೆ ಮೇಲೆ. ಅದಕ್ಕಂತಾಗ ನಿಜವಾಗ್ಲೂ ದೇವ್ರ ರಕ್ಷಣೆ ಮಾಡ್ಬೇಕು ಅಂದ್ರೆ ಅವಾಗೇ ರಕ್ಷಣೆ ಮಾಡ್ಬೇಕು. ಅನುಜರುಂಟು ಎಲ್ಲಾರು ಪಕ್ಕದೊಳಗೆ ಕೂತಾಗ ಯಾರೇನ್ ಮಾಡ್ತಾರೆ, ಬಹುಹರಣಗಳು ಉಂಟು, ಚಿನ್ನ ಚೀನಾಂಬರ ಉಂಟು, ಉಪಲಿಗೆಯೂ ಉಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬನುಂಟು, ಸನ್ನೆ ಸನ್ನೆ ಕುಂದಿದಾಗ ಸಂಗಡ ಒಬ್ಬರ ಕಾಣೆ ಆಗಲೇ ಕಾಯಬೇಕು. ನಿಜವಾಗ್ಲೂ ಕಾಯ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು ಗೊತ್ತ, ಎಲ್ಲಿ ಬೇಕಾದ್ರೂ ಬರ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ. ವೈಕುಂಠಕ್ಕೂ ಯಾರು ಬರ್ತಾರೆ, ಬರ್ತೀವಿ ಒಂದು ಜೊತೆ ಕರ್ಕೊಂಡು ಹೋಗೋದಿಲ್ಲ. ಯಾವ್ದೋದ್ರು ನಮ್ದು ಆಯುಷ್ಯ ಹೋಗೋ ತನಕ ಅವ್ರು ಕರ್ಕೊಂಡು ಹೋಗಲ್ಲ. ಪರಿಸ್ಥಿತಿ ಹೀಗಿದೆ ಅನ್ನೋ ತನಕ. ಅದಕ್ಕಂದ್ರು ದಕ್ಷಿಣ ಪೃಷ್ಠೆ ಕಥಯಾಚ ತಾಡಿತ ದರ 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 ಹೇಳ್ಕೊಂಡು ಹೋಗ್ತಾರಂತೆ. ಯಾವುದು ಹೊರಗಡೆ ಬರುತ್ತೆ, ಯಾತನಾ ಶರೀರ ಅಂತ ಬರುತ್ತೆ. ಗರುಡ ಪುರಾಣ ಹೇಳೋದು ನೋಡ್ಬಿಟ್ರೆ ಗೋವಿಂದನೆ ಕೊನೆಯ ಕಾಲದಲ್ಲಿ ನೆನಪಂತು ಅಂದ್ರೆ ಏನಾಗುತ್ತೋ ಏನೋ ಗೊತ್ತಾಗೋದಿಲ್ಲ. ಅದಕ್ಕಂದ್ರು ಯೋಜನಾನ ಇಲ್ಲಿಂದ 1,00,000 ಯೋಜನ ದೂರದ ಯಮಪುರಿ. ಅದರಲ್ಲಿ 4 ಬಾಗಿಲು, ದಕ್ಷಿಣ ಉತ್ತರ ಬೇರೆ ಬೇರೆ. ಆ 3 ಬಾಗಿಲಿಗೆ ಹೋದ್ರೆ ಏನ್ ತೊಂದರೆ ಇದೆಯಲ್ಲ. ದಕ್ಷಿಣ ದಿಕ್ಕಿಗೆ ಹೋದ್ರೆ ಅಂದ್ರೆ ಕೃಷ್ಣಾರ್ಪಣ ಅಂತ ಇರ್ತಾರೆ, ನಮ್ಮ ಪಾಪದ ಮೇಲೆ ಅದು ಉಳಿಯುತ್ತೆ. ಅದಕ್ಕೊಂದು 1,00,000 ಯೋಜನ
ದಿವಸ ಕಟ್ಟು ಹೋಗ್ಬೇಕು, ದರ 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 ನಡ್ಕೊಂಡು ಹೋಗ್ತಾ ಇರ್ತಾರೆ. ದ್ವಾದಶಾದಿತ್ಯ ಅಂತ 12 ಜನ ಸೂರ್ಯರು ಏಕಕಾಲಕ್ಕೆ ಬಂದ್ರೆ ಏನು ತಾಪ ಆಗಬೇಕು ಅದು ತಾಪ ಆಗ್ತಾ ಇರ್ತದೆ. ಎಲ್ರಿ ಇದು 36, 37 ದಿನ ಅಂತ 44 ಬೋಧನೆ ಇನ್ನೇನೋ ಏನು ಗೊತ್ತೇ ಆಗೋದ್ರ ಒಳಗಡ್ಕ. ಈ ಹಾಗೆ ಅಂತ ನೀವು ಎಸಿ ಒಳಗಿದ್ರೆ ಮತ್ತೆ ಹೊರಗಡೆ ದುಡಿಯೋರು ಗೊತ್ತಾಗುತ್ತೆ. ಇಂದನೆ ಅದ್ರೊಳಗು 2 ಕಾಳಜಿ ಕಾಳಜಿ ಬಂತು ಅಂದ್ರೇನೆ ಯಾಕೋ ನಮ್ಸಲಾಗಿ ಆಕಾಡ ತೊಡ್ಕೊಂಡ್ಬಿಡ್ತೀವಿ ನಾವೆಲ್ಲರೂ. ಹಾಗಾಗಿ ಆಗೋದಿಲ್ಲ. ಬಾಯ ನೀರಡಿಕೆ ನೀರು ಕೊಟ್ಟೆ ನೀರು ಕೊಡಲ್ಲ. 2 ಪುರಾಣ ಹೇಳುತ್ತೆ. ಸಣ್ಣ ಸಣ್ಣ ಸಾಂದ್ರೆ ಹೇಳೋದು ಪಾಕಿಸ್ತಾನ ಅಲ್ಲೇ ಪಕ್ಕದಲ್ಲೇ ಒಂದು ರೈಸ್ ಹೊರಡುತ್ತೆ. ಅವ್ರಂತ ಅಣ್ಣ ನೈಸ್ ಒಳಗೆ ಕರ್ಕೊಂಡು ಹೋಗ್ರ, ಅದಕ್ಕೆ ಏನಾದ್ರು ಟ್ಯಾಕ್ಸ್ ಕಟ್ಟಬೇಕು, ಏನು ವೈಶಾಖ ಮಾಸದಲ್ಲಿ ಏನಾದ್ರು ದಾನ ಗೀನ ಮಾಡಿದ್ಯಾ, ಉದುಕುಂಭ ದಾನ ಏನೋ ಸಣ್ಣದ್ರಿ ಒಂದು ನಮಗೆ ನೀರು ತುಂಬಿಸಿ ಬ್ರಾಹ್ಮಣರಿಗೆ ದಾನ ಮಾಡಿಕೊಟ್ರೆ ನೀರಡಿಕೆನೇ ಆಗೋಲ್ಲ, ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಸಣ್ಣ ಸಣ್ಣದ್ದು ಛತ್ರಿ ದಾನ ಕೊಟ್ರೆ ಮೇಲೆ ಛತ್ರವನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಜಮದೂತರು. ಚಪ್ಪಲಿ ದಾನ ಕೊಟ್ರೆ ಅಶ್ವಾರೂಢ ಅಂತಾರೆ. ಇದೆಲ್ಲ ಸಣ್ಣ ಸಣ್ಣ ಹೇಳ್ಯಾರ, ಏನು ದೊಡ್ಡದೇನೋ ಅಲ್ಲೇ ಇಲ್ಲ. ಆದ್ರೂ ಕೊಡ್ಲಿಕ್ಕೆ ಆಗೋಲ್ಲ. ಕರ್ಕೊಂಡು ಹೋಗಿ ಯಮದೇವರ ಹತ್ರ ಇಳಿಸೋ ಕಾಲಕ್ಕೆ ಏನಪ್ಪಾ ಬೈಕೈಲಿ ಬಂದು ಏನ್ ತರಬೇಕಾಗಿತ್ತು, ಪುಣ್ಯ ಮಾಡೇ ಇಲ್ಲ. ಪಾಪ ಅದು ಪುಟ್ಟದಲ್ಲ, ದೊಡ್ಡ ಗೂಡ್ಸೋದು. ಏನು ಆಧ್ಯಾತ್ಮಿಕ, ಆದಿದೈವಿಕ, ಆದಿದೈವಿಕ 3 ಗೂಡ್ಸ್ ಬರ್ತಾ ಇದೆ. ಬಾ ಎಲ್ಲಾ ಕಡೆ ಹಾಕ್ರಪ್ಪ, ಒಂದೊಂದು ನರಕದಲ್ಲಿ ಹಾಕಿ ಹಾಕ್ಬಿಟ್ಟು ಅಂತ ಸಾಯೋ ಕಾಲಕ್ಕೆ ಆಗುವಂತಹದ್ದು. ಇನ್ನು ಹುಟ್ಟುವಾಗ ಜೀವಿ ಲಕ್ಷ ವರ್ಷ ಆದ್ಮೇಲೆ ಆಮೇಲೆ ಜೀವ ಪರ್ಜನ್ಯ ಧರಾ ಸ್ತ್ರೀ ಚೆನ್ನಾಗಿರ್ತಾವೆ. 5 ಅಂದ್ರಿಗಳ ಮುಖಾಂತರ ಬರ್ತಾನ ಜೀವ ಈ ಲೋಕಕ್ಕೆ. ಇವು ಪರ್ಜನ್ಯ ಧರಾ ಸ್ತ್ರೀ ಮೊದಲಿಗೆ ಎಲ್ಲಾ ಶಿಕ್ಷೆಯನ್ನು ಅನುಭವಿಸಿ ಜಲೋಕಕ್ಕೆ ಬರ್ತಾನೆ. ಜಲೋಕಕ್ಕೆ ಬಂದ್ಮೇಲೆ ಆಮೇಲೆ ಏನಾಗತ್ತೆ ಅಂದ್ರೆ ಪರ್ಜನ್ಯ ಮಳೆಯ ಮುಖಾಂತರ ನಾವು ಎಲ್ಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಿ ಯಾರಿಗೆ ಗೊತ್ತು. ನಮ್ಮ ಯೋಗ್ಯತೆಗೆ ತಕ್ಕಾಗ ಅಮೆರಿಕಾನೋ ಲಂಡನ್ ಇಂಡಿಯಾನ ಯಾರಿಗೆ ಗೊತ್ತು. ಅಲ್ಲಿ ಭೂಮಿಯಲ್ಲಿ ಧಾನ್ಯದಲ್ಲಿ ಸೇರ್ಕೋತಾನೆ ಜೀವ. ಧಾನ್ಯದಲ್ಲಿ ಸೇರ್ಕೊಂಡು ಯಾವ ಮನೆ ಒಳಗೆ ಹುಟ್ಟಬೇಕು ಆ ತಂದೆಯ ಗರ್ಭವನ್ನು ಅನ್ನದ ಮುಖಾಂತರ ಸೇರ್ತಾನೆ. ಆಮೇಲೆ ತಾಯಿ ಗರ್ಭದಲ್ಲಿ ಹಿರಿಯ ಮುಖಾಂತರ ಸೇರ್ತಾನೆ. ಈಗ ಭೂ ಪರ್ಜನ್ಯ ಧರಾ ಪುಂಸ್ತಿ ಪಂಚಾಗ್ರಿಗಳ ಮುಖಾಂತರ ಜಗನ್ನಾಥದಾಸರು ಅದ್ಭುತವಾಗಿ ಹೇಳ್ತಾರೆ. ಇದರ ಅನ್ನುವ ಕಾಲಕ್ಕೇನೆ ಯಾವಾಗ ತಾಯಿಯ ಹೊಟ್ಟೆಯಲ್ಲಿ ಸೇರ್ಕೊಂಡು ಒಂದು ರಾತ್ರಿಯಲ್ಲಿ ಆ ಜೀವನಿಗೆ ಏನಂತ ಕರೀತಾರೆ, ಕಲಲ ಅಂತ ಕರೀತಾರೆ. ಆ ಜೀವನಿಗೆ ಒಂದು ರಾತ್ರಿ, ಮೊದಲನೇ ರಾತ್ರಿ ಸೇರ್ಕೊಂಡ ತಾಯಿಯ ಗರ್ಭದೊಳಗೆ ಹೋದಾಗ ಆ ಜೀವನಿಗೆ ಕಲಲ ಅಂತ ಕರೀತಾರೆ. ಚೆನ್ನಾಗಿ ನೋಡ್ರಿ. ಅದಾದ್ಮೇಲೆ ಅಂತಾರೆ ಪಂಚರಾತ್ರಿಯ ಬುದ್ಬುದಂ, 5 ರಾತ್ರಿ ಆದಾಗ ಆ ಜೀವನಿಗೆ ಬುದ್ಬುದ ಅಂತ ಕರೀತಾ ಇದ್ದಾರೆ. ಈಗ ಆದ್ಮೇಲೆ 1 ತಿಂಗಳಾದ ಮೇಲೆ ಬೋರೆ ಹಣ್ಣಾದಾಗ ಆಗುತ್ತೆ ಜೀವ. ಅದಾದ್ಮೇಲೆ 2 ತಿಂಗಳಲ್ಲಿ ಮತ್ತೆ ರಕ್ತ ಮಾಂಸ ಮೇಧಸ್ಸು, 3 ತಿಂಗಳಿಗೆ ತಲೆ, 4ನೇ ತಿಂಗಳಿಗೆ ಎಲ್ಲಾ ವೇದಗಳು ಬರುತ್ತೆ, 5ನೇ ತಿಂಗಳಿಗೆ ಲಿಂಗ ಕ್ಷುದ್ರ ಅಂತ. ಹೀಗೆ ಕ್ರಮವಾಗಿ ಆಗ್ತಾ ಬರುತ್ತೆ. ಸ್ವಾಮಿ ಅವಾಗ ಚೆನ್ನಾಗಿರ್ತೀವ. ಕಪಿಲನಾಮಕ ಪರಮಾತ್ಮ ಜೀವನನ್ನೇ ಒಳಗಡೆ ಗರ್ಭದಲ್ಲಿ ಕೂತಂತಹ ಜೀವನನ್ನೇ ಕೇಳ್ತಾನೆ, ಏನಪ್ಪಾ ಚೆನ್ನಾಗಿದೆಯಾ ಲೊಕ್ಯಾಲಿಟಿ? ಏನ್ ಲೊಕ್ಯಾಲಿಟಿ ಸತ್ತೋಗ್ತಾ ಇದ್ವಿ, ಗಾಳಿ ಇಲ್ಲ, ಉಸಿರಿಲ್ಲ, ಬಾಗಲ ಹಾಕೊಂಡು 5 ನಿಮಿಷ ಬ್ಯಾನ್ ಮಾಡಿದೆ. ಆಚಾರ ಭಾಗವತ ದಿವಸನೇ ಮಂಗಳ ಆಯ್ತು ಅಂತ ಅನ್ನೋಗಾಗತ್ತೆ. ಒಳಗಡೆ ವಿಚಾರ ಮಾಡಿ ಹೇಗಿರ್ಬೇಕು. ತಾಯಿ ತಿನ್ನಂತಹ ಒಳಗಡೆ ಹೋಗ್ಬೇಕು. ಪೈಪಿನ ಮುಖಾಂತರ ಕಳಿಸ್ತಾನೆ. ತಾಯಿ ಬಿಸಿದೋ, ಬಳಸಿದ್ದೋ, ಉಳಿಸಿದ್ದೋ, ಖಾರದ್ದೋ, ಸಿಹಿದೋ ಎಲ್ಲಾನು ರಸಾದ ಮುಖಾಂತರ ಹೋಗ್ಬೇಕು. ದೇವರು ಮಾಡುವಂತಹ ಅದ್ಭುತವಾಗಿರ್ತಕ್ಕಂತಹ ವ್ಯಾಪಾರ 3ನೇ ತಿಂಗಳಲ್ಲಿ ಗೊತ್ತಾಗ್ಬೋದು ಲಿಂಗ ಚಿತ್ರ ಅಂತ. ತಲೆ ಆಮೇಲೆ ಮಾಂಸ ಹೇಗಿದೆ ಲೊಕ್ಯಾಲಿಟಿ ಅಂತಂದ್ರೆ ಎಲ್ಲಿ ಲೊಕ್ಯಾಲಿಟಿ, ಎಡಕ್ಕೊಂದು ಸ್ವಿಮ್ಮಿಂಗ್ ಪೂಲು, ಬಲಕ್ಕೊಂದು ಪಾರ್ಕು, ಯಾವ್ದೊಂದು ರಕ್ತ ಮಾಂಸದ ಒಂದು ಸ್ವಿಮ್ಮಿಂಗ್ ಪೂಲು, ಬಲಗಡೆ ಮಲಮೂತ್ರದ ಒಂದು ನೀರು ಸಾಯ್ಬೇಕು. ಪಕ್ಕದಲ್ಲಿ ಡ್ರೈನೇಜ್ ಸಿಸ್ಟಮ್ ಏನಾದ್ರು ಬ್ಲಾಕ್ ಆದ್ರೆ 3 ದಿವಸ ಕೊರೋನಾ ಆಗಿರುತ್ತೆ ನಮ್ಮೆಲ್ಲರಿಗೂ, ಮುಚ್ಚುವಡಿಯಾಗಿರ್ತೀವಿ ನಾವೆಲ್ಲರೂ. ಅಂತಹದ್ದು ದೇಹನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ್ ವಿಣ್ಮೂತ್ರ ಕೂಪ ಪತಿತೋ ವೃಷದಪ್ತ ದೇಹ ಇಚ್ಛನ್ನಿತೋ. ಹೊರಗಡೆ ಬರ್ಬೇಕು ಅಂತ ಆಸೆ, ಬರ್ಬೇಕಾಗೋಲ್ಲ. ಹೊರಗಡೆ ಬರ್ಬೇಕು ಅಂತ ಹೇಳಿ ಆ ಜೀವ ಅಂತ ಸ್ವಾಮಿ ಯಾವಾಗ ಒಂದ್ಸಾರಿ ಹೊರಗೆ ಹಾಕ್ಬಿಡು. ಆಮೇಲೆ ರಾಮ ಕೃಷ್ಣ ಗೋವಿಂದ ಅನ್ನೋದ್ಬಿಟ್ಟು ಬ್ಯಾರೆ ಏನೂ ಆಗೋದೇ ಇಲ್ಲ. 3 ಪಾಯಿಂಟ್ ಪ್ರೋಗ್ರಾಮ್ ಅಂತ ರಾಮ ಕೃಷ್ಣ ಗೋವಿಂದ ದೇವಂತ ಆಗ್ಲಿ ದೇವ್ರ ಅಂತ. ನಾನು ಇನ್ನೂ ಚೆನ್ನಾಗಿರತ್ತೆ. ತಾಯಿ ಎಣಿಸ್ತಾಳೋ ಬೆಳೆಸ್ತಾಳೋ ಗೊತ್ತಿಲ್ಲ, ಜೀವ ಎಣಿಸ್ತಾ ಇರೋದು ಒಳಗಡೆ ಕೂತದ್ದು. ಯಾವ ನಮ್ಮ ತಾಯಿ 7 ತಿಂಗಳು ಮುಗಿತು, 8 ತಿಂಗಳು ಮುಗಿತು, 9 ತಿಂಗಳಾಯ್ತು, ಯಾವಾಗ ಹೊರಗೆ ಬರ್ತೀನೋ ಏನೋ. ಸೂತಿಕಾ ನಾಮಕ ಆಗಿರ್ತಕ್ಕಂಥ ವಾಯುದೇವ ಒಳಗಡೆ ದಕ್ಕಬೇಕು. ಅದೇನಾದ್ರು ತಲೆ ಬಂದ್ರೆ ಓಕೆ, ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ತೆಗಿತಾರೆ. ಮೊದಲಿಗೆಲ್ಲ ತಲೆ ಬರೋಕ್ಕಿಂತ ಮುಂಚೆ ಕಾಲು ಹೋಗಿಲ್ಲ ಬಂದು ರಿಟಾರ್ಪಣ ಅಂತ ಅರ್ಥ. ಅದಕ್ಕಂದ್ರು ಅನ್ನೋ ಕಾಲಕ್ಕೆ ದೇವರಂತ ನಾನಾಗ್ಲಿ ಹೊರಗಡೆ ಹಾಕ್ತೀನಿ ಅನ್ನೋ ಕಾಲಕ್ಕೆ, ಹೊರಗೆ ಹಾಕೋ ಕಾಲಕ್ಕೇನೆ ಭೂಸ್ಪರ್ಶ ಆಗೋದ ಮುಗಿದೋದ್ರು ಎಲ್ಲವೂ. ಏನೇನು 108 ಪ್ರತಿಜ್ಞೆ ಮಾಡಿರ್ತಾನೆ ಮೊದಲಿಗೆ. ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ. ದೇವರಂತ ಏನೋ ನಾರಾಯಣ ಕೃಷ್ಣ ಗೋವಿಂದ ಅಂತೀಯಲ್ಲ, ಮತ್ತ ಹೇಳ್ತೇನೆ ಸ್ವಾಮಿ ನಾರಾಯಣ
ಕೃಷ್ಣ ಗೋವಿಂದ ಅಷ್ಟೇ ಮುಗೀತು. ಏ ಮಾಡಿ ಅದಾಯ್ತು ಸ್ವಾಮಿ, ಅದಾದ್ಮೇಲೆ ಚೆನ್ನಾಗಿರ್ತಾನಲ್ಲ ಜೀವ. ಅಯ್ಯೋ ಕೃಷ್ಣಾರ್ಪಣ ಅದಾದ್ಮೇಲೆ ಗೋವಿಂದ ಏನೇನಿಲ್ಲ. ಅದೇನೋ ಅನ್ನುತ್ತೆ ಕೂತು, ಇವ್ರು ತಾಯಿ ಏನೋ ತಿಳ್ಕೊತಾರೆ. ಒಂದಕ್ಕೊಂದು ಕಾನ್ವರ್ಸೇಷನ್ ಇರಲ್ಲ. ಅದು ಪಾಪ ಕೊಡಿಗೆ ನಿದ್ದೆ ಬರ್ತಾ ಇರುತ್ತೆ, ಅಳ್ತಾ ಇರುತ್ತೆ. ತಾಯಿ ಬಾಟ ತುರ್ತಾ ಕೊಡಿ ಹಾಲು. ನಿದ್ದೆ ಬಂದಾಗ ಊಟಕ್ಕೆ ಗತಿ ಅಂದ್ರೆ ಹಸಿವೆ ಆದಾಗ ಕೊಡಿಸ್ಬೇಕು. ಇನ್ನೇನು ಹಸಿವೆ ಆಗಿರ್ತಿರುತ್ತೆ ತೊಗೊಳ್ಳಿ ಜೋಬಳಿ ಹಾಕ. ಅದು ಹಸಿವೆ ಜೋಬಳಿ. ಹಸಿವೆ ಆದಾಗ ಯಾರೋ ಮನಸ್ಸಿಗೆ ಅಲ್ಲಿ ಬರುತ್ತೆ. ಹಸಿವೆ ಆದಾಗ ನೋಡಿದ್ರೆ ನಮ್ಗೆ ಇದು ಬರಲ್ಲ ಅಂತದ್ದು. ಅದಕ್ಕಂತಾರೆ ಪಶುವಿನಂತೆ ಶಿಶುತನದೊಳ್ ಇರಲಾರೆ ಹರಿ ಅಂತ. ಶಿಶುತನದೊಳಿರಲು ನೋಣ ಮುಸುಕಳರದಿಂದಳಲು ಹಸಿದ ನೀವನೆಂದು ಧನ್ಯವಾ ಕೊಡುವಳು. ಆ ನಿದ್ದೆ ಬರ್ತಾ ಇದ್ದ ಹಾಲು ಕುಡಿದ ಸನ್ನೆ ಕೊಡ್ತಾರೆ. ಹಾಳಾಗೋದ್ರಿ ಈಗ ನಿದ್ದೆ ಬರ್ಬೇಕು ಅನ್ನೋದು ಹಾಲು ಕೊಡುತ್ತಾ. ಹಸಿವಾದಾಗೆ ಮಾಡ್ತಾರೆ. ಹಸಿದಳಲು ಹಾಡಿತು ಮುತಣಿಹಳು ಪಶುವಂತೆ ಶಿಶುತನದೋಳ್ ಇರಲಾರೆ ಹರಿಯೇ ಸಾಕು ಸಾಕು ಇನ್ನು ಸಂಸಾರ ಸುಖವು. ಹಸಿವಾದಾಗ ಏನಾದ್ರು ಬಾಯ ಬಿಡಬೇಕು. ಹಸಿವಾದಾಗ ಯಾರು ಊಟ ಕೊಡ್ಬೇಕು ಅಂತ ಹೋದಾಗ ಒಂದು 5 ನಿಮಿಷ ತಡ್ರಿ ಯಾಕೆ ಈ ಕಾಂತಾಯ ಕಲ್ಯಾಣ ಶುರು ಆಗ್ಯದ, ನಮಸ್ತೆ ಪ್ರಾಣೇಶ ಮುಗಿತದ. ಆಮೇಲೆ ಊಟ ಅವರು ಎಲ್ಲಿ ಅದರ ಸರ್ಗ ಮದುವೆ ಆಗೋದಾಗ ಗತಿಯೇ ಒಂದು. ಇವ್ರು ಕಾಂತಾಯ ಕಲ್ಯಾಣ ಶುರು ಮಾಡಿ ಆಚಾರ ಅವರು ಅದೇ ಬಿಟ್ಟು ನಮಸ್ತೆ ಪ್ರಾಣೇಶ ಮುಂದೆ ಬಿಟ್ಟು ಬಿಡುತ್ತವ್ರು. ಹಸಿವಾದಾಗ ಮನುಷ್ಯ ಪ್ರಾಣ ಹೋಗುತ್ತೆ ಅನ್ನೋ ಕಾಲಕ್ಕೆ ಅಲ್ಲೇ ಋಣ ಸಾಹಿತ್ಯ, ಅಲ್ಲೇ ಮಲಮೂತ್ರ ವಿಸರ್ಜನೆ. ವಿಜಯದಾಸರ ಚರಿತ್ರೆ ಕೇಳಕ್ ಹೋಗಿಲ್ಲ. ಮೋಹನದಾಸರ ಚರಿತ್ರೆ ವೇದ ಏನದು. ತಾಯಿ 2 ಸೀರೆ ಒಂದು ಸೀರೆ ಮುಗಿದಾಯ್ತು ಆವಾಗಿನ ಕಾಲಕ್ಕೆ. ಒಂದು ಸೀರೆ ಕೋಲಿ ಮ್ಯಾಲೆ ಒಂದು ಸೀರೆ. ಅದೇನಾದ್ರು ಮಲಮೂತ್ರ ವಿಸರ್ಜನೆ ಮಾಡ್ತು ಅದೇ ಸೀರೆ ಒಳಗೇನೆ ಒರೆಸ್ಬೇಕು ಮಾಡ್ಬೇಕು. ಅಷ್ಟು ಬಡತನ. ಈಗೆಲ್ಲ ಅಷ್ಟು ಬಡತನ ಇಲ್ಲ, ಬರೋದು ಬೇಡ ದೇವರಿಗೆ. 2 ಸೀರೆ ಅಂತ ಆವಾಗಿನ ಕಾಲಕ್ಕೆ. ಸತ್ಯಜ್ಞಾನ ಚರಿತ್ರೆಯನ್ನು ಕೇಳುವಾಗ ಭಾರಿ ವಿಚಿತ್ರವಾಗಿರ್ತಕ್ಕಂಥದ್ದು. ಪಾಪ ಅತ್ತೆ ಮನೆ ಸೊಸೆ ಆಗ್ಬೇಕು. ಏನ್ ಅತ್ತೆ ಹೇಳ್ತಾ ಕೇಳ್ಕೊಂಡಿರ್ಬೇಕು. ಪಾಪ ಬಾಗಲಕೋಟೆಯಲ್ಲಿ ಚಾತುರ್ಮಾಸ, ಇವರು ಸತ್ಯಜ್ಞಾನ ಚಾತುರ್ಮಾಸ ಮಾಸಾಮರಾಜ್ಯ ಮಾಡೋ ಕಾಲಕ್ಕೇನೆ ಅವಳಿಗೆ ಹೋಗ್ಬೇಕು ಅಂತ ಆಸೆ. ಒಂದು 3 ದಿವಸ ಹಾಗೆ ಅಂತ ಇರ್ಬೋದು. ರಾಮದೇವರ ದರ್ಶನ ಆಗತ್ತೆ, ತೀರ್ಥ ಪ್ರಸಾದ ಆಗತ್ತೆ. ಅತ್ತೆ ಕಡೆ ಹೋಗೋ ಕಾಲಕ್ಕೆ 2 ಹಳದ ಸೀರೆ ಒಂದ್ 2 ಚಲೋ ಸೀರೆ ಕೊಡ್ರಿ ಅಂತ ಕೇಳ್ಬನ್ಸಿ. ಆಯ್ತು, ಈ ಚಲೋ ಸೀರೆ ಕೊಡ್ತೀನಿ, ಬರಬೇಕಾದ್ರೆ ಯಾರು ಸೀರೆಗೆ ಕಳ್ಕೊಂಡ್ಬಿಟ್ಟಾರೆ ಮನೆಗೆ ಬರಬೇಡ ಅಂದ್ಬಿಟ್ರು. ಇವಳು ಮಾಸಾಮರಾಜ್ಯ ಬರೋ ಕಾಲಕ್ಕೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲೋ ಇಟ್ಟು ಸೀರೆ ಕಳೋದು. ಗೋವಿಂದ ಗತಿ ಅಂದ್ರೆ 2 ಸೀರೆ ಇದ್ದವ್ರು ಗೊತ್ತಾಗತ್ತೆ. ನಮ್ಮ ಮನೆ ಪಂಜಾಗಿಂಜ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟ್ರೈ ಮಾಡಿ ನಮ್ಗೆ ಎಲ್ಲಿ ಯಾರಂತ ಕೇಳ್ಬೇಕು. ನಾವು ಪಂಜಾಟ ಮಠಕ್ಕೆ ಹೋದಾಗ ಕಳೀತಾವ ಬಾಪಿಟ್ಟು ಎಲ್ಲಿ ಹೋಗ್ತಾವ ಏನು ಗೊತ್ತೇ ಆಗೋದು. ಎಲ್ಲಾರು ಪಂಜಾಟ ನಾವು ಯಾರು ತಗೋಗ್ತಾರ. ಹಾಗಾಗಿ ಅನ್ನೋ ಕಾಲಕ್ಕೆ ಊಟಕ್ಕೆ ಕೊಡ್ಬೇಕು, ಊಟ ಹೋಗ್ತಾ ಇಲ್ಲ. ಯಾಕೆ ಅತ್ತೆ ಮಾಡಿ ನೆನಪು ಬರ್ತಾ ಇದೆ. ಮನೆಗೆ ಬರಬೇಡ, ಮನೆಯಿಂದ ಹೋಗೋ, ಊಟನೇ ಹೋಗ್ತಾ ಇಲ್ಲ. ಅಳ್ತಾ ಕೂತಾಳ. ಸತ್ಯಜ್ಞಾನ 30,000 ಮಂದಿ ದಕ್ಷಿಣೆ ಕೊಡ್ತಾ ಬರ್ತಾ ಇದ್ದಾರೆ. ಅವಳ ಕಡೆ ನೋಡೋ ಕಾಲಕ್ಕೆ ಯಾಕೋ ಮಕ್ಕಳಲ್ಲಿ ಸಪ್ಪಿಗೆ ಸ್ವಾಮಿಗಳಿಗೆ 106 ಮಂದಿ ಶಿಷ್ಯರು. ಅರ್ಥ ಏನ್ ನೋಡೋದೇನಂತ ನಮ್ಮ ಕಾಲಕ್ಕೆ ತಕ್ಷಣಕ್ಕೆ ಒಳಗೊಳ್ಳೋದು. ದಿವಾನಿಗೆ ಹೋಗೋ ಆ ಹೆಣ್ಮಗಳು ಯಾಕೆ ಕೊಳ್ತಾ ಇರಪ್ಪ ಕೇಳ್ಕೊಂಬ. ಸ್ವಾಮಿ 1000 ಮಂದಿಯೊಳಗೆ ಏನೋ ಆಗಿರತ್ತೆ. ಅವೆಲ್ಲ ಇಲ್ಲ. ಮಠಕ್ಕೆ ಬಂದಾಗ ತವ್ರ ಮನೆಗೆ ಬಂದಾಗ ಇರ್ಬೇಕು ಅವ್ರು. ತವ್ರ ಮನೆಯಲ್ಲಿ ಏನಂತ ಪೂರ್ಣವಾಗಿ ಖುಷಿ ಸಂತೋಷದಿಂದ ಹೋಗ್ಬೇಕು. ಹೇಳ್ಕೊಂಬ ಅನ್ನೋ ಕಾಲಕ್ಕೆ ಒಳತ್ರ ಹೋಗೋ ಕಾಲಕ್ಕೆ ಎಲ್ಲ ಹೇಳಿದ್ರು. ಸೀರೆ ತಂದೆ ಅತ್ತೆ ಸೊಸೆ ನಾ ಕಳ್ಕೊಂಡಿನಿ, ಹಾಗಾಗಿ ಹೇಳಿಕತ್ತೀನಿ. ಇವ್ರಿಗೆ ಏನ್ ದಿವಾನಿಗೆ ಅಟ್ಟೆ ಅನ್ಸಿರೋದು. ಹಿಂಗ್ ಕಳ್ಕೊತಾರೆ, ಎಷ್ಟೋ ಮಂದಿ ಕಳ್ಕೊತಾರೆ ಅನ್ನೋ ಕಾಲಕ್ಕೇನೆ ಬಂದ್ ಹೇಳೋ ಕಾಲಕ್ಕೆ ನಾವು ತಗೊಂಬ 2 ಜರ್ತಾಗಿ ಸೀರೆ ತರಿಸಿರೋ ತರಿಸಿ ಹೋಗಿ ಅವ್ರು ಸರಕೊಳಗೆ ಹಾಕೋ ಕಾಲಕ್ಕೆ ನಮ್ಮಪ್ಪ ನಾವು ಮಾಡುವ ಪುಣ್ಯನೂ ಇಲ್ಲ. ನಾವೇನಾದ್ರೂ ಮುಂದೆ ಮಠಕ್ಕೆ ಮಾಡ್ತೀವಂದ್ರೆ ಅಷ್ಟು ಯೋಗ್ಯತಾನೂ ಇಲ್ಲ. ನಾವು ಎಂದೂ ಮಾಡೋದಿಲ್ಲ. ಅರ್ಥಾತ್ ನಮಗೆ ನೀವು ಸೀರೆ ಹಾಕಿ ಉದ್ಧಾರ ಮಾಡಿದ್ರಿ ಅಂತ. ಹಾಗಾಗಿ ನಿಜವಾಗ್ಲೂ ಅದೊಂದು ಆಗಿನ ಕಾಲ ಅಂದ್ರೆ ಕಟ್ಟ ಕಾಲ. ಇಷ್ಟೆಲ್ಲ ಶಿಶುತರವಾಗಿರುತ್ತದೆ, ಭಾರಿ ಸಮಸ್ಯೆ. ಹೀಗಾಗಿ ವಿಶೇಷವಾಗಿ ಸಾಧನೆಯನ್ನ ಮಾಡ್ಕೊಂಡಂತೆ ತತ್ವಜ್ಞಾನವನ್ನ ಕಪಿಲನಾಮಕ ಪರಮಾತ್ಮ ಪೂರ್ಣವಾಗಿ ದೇವಹೂತಿಗೆ ಉಪದೇಶವನ್ನು ಮಾಡಿ ಆಮೇಲೆ ಕಪಿಲನಾಮಕ ಪರಮಾತ್ಮ ಹೊರಟೋದಲ್ಲಿಂದ. ದೇವಹೂತಿ ಹಾಗಾದ್ರೆ ಏನಾದ್ರು ದೇಹವನ್ನು ಬಿಟ್ಟ ಇಲ್ಲ, ನದಿಯಾಗಿ ಹರಿದು ಬಿಟ್ಟಂತವು. ದೇವಹೂತಿ ಅನ್ನುವಂತಹ ಒಂದು ನದಿ. ಸ್ರೋತದ ಪ್ರವರ ಸೌಮ್ಯ ಸಿದ್ಧಿದ ಸಿದ್ಧಿ ಸೇವಿತ ಯೈದಮನೋತಿ ಯೋಗಿ ದತ್ತೇ ಕಪಿಲ ಮುನೇರ್ಮತಮಾತ್ಮ ಯೋಗ ಗುಚ್ಯಂ ಭಗವತಿ ಕೃತದಿಸ್ಸು ಪರ್ಣಕೇತಾಂ ಉಪಲಭತೆ ಭಗವತ್ಪದಾರವಿಂದಂ. ನಿಜವಾಗೂ ಕಪಿಲನಾಮಕ ಪರಮಾತ್ಮನ ಚರಿತ್ರೆ ಮೇಲಿನ ಮೇಲೆ ಕೇಳ್ತಾ ಇರ್ಬೇಕು. ಸಂಸಾರ ಅಂದ್ರೆ ಏನು ಅನ್ನೋದು ನಮ್ಗೆ ರಿಯಾಲಿಟಿ ಅರ್ಥ ಆಗತ್ತೆ. ಯಾಕಂದ್ರೆ ಕೇಳಿರ್ತೀವಿ. ಈಗ ಕೇಳಿದಾಗ ಪ್ರಾಕ್ಟಿಕಲ್ ಹೋಗ್ಬೇಕಾದ್ರೆ ಮಾಡ್ಬಿಟ್ಟಿರ್ತೀವಿ, ಮತ್ತೆ ಯಥಾ ಪ್ರಕಾರ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ಕೇಳೋ ಕಾಲಕ್ಕೆ ಮುಂದೆ ಸ್ವಯಂಭೂ ಮನವಿನ ಇನ್ನೊಬ್ಬಗಳಾಗಿರ್ತಕ್ಕಂತಹ ಆಕೂತಿ
ಆ ಆಕೂತಿಯ ಕಥೆ ಹೇಳ್ತಾ ಇದ್ದಾರೆ. ಆಕೂತಿಯನ್ನ ಸ್ವಯಂಭೂಮನು ಋಷಿ ಪ್ರಜಾಪತಿಗಳಿಗೆ ಕೊಟ್ಟನು. ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳಿ ಮಗಳಲ್ಲಿ ಆಗುವ ಗಂಡು ಮಗುವನ್ನ ಅಜ್ಜ ದತ್ತ ತಗೋಬೇಕು. ಯಾಕೆ ಸ್ವಯಂಭೂಮನ ಗೊತ್ತಿತ್ತು ಯಜ್ಞನಾಮಕ ಪರಮಾತ್ಮನೇ ಅವತಾರ ಮಾಡ್ತಾನೆ ಅಂತ ಹೇಳಿ, ಹೀಗಾಗಿ ದತ್ತು ಕೊಡಬೇಕು ಅಂತ ಕಂಡೀಷನ್ ಆಗಿ ಋಷಿ ಪ್ರಜಾಪತಿಗೆ ಕೊಟ್ಟನು. ಆಯ್ತು ಅಂತ ಸ್ವಯಂಭೂಮನು ಆ ಋಷಿ ಪ್ರಜಾಪತಿಗಳಲ್ಲಿ ಆದಂತಹ ಮಗುವನ್ನ ಸ್ವಯಂಭೂ ಮನುವೆ ಆ ಯಜ್ಞನಾಮಕ ಪರಮಾತ್ಮನನ್ನ ದತ್ತ ತಗೊಂಡ ಅಷ್ಟವಸ್ಥಾನದಲ್ಲಿ ಬರುತ್ತೆ ಮುಂದೆ. ಆ ಯಜ್ಞನಾಮಕ ಪರಮಾತ್ಮನಿಂದ ವಿಶೇಷವಾಗಿ ಈಶಾವಾಸ್ಯ ಉಪನಿಷತ್ತನ್ನ ಉಪದೇಶವನ್ನ ಪಡೆದು ಉದ್ಧಾರ ಆದ. ಇದಾದ್ಮೇಲೆ ಯಾವ ಇವಳಿದ್ದು ಯಾರು ಆ ಹಿಂದೆ ದೇವಹೂತಿಯಲ್ಲಿ 9 ಜನ ಮಕ್ಕಳಲ್ಲಿ ಅನಸೂಯ ಅಂತ ಒಬ್ಬಳಿದ್ದು. ಅನಸೂಯಾ ದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟಿದ್ದು. ಆ ಅತ್ರಿ ಋಷಿಗಳಲ್ಲಿ 3 ಜನ ಮಕ್ಕಳಾಗ್ತಾ ಇದ್ದಾರೆ, ಮಹಾನುಭಾವರಾಗಿರ್ತಕ್ಕಂಥ ದತ್ತಾತ್ರೇಯ, ದುರ್ವಾಸರು ಹಾಗೂ ಚಂದ್ರ. ಬ್ರಹ್ಮದೇವರ ವಿಶೇಷವಾಗಿರ್ತಕ್ಕಂಥ ಆವೇಶ ಅಲ್ಲಿ. ಮುಂದೆ ಇಲ್ಲೇನೆ ಪ್ರಸೂತಿಯ ಕಥೆಯನ್ನು ಹೇಳ್ರಿ ಅನ್ನುವ ಕಾರಣಕ್ಕೇನೆ ಪ್ರಸೂತಿಯನ್ನ ಸ್ವಯಂಭೂಮನು ದಕ್ಷ ಪ್ರಜಾಪತಿಯ ಜೊತೆಗೆ ಮದುವೆ ಮಾಡಿಕೊಡ್ತಾ ಇದ್ದಾನೆ. ಆ ದಕ್ಷ ಪ್ರಜಾಪತಿಯ ಜೊತೆಗೆ ಮದುವೆ ಮಾಡಿಕೊಟ್ಟಾಗ 16 ಜನ ಹೆಣ್ಣು ಮಕ್ಕಳಾದ್ರು. ಆ 16 ಜನ ಹೆಣ್ಣು ಮಕ್ಕಳನ್ನು ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ. 13 ಜನ ಹೆಣ್ಣು ಮಕ್ಕಳನ್ನ ಪರಮಾತ್ಮ ವಿಶೇಷವಾಗಿ ದಕ್ಷ ಪ್ರಜಾಪತಿ 13 ಜನ ಹೆಣ್ಣು ಮಕ್ಕಳನ್ನ ಯಮಧರ್ಮರಾಜನಿಗೆ ಕೊಡ್ತಾ ಇದ್ದಾರೆ. ಒಬ್ಬಳನ್ನ ಅಗ್ನಿಗೆ, ಇನ್ನೊಬ್ಬಳನ್ನ ಪಿತೃಮನೆಗಳಿಗೆ ಕೊಟ್ಟರು. ಕೊನೆಯದಾಗಿರ್ತಕ್ಕಂತಹ ಸತೀದೇವಿಯನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಡ್ತಾ ಇದ್ದಾನೆ. ಪ್ರಸೂತಿಯ ಮಕ್ಕಳಿಗೆಲ್ಲರೂ ತಕ್ಷಣಕ್ಕೆ ರಾಜರ ಕೇಳಿದ್ರು, ಸ್ವಾಮಿ ರುದ್ರದೇವರಿಗೆ ಮಕ್ಕಳನ್ನ ಸತೀದೇವಿಯನ್ನು ಕೊಟ್ಟರು ಅಂತ ಕೇಳಿದ್ರೆ ಎಲ್ಲರಿಗೂ ದಾಂಪತ್ಯವನ್ನ ಕೊಟ್ಟು ಮಕ್ಕಳನ್ನ ಕೊಡುವಂತಹ ರುದ್ರದೇವರಿಗೆ ಮಕ್ಕಳಾಗಲಿಲ್ಲ ಅಂತ ನಾವು ಕೇಳ್ತೀವಿ, ಯಾಕಾಯ್ತು? ಮಕ್ಕಳಾಗಲಿಲ್ಲೋ ಆಗುವ ಪ್ರಸಂಗನೇ ಬರಲಿಲ್ಲ ಅಂತ ಕೇಳಿದಾಗ ಹೇಳ್ತೀನಿ ಕೇಳಪ್ಪ, ಒಂದು ಯಜ್ಞ ಅದ್ಭುತವಾಗಿರ್ತಕ್ಕಂತಹ ಪ್ರಜಾಪತಿಗಳು ಮಾಡುವಂತಹ ಒಂದು ಯಜ್ಞ. ಅದಕ್ಕೆ ಮೇನ್ ಗೆಸ್ಟ್ ಬಂದವರು ಯಾರಪ್ಪ ಅಂದ್ರೆ ಬ್ರಹ್ಮದೇವರು ಹಾಗೂ ರುದ್ರದೇವರು. ದಕ್ಷ ಪ್ರಜಾಪತಿಗೆ ಇನ್ವೈಟ್ ಮಾಡಿದ್ರು. ಸರಿ ಅಂತೇಳಿ ಮೊದಲಿಗೆ ಬಂದು ಕೂತವರು ಯಾರು? ಬ್ರಹ್ಮದೇವರು ಹಾಗೂ ರುದ್ರದೇವರು ಬಂದಿದ್ರು. ಬ್ರಹ್ಮದೇವರ ಒಳಗಡೆ ಇರುವಂತಹ ಭಗವಂತನ ಧ್ಯಾನವನ್ನು ಮಾಡ್ತಾ ರುದ್ರದೇವರು ಕೂತ್ಬಿಟ್ಟಾರೆ. ಯಾವಾಗಲೂ ದೊಡ್ಡವರು ನೋಡಿ ಸುಮ್ಮನೆ ಟೈಮ್ ಇತ್ತು ಅಂದ್ರೆ ವ್ಯರ್ಥ ಮಾಡೋ ಟೈಮ್ ಪಾರಾಯಣ ಮಾಡ್ತಾರೆ, ಜಪಾರ ಮಾಡ್ತಾರೆ. ನಮ್ಮಂತವ್ರು ಬಾ ಟೈಮ್ ಅದ, ಬಾ ಹರಟಿ ಹೊಡ, ಬಾ ಕರ್ಕೊಂಡು ಕೂತು ಅದು ಮುಗಿಯೋ ತನಕ ಹರಟಿ ಮುಗಿಯೋದ. ಹಾಗಾಗಿ ಜಪ ಮಾಡ್ತಾರೆ, ಕೂತ್ಬಿಟ್ರು ಧ್ಯಾನದೊಳಗೆ ಕೂತಾಗ. ದಕ್ಷ ಪ್ರಜಾಪತಿ ಬಂದ. ಬರೋ ಕಾಲಕ್ಕೇನೆ ಯದ್ಯಪಿ ಬ್ರಹ್ಮದೇವರು ತಂದೆ ನಮಸ್ಕಾರ ಮಾಡೋ ಕಾರಣ ಇಲ್ಲ. ಇನ್ನ ಸೃಷ್ಟಿಕರ್ತ ಇದೆ, ಸಂಹಾರಕರ್ತರಾಗಿರ್ತಕ್ಕಂತಹ ರುದ್ರದೇವರು ಯದ್ಯಪಿ ಕಕ್ಷಾ ತಾರತಮ್ಯವನ್ನು ನೋಡ್ಬಿಟ್ರಂಕ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ವ್ಯಕ್ತಿ ದಕ್ಷ ಪ್ರಜಾಪತಿ, 5ನೇ ಕಕ್ಷದಲ್ಲಿ ರುದ್ರದೇವರು ಬರ್ತಾ ಇದ್ದಾರೆ. ಹೇಳೋ ಪ್ರಸಂಗನೇ ಇಲ್ಲ. ಆದ್ರೆ ಮಾವ ಅಂತ ಹೇಳ್ಬೇಕಾಗಿತ್ತು. ಹೆಣ್ಣು ಕೊಟ್ಟ ಮಾವನಿಗೆ ಒಂದು ಗೌರವ ಕೊಡಬೇಕಾಗಿತ್ತು. ನೋಡಿಲ್ಲ, ಧ್ಯಾನ ಹೋಗಿದ್ದಾರೆ. ಒಳಗಡೆ ಇರ್ತಕ್ಕಂತಹ ಭಗವಂತನ ಧ್ಯಾನ ಇದ್ದಾರೆ. ಇವ್ರು ನೋಡೋ ಕಾಲಕ್ಕೆ ಯಾವಾಗ ನೋಡ್ರಿ ಗುಣ ಕಾಣಿಸೋಲ್ಲ, ಮನುಷ್ಯನಿಗೆ ದೋಷನೇ ಕಾಣಿಸುತ್ತೆ. 9 ಗುಣ ಇದ್ರು ಒಂದು ದೋಷ ಇಲ್ಲ, ಆ ದೋಷ 9 ಗುಣ ಕಾಣೋದಿಲ್ಲ ಅನ್ನೋ ಕಾಲಕ್ಕೆ ಬೈಕ್ ಶುರು ಮಾಡಿದ ಏಕಮೇ ಶಿಷ್ಯತ ಪ್ರಾಪ್ತ. ಇವ ನಮ್ಮ ಶಿಷ್ಯ ನಿಮ್ಮತ್ತೆ ಮಾಡಿ ಗಂಟು ಮಾಡ್ರಿ ರುದ್ರದೇವರಿಗೆ ಪಾಠಕ್ಕೆ ಬಂದಾಗ ಯಾಕ ಬಾಡಿ ಹಚ್ಕೊಂಡ್ರೆ ಮಾತ್ರ ಶಿಷ್ಯನ ನಮ್ ಕೂಸಲ್ ಕೊಟ್ಟಿ ಅವನಿಗೆ ಯಾವಾಗ್ಲೂ ಹಾಗೆ ಮಧ್ಯಕ್ಕಿಂತ ಹಾಗೆ ಹುಡುಗ ಯಾಕೋ ಚೆನ್ನಾಗೇ ಇಲ್ಲ, ಏನ್ ಹೇಳ್ಬೇಕು ಮತ್ತೇನು ಅಂದ್ರು. ಮನೆಗಿನೇ ನೋಡ್ಕೊಟ್ರ ಮದುವೆ ಮಾಡ್ಕೊಡ್ಬೇಕ, ಮನೆಗಿನೇ ನೋಡ್ಕೊಡ್ತಾರೆ. ಎಲ್ಲಿ ಮನೆಯಲ್ಲಿ ಸ್ಮಶಾನ ಹಾಳಾಗೋಗ, ಯಾವಾಗ ಸ್ಮಶಾನದಾಗ ಬಿದ್ದಿರುತ್ತೆ. ಸರಿ ರೂಪಾಂಗೀಪ ಚೆನ್ನಾಗಿತ್ತು, ಅದನ್ನ ನೋಡ್ಕೊಟ್ಟಿಲ್ಲ. ಇಲ್ಲಿ ರೂಪಲ್ಲಿ ಯಾವಾಗ ಪೌಡ್ ಹಚ್ಚುವಂತಂದ್ರೆ ಭಸ್ಮ ಮಾಡ್ಕೊತ. ಸರಿ ಬಂಧು ಬಳಗ ಏನಾದ್ರು ನೋಡಿಕೊಟ್ರ, ಇಲ್ಲಿ ಒಂದು ಬಳಗಲ್ಲಿ ಭೂತ ಪ್ರೇತ ಪಿಶಾಚಿ ಕವ 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 ಹಾಕಿ ಹೊಡ್ಕೋತಾನೆ ಇರ್ತಾವೆ ಅವನೇ ಒಳಗೆ. ಮತ್ ಏನ್ ನೋಡ್ಕೊಟ್ರಿ ಕನ್ಯಾನ? ಇಲ್ಲ ನಾ ಕೊಡಬಾರ್ದು ಅಂತ ಇದೆ. ನಮ್ಮಪ್ಪ ಬ್ರಹ್ಮದೇವರು ಬಂದಿಲ್ಲ, ಕೊಡು ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗರು ಹಾಗೆ ಇರ್ತಾರೆ. ಮದುವೆ ಆಗ ಟಿಟ್ಟಾಗ್ಬಿಡ್ತಾರೆ. ಮದುವೆ ಆಗೋಕ್ಕಿಂತ ಮುಂಚೆ ನೋಡ್ಬೇಕು ಅವ್ರು ರಾಯಮಠ ಬಿಟ್ರು ಉತ್ತರ ಬಿಟ್ಬಿಟ್ರೆ ರಾಯಮಠ. ಮದುವೆ ಆದ್ಮೇಲೆ ಆ ಬೀದಿಗೆ ಹೋಗಲ್ಲ. ಯಾಕೆ ಧರ್ಮೇಚ ಅರ್ಥೇಚ ನಾದಿತರಾಮಿ ಆಗ ಕೊಡೋ ಅಂದ್ರು ಕೊಟ್ಬಿಟ್ಟೆ ಅನ್ನೋ ಕಾಲಕ್ಕೇನೆ ತಕ್ಷಣಕ್ಕೇನೆ ಶುರುವಾಯ್ತು. ಕವ ಕವ ಅಲ್ಲಿ ಶುರುವಾಯ್ತು. ತಗೋ ಕಾಲಕ್ಕೆ ತಕ್ಷಣ ಪಕ್ಷವಾಗಿರತಕ್ಕಂಥವರೆಲ್ಲ ಇವ್ರಿಗೆ ಶಾಪ ಕೊಡೋದು, ಅವ್ರಿಗೆ ಪ್ರತಿಶಾಪ ಶಾಪ ಶುರುವಾಯ್ತು. ರುದ್ರದೇವರು ಅದಕ್ಕೆ ಮನೋನಿಯಾಮಕರಾದಂತಹ ಮಹಾನುಭಾವರು ಎಲ್ಲ ಗೊತ್ತಿತ್ತು. ಏನೇನೇನೇನಿಲ್ರಿ ಅಸಂಪ್ರಜ್ಞಾತ ಸಮಾಧಿ ಹೊಟ್ಟೋದ್ರು, ಏನ್ ಬೇಕಾದ್ರೆ ಮಾಡ್ಕೊಟ್ಟರು. ಈ ಕಡೆ ಮೃಗರಚಿಗಳು ಶಾಪ ಕೊಟ್ಟರು. ಬಾಪೇಟ್ರ ರುದ್ರದೇವರಿಗೆ ಬ್ರಾಹ್ಮಣರಿಗೆ ಮೊದಲಿಗೆ ನಂದಿ ಶಾಪ ಕೊಡ್ತಾ ಇದ್ದಾನೆ. ಬಾಪೇಟ್ರ ನಮ್ಮ ರುದ್ರದೇವರಿಗೆ ಬೈತಾ ಇದ್ದಾರೆ, ನೀವೆಲ್ಲಾ ಬ್ರಾಹ್ಮಣರು, ದಕ್ಷ ಪ್ರಜಾಪತಿ ಬ್ರಾಹ್ಮಣ, ನೀವೆಲ್ಲಾ ಬ್ರಾಹ್ಮಣರು ವೇದಗಳ ಅರ್ಥವನ್ನೇ ತಿಳ್ಕೊಳ್ಳೋದು ಬೇಡ, ನೀವು ಅಪರೋಕ್ಷ ಜ್ಞಾನ ಆಗೋದು ಬೇಡ. ತಕ್ಷಣಕ್ಕೆ ಶ್ರೀಮದಾಚಾರ್ಯ ಕ್ಲಾರಿಫಿಕೇಶನ್ ಕೊಟ್ಟರು. ಅಲ್ರಿ
ಶಾಪ ಗೀಪ ಕೊಟ್ಬಿಟ್ರೆ ಅಪರೋಕ್ಷ ಜ್ಞಾನ ಆಗೋಲ್ವಾ? ಹಾಗಾದ್ರೆ ಗತಿ ಏನ್? ಆಮೇಲೆ ಯಾರೋ ಆಚಾರ ಶಾಪ ಕೊಟ್ಬಿಟ್ರೆ ಅಪರೋಕ್ಷ ಜ್ಞಾನ ಇಲ್ಲ ಗತಿ ಏನ್ರಿ? ಶಿವನಾಚಾರ್ಯರು ಯಾವ ವರ ಕೊಟ್ಟರು ಅಪರೋಕ್ಷ ಜ್ಞಾನ ಆಗೋಲ್ಲ, ಶಾಪ ಕೊಟ್ಟರು ಅಪರೋಕ್ಷ ಜ್ಞಾನ ಹೋಗೋಲ್ಲ. ಅದು ನಿಮ್ಮ ಸಾಧನೆಯಿಂದೇ ಆಗೋದು. ಇಲ್ಲ ಇಲ್ಲ ಮೊನ್ನೆ ತಾನೇ ನಾವು ಅಪ್ರಮೇಯ ಆಚಾರ ಹತ್ರ ವರ ತಗೊಂಡ್ಬಿಟ್ಟಿವಿ, ನಾಳೆ ಅಪರೋಕ್ಷ ಜ್ಞಾನ ಆಗುತ್ತೆ, ಅಪ್ರಮೇಯ ಆಚಾರ ಅಪರೋಕ್ಷ ಜ್ಞಾನ ಆಗುತ್ತೆ. ಯಾರ್ಯಾರು ಆಗೋಲ್ಲ, ಶಾಪ ಗೀಪ. ಅದಕ್ಕದು ಸಾಧನೆ ಮಾಡಿ ಜ್ಞಾನ ಸಂಪಾದನೆ ಮಾಡಿದರೇನೆ ಅಪರೋಕ್ಷ ಜ್ಞಾನ ಆಗೋದು. ಮತ್ತೆ ಯಾರೋ ಶಾಪ ಕೊಟ್ಟರು ಟೆನ್ಷನ್ ಆಗೋಬೇಡ, ಅಪರೋಕ್ಷ ಜ್ಞಾನ ನಿಲ್ಲೋಲ್ಲ. ಗುರು ಋಷಿಗಳಂದ್ರು ಕಾಪಿಟ್ರ ಯಾರೋ ದಕ್ಷ ಪ್ರಜಾಪತಿ ಮಾಡಿದ್ದಕ್ಕೆ ನೀವು ಎಲ್ಲರಿಗೂ ಇಡೀ ನೀವೆಲ್ಲ ರುದ್ರದೇವರ ಆರಾಧರು, ದೇವರಿಂದ ಲೋಕರಾಗ್ರಿ, ಶಿವಗಣದಾಗ ಹೋಗ್ಬಿಡ್ರಿ. ಅವರೆಲ್ಲ ಆಮೇಲೆ ರುದ್ರ ಉಪಾಸಕ, ಅವನೇ ಸರ್ವೋತ್ತಮ ಅಂತೇಳಿ ಆ ಶಾಸ್ತ್ರವನ್ನೇ ಪಾಖಂಡಿಗಳಾಗಿ ಮುಂದುವರೆದ್ರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಇದಾದ ಮೇಲೆ ಮಧ್ಯದಲ್ಲಿ ಒಂದ್ಸಲ ಎಲ್ಲಾನು ಒನ್ಸ್ ಮೋರ್ ಅಂದ್ರು. ಈ ಕೆಲವರು ಎಲ್ಲಾರು ಮೀಸೆ ತಿರ್ಸೋದು, ಆ ತಿರ್ಸೋದು, ಇರಿಸೋದು, ಯಾರ್ದೋ ಒಂದು ಜಗಳ ನಡೀತಾ ಇರ್ತದೆ. ಎಂಟರ್ಟೈನ್ಮೆಂಟ್ ಎಲ್ಲಾರು ಚೆನ್ನಾಗಿರುತ್ತೆ. ಜಗಳ ಬಿಡಿಸ್ಲಿಕ್ಕೆ ಹೋದಾಗ ಮಾಡ್ತಾರೆ ಅಂದ್ರೆ ಕಿವಿ ಒಳಗೆ ಹೇಳ್ತಾರ, ಏನೇ ಇದು ಬಿಡಬೇಡ್ರಿ, ಏನ್ ಮಾಡೋದು ತಗೊಂಡು ಅನ್ನೋ ಕಾಲಕ್ಕೇನೆ ಇಷ್ಟೆಲ್ಲ ಆಗೋ ಕಾಲಕ್ಕೇನೆ ಮುಗಿದೋಯ್ತು. ಅಲ್ಲಿಂದ ಇನ್ನು ಮೇಲೆ ಈ ರುದ್ರದೇವರಿಗೆ ಭಾರಿ ಅಹಂಕಾರ ಬಂದ್ರೆ ಯಾವ ಯಜ್ಞದೊಳಗೂ ಕೂಡ ರುದ್ರದೇವರಿಗೆ ಭಾಗನೆ ಕೊಡಬೇಡಿ, ಆಹುತಿ ಇಲ್ಲ. ದಕ್ಷ ಪ್ರಜಾಪತಿ ಹೇಳಿ ಕೇಳಿ ಕಾರಣವಾಗಿದೆ. ಮುಂದೆ ಬ್ರಹ್ಮದೇವರು ಈ ದಕ್ಷ ಪ್ರಜಾಪತಿಯ ಅಹಂಕಾರವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಎಲ್ಲಾ ಪ್ರಜಾಪತಿಗಳಿಗೂ ಕೂಡ ಹೆಟ್ ಮಾಡಬೇಕು. ಮಾಡಿದ್ದೆ ಬ್ರಹ್ಮದೇವರು ಅಂತ ಆಗ ಇವ್ರ ಅಹಂಕಾರ ಕಡಿಮೆ ಆಗಲಿ ಅಂತ ಅನ್ನೋ ಕಾಲಕ್ಕೆ ಆಯ್ತು. ಈ ರುದ್ರದೇವರಿಗೆ ನಾ ಶಾಪ ಕೊಟ್ಟದ್ದು ರೂಲ್ಸ್ ಒಳಗೆ ಬರ್ಬೇಕಲ್ರಿ, ಅದಕ್ಕೆ ನಾನೇ ಒಂದು ಹೆಜ್ಜೆ ಇಟ್ಕೋತೇನೆ. ಆ ಯಜ್ಞದೊಳಗೆ ರುದ್ರದೇವರಿಗೆ ಆವತ್ತಿ ಕೊಡಲ್ಲ, ಅವತ್ತಿಂದ ಕನ್ಫರ್ಮ್ ಆಗಿ ಅಂತೇಳಿ ಯಜ್ಞವನ್ನು ಇಟ್ಟುಕೊಂಡಾಗ ಎಲ್ಲಾರಿಗೂ ಆಮಂತ್ರಣ ಹೋತ್ರಿ. ಮೂರು ಲೋಕದಲ್ಲಿ ಎಲ್ಲಾರಿಗೂ ಆಮಂತ್ರಣ ಹೋಯಿತು. ಇವ್ರ ಮನೆಗೆ ಮಾತ್ರ ಇಲ್ಲ, ರುದ್ರದೇವರು ಸತೀದೇವಿ ಮನೆಗೆ ಮಾತ್ರ ಹೋಗಿಲ್ಲ. ಅವತ್ತು ಸತೀದೇವಿ ಮಾತ್ರ ಹೊರಗಡೆ ಬಾಗಿಲು ಮುಂದೆ ರಂಗೋಲಿ ಹಾಕೋದಿತ್ತು, ಎಲ್ಲರೂ ಹೊರಟಾರ. ಯಾಕೆ ಸತೀದೇವಿ ನೀವು ಬರ್ತಾ ಇಲ್ಲ? ಈಗೇನ್ರಿ ಈಗ ಕಾಸಾಧ್ಯ ಏನು ಉತ್ಸವನ ಏನು ಎಲ್ಲ ಮಾಡಿ ಯಾಕೆ ಗೊತ್ತಿಲ್ವಾ? ಏನು ತಿಳ್ಕೊ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಅಸಹ್ಯ. ತಂದೆ ಮನೆ ಏನಿದ್ರು ಕೂಡ ಪ್ರಜಾಪತಸ್ತೆ ಸ್ವಸುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವೋ ಕಿಲ. ನಿಮ್ಮ ಅಪ್ಪನ ಮನೆಯೊಳಗೆ ಯಜ್ಞ ಅದು ಬರ್ತೀರಿ ಅಣಗೋತೆ, ಮತ್ತೆ ಯಾವ ಬರ್ತಿ ಸಿಹಿ ಉಟ್ಕೊಂಡ್ ಬರ್ತೀನಿ, ಈಗ ಬರಂಗಿಲ್ಲ ಅಂತ ಹೇಳಂಗಿಲ್ಲ. ತಕ್ಕಣ ಹಾಕಿ ಒಳಗಡೆ ಹೋಗಿ ರುದ್ರದೇವರೇ ಅಂದು, ಸ್ವಾಮಿ ನಿಮ್ಮ ಮಾವನ ಮನೆಯಾಗ ಯಜ್ಞ ಅಂತ. ಯಾಕ ನಿಮ್ಮ ಅಪ್ಪನ ಮನೆ ಅನ್ಬೇಕು? ಹೊಟ್ಟೆ ಗುರುಕ್ ಬರಬಹುದಾಯ್ತು ತಟ್ಟೆ, ಏನೇ ಇದು ಮಾವನೇ ಅನ್ನೋ ಕಾಲಕ್ಕೇನೆ ಮತ್ ನಮಗೆ ಯಾಕೆ ಆಮಂತ್ರಣ ಬಂದಿಲ್ಲ? ರುದ್ರದೇವರು ಹೀಗಾಗಿತ್ತು ಸರಿ, ಅದಾಗ್ಲಿ ನೀವು ಮನೆ ತಾನೇ ಪ್ರವಚನದೊಳಗೆ ಹೇಳಿರಿ. ರುದ್ರದೇವರಿಗೆ ಹೇಳ್ಬಿಟ್ಟಿ ಗಂಡಗೆ ಪ್ರವಚನದೊಳಗೆ ಹೇಳಿರಿ, ಕೆಲವೊಂದು ಕಡೆ ಆಮಂತ್ರಣ ಬರದೇ ಇದ್ರು ಕೂಡ ನಾವಾಗೆ ಹೋಗ್ಬೇಕು. ಎಲ್ಲೆಲ್ಲಮ್ಮ ಅನಾಹುತ ಅಪ್ಯಭಿಯಾಂತಿ ಸೌರತಂ ಭಕ್ತೋರ್ ಗುರೋ ದೇಹ ಕೃತಶ್ಚಕೇತನಂ. 3 ಕಡೆ ಆಮಂತ್ರಣವನ್ನ ನಾವು ಪಡ್ಲೇಬಾರ್ದು. ಯಾವುದು? ಗಂಡನ ಮನೆಗೆ ಆಮಂತ್ರಣ ಕೊಡಬೇಕು ಅಂತ ಹೆಂಡತಿ ಇಟ್ಕೋಬಾರ್ದು. ಸಣ್ಣ ಪುಟ್ಟ ಜಗಳ ಆಗಿರುತ್ತೆ, ಗಂಡ ಹೆಂಡತಿ ಚಟಾಪಟ ಲಟಾಪಟ ಇದೇ ಇರುತ್ತೆ. ಬೆಳಗ್ಗೆ ಯಾವ ಕಾಲಕ್ಕೆ ಗಂಡೆ ಕಾಫಿ ಕೊಟ್ಟು ಆ ಕಾಫಿ ಒಳಗೆ ನೊಣ ಬಿದ್ದಿತ್ತು. ಏನ್ ಮಾಡಿಕಾಗತ್ತೆ? ತಕೊಂಡ್ತೇವೆ ಗುಡಿನ ಕಟ್ಟೆ, ಅದ್ರೊಳಗೆ ಏನಿದೋ ಅಟ್ ಅನ್ನೋದಕ್ಕೆ ಇನ್ನೂ ಸೂಪ್ ಕೊಡಂಗಿಲ್ಲ. ನಿಮ್ ಕಣ್ ಕಾಣಿಸೋಲ್ಲ ಅಂತ ಬೇಕಾಗಿಲ್ಲ. ಪಟ್ಟ ತೆಗೆದ್ರೆ ಹಿಂಗ್ ಜಾಸ್ತಿ ಹೊಂಟ ಪಟ್ಟ ಮುಗಿದು ಹೋಗ್ತದೆ. ಅಂದ್ಕೂಳೆ ನೊಣ ಯಾಕೆ ಬಿತ್ತು? ನಿಮ್ಗೆ ಒಟ್ಟು ಬುದ್ಧಿಲ್ವಾ? ಆ ಸಣ್ಣ ತಕೊಂಡು ನೊಣ ಬೆಳೆದೇನೆ ಆನಿ ಬೀಳತ್ತಾ? ಏನು ಇಷ್ಟು ಮಾತಾಡ್ತಾ ಇದೀಯಾ? ಬಾಪಿ ನಿಮ್ ಮನೆ ಮಟೋಕ್ ಅಂದ್ಕೂಳೆ ಏನೋ ತಗಣ ಹೋಗ್ಬೇಕು. 4 ದಿವಸ ಬಿಟ್ಟು ಮತ್ತೆ ಮನೆಗೆ ಬರ್ಬೇಕು. ಇಲ್ಲ ನಮ್ಮ ಮನೆಯವರೇ ಬರ್ಬೇಕು, ನಮ್ಮ ಬ್ಯಾಂಡು ಮನೆ ಅಂತ ತಗೊಂಡು ಛತ್ರವಂತೆ ಕರ್ಕೊಂಡ್ಬಡಿ ಬರ್ಬೇಕು. ಅವ್ರು ಮನೆ ಬರ್ಬೇಕು ಗಟ್ಟೆ ಸಣ್ಣ ಪುಟ್ಟದಿರುತ್ತೆ. ಭರ್ತೃಹು ಗುರೋಹ, ಗುರುಗಳು ಬಂದಾಗ ಸಮೀಪಕ್ಕೆ ಅಂತಂದ್ರೆ ನಾವೇ ಹೋಗಿ ನಮಸ್ಕಾರ ಮಾಡಿ, ನಮ್ಮ ಮಠದ ಗುರುಗಳು ಬಂದಾಗ ಹೋಗಿ ನಮಸ್ಕಾರ ಮಾಡಿ ಅದರಿಂದ ಏನೇ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡು ಗುರುಗಳ ಅನುಗ್ರಹವನ್ನು ಪಡ್ಕೊಂಡ್ ಬರ್ಬೇಕು. ಇಲ್ಲ ನಾವು ಜಾತ್ರೆ ಮಾಸಕ್ಕೆ ಕೂತ ಪ್ರತ್ಯೇಕ ಮನೆಗೆ ಬಂದು ಆಮಂತ್ರಣ ಕೊಡ್ಬೇಕು. ಯಾಕೆ ಹೇಳ್ತಾರೆ? ಬಡ್ಗೋ ನೀ ಅಲ್ಲೇ ಕೊಡಂತಾರೆ. ಯಾಕೆ ಕೊಡ್ಬೇಕು? ವ್ಯವಹಾರ ಮಾಡ್ತಾರ ನಮ್ಮ ಗುರುಗಳು. ತಂದೆ ಮನೆಗೆ ಏನೇನೋ ಆಮಂತ್ರಣ ಬೇಕಾಗಿಲ್ಲ. ಮೊನ್ನೆ ಉಪನ್ಯಾಸ ಹೇಳಿರೋ ಇಲ್ಲೋ ಹೇಳಿನಮ್ಮ, ಮತ್ತೆ ನಡ್ರಿ ಅದು ಯಾವಾಗ ಉಪನ್ಯಾಸ ಇಂಪ್ಲಿಮೆಂಟ್ ಆಗತ್ತೆ ದುರ್ಗೋ, ಎಲ್ಲಿ ನಮಗ್ ಪ್ರೀತಿ ಇರುತ್ತೋ ಅಂತಲ್ಲಿದು. ನಮಗೆ ಬೇಟ ಮಾಡಬೇಕು, ನಮಗೆ ಔಮರ್ಯಾದೆ ಮಾಡಬೇಕು ಅಂತ ಇದ್ದಾರೆ. ನೋಡು ಸತೀದೇವಿ ರುದ್ರದೇವಿ ಹೇಳೋ ಮಾತ್ರ ಇದು. ಪಯೋಧಿಕಂ ಶೋಭನಮೇವ ಶೋಭನೆ ಅನಾಹುತಾಪ್ಯಭಿಯಂತಿ ಬಂಧುಷೋ. ಸತೀದೇವಿ ಮನುಷ್ಯರಿಗೆ ಆಗುವಂತಹ ಗಾಯ 2. ಒಂದು ಮನಸ್ಸಿಗೆ ಆಗುವ ಗಾಯ, ಇನ್ನೊಂದು ದೇಹಕ್ಕೆ ಆಗುವ ಗಾಯ. ದೇಹಕ್ಕಾಗುವಂತಹ ಗಾಯ ಲಘುವನ ಮಾಯ ಬಿಡುತ್ತೆ, ಅದು ಹೋಗುತ್ತೆ. ಆದ್ರೆ ಮನಸ್ಸಿಗೆ ಆಗುವ ಗಾಯ ಇದೆಯಲ್ಲ, ನಿಮ್ಮ ಜನ್ಮಾಂತರದ ಉಳಿತಮ್ಮ, ಅದು ಭಾರಿ ಕಷ್ಟ. ಹಾಗಾಗಿ ಹೋಗ್ಬೇಡ ಏನು ಕೇಳಿ ಸತೀದೇವಿ. ನಾ ಹೋಗಕ್ಕೆ ಆಗ್ಲಿ. ರುದ್ರದೇವಿ ಗೊತ್ತಿತ್ತು ಇವತ್ತು ಏನೇ ಇದ್ರು ಪ್ರಾಣ ಕಟ್ಕೊಂಡೇ ಕಳ್ಕೋತಾ. ನಿಂದ್ರಿಸಿದ್ರು ಅಷ್ಟೇ ಹೋದ್ರು.
ಅನ್ನೋ ಕಾಲಕ್ಕೆ ಹೋಗ್ಬಾ ಅನ್ನೋ ಕಾಲಕ್ಕೆ ಮನೆಗೆ ಬಂದು ಯಾರು ಮಾತಾಡ್ತಾರೆ ತಾಯಿ ಎತ್ತ ತಾಯಿ ಮಾತಾಡ್ಸ್ಬೇಕು ಅಕ್ಕ ತಂಗಿ ಅಂದ್ರೆ ಮಾತಾಡ್ತಾರೆ, ಅಪ್ಪ ಮಾತ್ರ ಮಾತಾಡ್ತಾರೆ. ಕಡೆಗೆಲ್ಲ ಆಯ್ತು. ಇನ್ನೇನು ರುದ್ರದೇವರಿಗೆ ಪೂರ್ಣಾವತಿ ಕೊಟ್ಟ ಮೇಲೆ ಕೊನೆಗೆ ಅದೇ ರುದ್ರದೇವರಿಗೆ ಆಹುತಿ ಕೊಡ್ಬೇಕು, ತ್ರ್ಯಂಬಕಾಯ ಅಂತ ಕೊಡಬೇಕು ಅನ್ನೋ ಕಾಲಕ್ಕೆ ದಕ್ಷ ಪ್ರಜಾಪತಿ ಅಂತ ಮುಂದೆ ಹೋಗ್ರಿ ಅನ್ನೋ ಕಾಲ ಸತೀದೇವಿ ಇಲ್ಲಿ ತನಕ ಕಂಟ್ರೋಲ್ ಮಾಡ್ಕೊಂಡು ಎಷ್ಟೇ ಅಪ್ಪ ಅಲ್ವಾ ಏನ್ ಬೇಕಾದ ಅವಮಾನ ಆಗ್ಲಿ ಅದು ಯಾವಾಗ ಗಂಡನಿಗೆ ಆಹುತಿ ಕೊಡಲಿಲ್ಲ ಪಾಪಿಷ್ಟರ ಯಾರನ್ನು ತಿಳ್ಕೊಂಡ್ರೆ ರುದ್ರದೇವರನ್ನ ಕೇವಲ ಅವರ ಎರಡು ಹೆಸರು ಹೇಳಿದ್ರೇನೆ ಉದ್ಧಾರ ಆಗ್ತದೆ. ಶಿವ ಅಂದ್ರೆ ಸಾಕು ಮಂಗಳಮಯ ಆಗತ್ತೆ, ನಮ್ಮನ್ನು ಉದ್ಧಾರ ಮಾಡ್ತಾರೆ ದೇವರು. ಅಂತಹ ರುದ್ರದೇವರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಬೇಡ. ಇಷ್ಟು ಅಪಮಾನ ಆದಾಗ ಒಂದು ಖಂಡನೆ ಮಾಡಬೇಕು, ಇಲ್ಲ ಆ ಸ್ಥಾನದಿಂದ ಎದ್ದು ಹೋಗ್ಬೇಕು. ಎರಡೇ ಮಾಡ್ಕೊಂಡು ನಮ್ಮಿಂದ ಶಕ್ತಿ ಇತ್ತು ಅಂದ್ರೆ ಅಲ್ಲಿ ದೊಡ್ಡವರಿಗೆ ಅಪಮಾನ ಆದಾಗ ಅದನ್ನ ಚೆನ್ನಾಗಿ ಖಂಡನೆ ಮಾಡ್ಬೇಕು. ಇದು ನಾ ಹೇಳಿದ ಎದ್ದೇಳಿ ಇದು ದ್ರೌಪದಿಗೆ ಆಗುವಂತ ಅವಮಾನ ಅಂತ ಹೇಳಿ ಎದ್ದು ಹೋದ. ಈಗ ನಾನು ಅದೇ ಮಾಡ್ತೀನಿ. ಇಲ್ಲಿ ರುದ್ರದೇವರ ಸಮರ್ಥನೆ ಮಾಡ್ಕೋತೀನಿ, ಆದ್ರೆ ಮನೆಗೆ ಹೋಗ್ಬೇಕು ಅಂತ ನಾನು ತಿಳ್ಕೊಳಿಕ್ ಆಗಲ್ಲ. ಯಾಕೆ ನಾ ಹೋದ ಕೂಡೇನೆ ಮೊದಲಿಗೆ ರುದ್ರದೇವರು ಕರೆಯೋದೇನು ದಾಕ್ಷಾಯಿಣಿ ಅಂತ ಕರೀತಾರೆ. ನಾನು ದಕ್ಷನ ಮಗಳು, ನಿನ್ನ ಹೆಸರು ನೆನಪರುತ್ತಲ್ಲಿ, ನಿನ್ನ ಹೆಸರು ನೆನಪರಬಾರ್ದು, ಈ ದೇಹ ಇದ್ರೆ ತಾನೇ ಇದು ದಾಕ್ಷಾಯಿಣಿ ಅನ್ನೋದು ಅಂತ ಹೇಳಿ ಅಲ್ಲಿಯೇ ತಕ್ಷಣವಾಗಿಯೇ ಅಗ್ನಿ ಪ್ರವೇಶ ಆಗೋಯ್ತು. ಸುಮ್ಮನೆ ಕೂಡಬೇಕು ಬೇಡ. ಆದ್ರೂ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟಿದೆ. ಅವ್ರು ಸುಮ್ಮನೆ ಕೂಡದೆ ಇಂಥ ಪಟಾಕಿ ಔಷಧ ಹೇಳ್ಬಿಡ್ತಾರೆ. ರುದ್ರದೇವರು ಕೋಪ ಗೊತ್ತೋ ಇಲ್ಲ, ಸಂಹಾರ ರೂಪರಾಗಿರ್ತಕ್ಕಂಥ ರುದ್ರದೇವರು ಅದನ್ನು ಶ್ಲೋಕ ಮಾಡ್ತಾರೆ. ಏನು ವೀರಭದ್ರ ಅಂತ ಹೇಳಿ ತಮ್ಮ ಜಡಿಯನ್ನು ಅಪ್ಪಳಿಸಿದ್ರು ರುದ್ರದೇವರು. ಅದರಿಂದ ಒಂದು ರೂಪ ಬಂತು, ರುದ್ರದೇವರ ರೂಪ ವೀರಭದ್ರ ಅಂತ ಹೇಳಿ. ರುದ್ರಸ್ಸದಷ್ಟೋಷ್ಟ ಪುಟಸ್ಸ ದುರ್ಜಟಿ ಜಟಾಂತಕದ್ವಗ್ನಿ ಸಟೋಗ್ರರೋಜಿಷಂ ಉತ್ಥತ್ಯ ರುದ್ರ ಸಹಸೋದ್ಧಿಕೋಹ ಸಂಗಭೀರನಾದೋ ವಿಸರ್ಜತಾಂ ಭುವಿ. ಆ ಶ್ಲೋಕ ಹೇಗಿದೆಯಲ್ಲ ಅವರು ಬಂದಂತಹ ರೂಪನೇ ಉಗ್ರಸ್ಥ ದುಡ್ಡಸ್ಥ. ಆ ಶ್ಲೋಕ ಹೇಗಿರ್ಬೇಕು ಹಾಗೆ ರುದ್ರ ಹೇಳ್ಬೇಕಾದ್ರೆ ಚೆನ್ನಾಗಿರ್ಬೇಕು. ಇದು ವಾಯುಸೂತ್ರ ಬರುತ್ತೆ. ಇದು ಮೋಕ್ಷದ ವರ್ಣನೆಯನ್ನು ಮಾಡುವಂತಂದ ಆನಂದಾನ್ ಮಂದ ಮಂದಾನ್ ಪ್ರಗತಿಯ ಮರತ ಕುಂದ ಮಂದಾರ ನಂದ್ಯ ಕೇಳೋ ಕಾಲಕ್ಕೆ ಇಂಪಾಗಿರುತ್ತೆ. ನನಗೆ ಮುಂದಿನ ಶ್ಲೋಕ ನರಕದ ವರ್ಣನೆ ಇದೆ. ಉತ್ತಪ್ತ ತುಟ್ಕಟ ಚಿಟ್ ಪ್ರಕಟ ಕಟ 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 ಒಂದೆರಡು ಕಟ 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 ಕಟ. ಈ ಕೆಲವರು ಹೆಸರು ಕೇಳ್ಕೊಂಡಿರ್ತಾರೆ. ಉತ್ತಪ್ತ ತುಟ್ಕಟ ಚಿಟ್ ಪ್ರಕಟ ಕಟ ಕಟ ಅಂತಿರ್ತಾರೆ. ಈಗ ಹೆಸರು ಇಟ್ಕೊಂಡ್ರ ತಲೆ ಬಿಸಿನೇ ಕರ್ಲಿಕ್ಕೆ ಬರಲ್ಲ. ಅವ್ರು ಏನಂತ ಕರೆಯೋದು ಉಪ್ಪಿಟ್ಟು ಅಂತ ಹೇಳ್ಬೇಕಟ್ಟೆ. ಉತ್ತಪ್ತ ಅಲ್ಲಿ ಗಟ್ಟೆ ಮುಗಿಸಿ ಅನ್ನೋ ಕಾಲಕ್ಕೆ ಬಂದು ಎಲ್ಲಾರು ಹೊಡೆದ ಕಮ್ಮ ಸಂಹಾರ ಮಾಡ್ಬಿಟ್ಟು ಯಾರ್ಯಾರು ಏನೇನು ಅನಸಿದ್ರು, ಒಬ್ರು ಮೀಸೆ ತಿರುಗಿಸಿದ್ರು, ಒಬ್ರು ಹಲ್ಲು ಎಲ್ಲಾ ಮೊದಲಿಟ್ಬಿಟ್ಟು ರುದ್ರದೇವರು ದಕ್ಷ ಪ್ರಜಾಪತಿಯನ್ನ ಸಂಹಾರ ಮಾಡಬೇಕು ಅನ್ನೋ ಕಾಲಕ್ಕೆ ತಲೆ ಕಡಿತಾ ಇದ್ದಾರೆ. ಮತ್ತೆ ಒಂದು ತಲೆ ಕೊಡ್ತಾ ಇದ್ರು. ಯಾಕಂದ್ರೆ ವೈಷ್ಣವ ಯಾಗ ಮಾಡ್ತಾ ಇದ್ದ ದಕ್ಷ ಪ್ರಜಾಪತಿ. ವೈಷ್ಣವ ಯಾಗವನ್ನು ಯಾರು ಸಂಕಲ್ಪ ಮಾಡಿ ಆರಂಭ ಮಾಡ್ತಾರೋ ಆ ವೈಷ್ಣವ ಯಾಗ ಕಂಪ್ಲೀಟ್ ಆಗಿರುತ್ತೆ. ಬಲಿಚಕ್ರವರ್ತಿ ನೋಡಿದ್ರೆ ಮುಂದೆ ನೀವು ಅದು ವೈಷ್ಣವ ಯಾಗ, ಅದು ದೇವರೇ ನಿಂತು ಕಂಪ್ಲೀಟ್ ಮಾಡಿದ. ಹಾಗಾದ್ರೆ ವೈಷ್ಣವ ಯಾಗವನ್ನ ಸಂಕಲ್ಪ ಮಾಡಿದ್ರೆ ಅಂದ್ರೆ ಅದು ಕಂಪ್ಲೀಟ್ ಆಗಲೇಬೇಕು. ರುದ್ರದೇವರನ್ನು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ವೇ? ಅದಕ್ಕೆ ಏನಾದ್ರು ಮಾಡಬೇಕಲ್ಲ ಅನ್ನೋ ಕಾಲಕ್ಕೆ ರುದ್ರದೇವರು ಅಂದ್ರೆ ಆಗ್ಲಿ ನಾನು ಸಂಕಲ್ಪ ಮಾಡ್ತೇನೆ, ಇದು ನಾನು ನರಸಿಂಹದೇವರಿಗೆ ಕೊಡುವಂತಹ ಆಹುತಿ ಅಂತ ಸಂಕಲ್ಪ ಮಾಡಿ ರುದ್ರ ಶಿರಚ್ಛೇದ ಆಗೋಯ್ತು. ಕೃಷ್ಣಾರ್ಪಣ ಆದವು ಯಾಗ ಮುಂದುವರಿಬೇಕಲ್ಲಿನ ತಕ್ಷಣಕ್ಕೆ ಆ ಕೋಪ ಗೀಪ ಬಂದು ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಕೂಡ. ಬ್ರಹ್ಮದೇವರು ಬಂದು ಶಾಂತ ಮಾಡಿ ರುದ್ರ ಸ್ವಲ್ಪ ಸಮಾಪ್ತಿ ಅಂತ ಹೇಳಿ ಯಾಗ ಪರಿಪೂರ್ಣ ಆಗಬೇಕು ಅಂತ ಹೇಳಿ ಮತ್ತೆ ಮೇಕೆ ತಲೆಯನ್ನು ಮುಡಿಸಿದ್ರು. ಮೇಕೆ ಯಾಕಂದ್ರೆ ಅಹಂಕಾರಕ್ಕೆ ಮೇಕೆ ಇದು ಪ್ರತೀಕ. ಹಾಗಾಗಿ ಆ ಮೇಕೆ ತಲೆಯನ್ನು ಕೂಡಿಸಿ ಆಮೇಲೆ ದಕ್ಷ ಪ್ರಜಾಪತಿ ಆ ಯಾಗವನ್ನು ಪೂರ್ಣ ಮಾಡಿ ರುದ್ರದೇವರ ಹತ್ರ ಕ್ಷಮಾಪಣೆಯನ್ನು ಕೇಳಿ ಹೇಳ್ತಾನೆ. ಶುದ್ಧಂ ಸ್ವದಾಮ್ಯುಪರತ ಕಿಲ ಬುದ್ಧ್ಯವಸ್ತಂ. ಚಿತ್ರೇನೆ ಉತ್ತರ ಕೊಟ್ಟಿರ್ತಾರೆ ರುದ್ರದೇವರಿಗೆ. ಏನಂತಂದ್ರೆ ಅಲ್ಲ ನಮ್ಮ ಅಪ್ಪನಿಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳ್ತಾರೆ ಸತೀದೇವಿ. ಸತೀದೇವಿ ಒಂದು ನೋಡಮ್ಮ, ನಮಸ್ಕಾರ ಮಾಡೋದು ಈ ಬಿದ್ದೋಗೋ ದೇಹಕ್ಕೆಲ್ಲ ಒಳಗಿರುವಂತಹ ಜೀವನಿಗೆ ಮಾತ್ರ ನಮಸ್ಕಾರ ಮಾಡೋದು. ಗುಹಾಶಯ ಇವ ನ ದೇಹ ಮಾನಿನೇ. ಹಾಗಾದ್ರೆ ಆ ರುದ್ರದ ಒಳಗಡೆ ಇರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಾಗಿತ್ತು ನೀವು. ಹೌದು, ದಕ್ಷ ಪ್ರಜಾಪತಿ ಒಳಗಿರತಕ್ಕಂತಹ ಭಗವಂತನ ಸನ್ನಿಧಾನಕ್ಕೂ ಬ್ರಹ್ಮದೇವರೊಳಗಿರುವಂತಹ ಭಗವಂತನ ಸನ್ನಿಧಾನಕ್ಕೂ ವ್ಯತ್ಯಾಸ. ತಾರತಮ್ಯ ಅದು ಉತ್ತಮ. ಹಾಗಾಗಿ ಅಲ್ಲಿ ಮಾಡ್ತಾ ಇದ್ದೆ. ಹಾಗಾದ್ರೆ ಏನು, ಹಾಗಾಗಿ ನಾವೆಲ್ಲರೂ ನಮಸ್ಕಾರ ಮಾಡ್ಬೇಕಾದ್ರೂ ಕೂಡ ಗುಹಾಶಯ ಇವನ ದೇಹ ಮಾನಿನಿ ಅಂತಂದ್ರೆ ದೇಹಕ್ಕೆ ಯಾವ ನಮಸ್ಕಾರ ಇಲ್ವಾ? ಹಾಗಾದ್ರೆ ಸ್ವಾಮಿಗಳಿಗೆ ಮಾಡ್ತೀವಿ, ಆಚಾರ್ಯ ಮಾಡ್ತೀವಿ, ತಂದೆ ತಾಯಿಗಳಿಗೆ ಮಾಡ್ತೀವಿ. ಹೌದು, ಯಾವಾಗಂದ್ರೆ ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿ ಬಂದಾಗ ಇದು ಲೆಕ್ಕ. ಸಾಕ್ಷಾತ್ ವಾಯುದೇವರು ಅವತಾರ ಮಾಡಿ ಬಂದಾಗ ಆಚಾರ್ಯ ಮಧ್ವರಾಗಿ ಅವರು ತಂದೆ ತಾಯಿಗೆ ನಮಸ್ಕಾರ ಮಾಡಲೇಬೇಕು ಅವ್ರ ಬಗ್ಗೆ. ಹಾಗೇನೋ ಗುಹಾಶಯ ಇವನ ದೇಹ ಮಾನಿನೇ, ಒಳಗಡೆಯಿರುವಂತಹ ದೇವರಿಗೆ ಮಾತ್ರ ನಮಸ್ಕಾರ, ಆ ಜೀವನಿಗಿಲ್ಲ. ನಾವೆಲ್ಲ ನಮಸ್ಕಾರ ಮಾಡ್ಬೇಕಾದ್ರೆ
ದೇಹಕ್ಕೂ ಹೌದು, ಒಳಗಡೆ ಇರುವಂತಹ ಭಗವಂತನಿಗೂ ಹೌದು. ಹೀಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದೆಲ್ಲ ದಕ್ಷ ಪ್ರಜಾಪತಿಗೆ ನಾನು ಸ್ವಾಮಿ ಈಗ ಅರ್ಥ ಆಗ್ತಾ ಇದೆ ನನಗೆ, ಒಳಗಡೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ರಿ, ನಂದೇ ತಪ್ಪಾಯ್ತು ಆಗಲಿ ಅಂತ ಹೇಳಿ ಎಲ್ಲ ಆದ್ಮೇಲೆ ಆ ಕೋಪ ಇನ್ನೂ ಕಡಿಮೆ ಆಗಿರುತ್ತೆ. ಆಮೇಲೆ ಮುಂದೆ ಹಿಮವಂತರಾಜ ಮಗಳಾಗಿ ಪಾರ್ವತಿಯಾಗಿ ಬಂದು ರುದ್ರದೇವರ ತಪಸ್ಸಿಗೆ ಕೂತ್ಬಿಡ್ತಾರೋ. ಕೋಪ ಕಡಿಮೆ ಆಗ್ಲಿಲ್ಲ. ಪಾರ್ವತಿಯಾಗಿ ಬಂದು ಕೈ ಹಿಡಿದು ಆಮೇಲೆ ಕೋಪವನ್ನು ಕಡಿಮೆ ಮಾಡಬೇಕು ಅಂತ ನೋಡಿದ್ರು ರುದ್ರದೇವರು. ಏನೋ ನಾನೇ ಪಾರ್ವತಿ ನಮ್ಮ ವಿವಾಹ ಆಗ್ಲಿ ಅಂದ್ರು. ವಿವಾಹ ಆಗಿಬಿಟ್ರು. ವಿವಾಹ ಆದ್ಮೇಲೆ ಮನೆ ಕರ್ಕೊಂಡು ಹೋಗ್ಬೇಕು ಬೇಡ ಕೈಲಾಸಕ್ಕೆ, ಅಲ್ಲೇ ಕೂತ್ಬಿಟ್ರು ಅತ್ತೆ ಮನೆಯಲ್ಲಿ. ಅತ್ತೆ ಮನೆಯಲ್ಲಿ ಕೂತ್ರು. ಅತ್ತೆಯನ್ರಿ ಅತ್ತೆಯವರು ಇವ್ರು ಒಬ್ಬರೇ ಬರಲಿಲ್ಲ ರುದ್ರದೇವರು ಅತ್ತೆ ಮನೆಗೆ. ಅವ್ರು ಸಕುಟುಂಬ ಸಪರಿವಾರ ಆಚಾರ ಯಾವಾಗಲೂ. ಆ ಭೂತ ಪ್ರೇತ ಪಿಶಾಚಿ ಅತ್ತೆ ಈ ಕಡೆ ಜಿಲೇಬಿ ಜಾಮೂನ್ ಮಾಡ್ಬೇಕು, ಇಂದು ಕವಸು ಮಾಡು. ಈ ಹೊರಗೆ ಹೋಗುವಂತ ಮಗಳಿಗೆ ಹೇಳೋ ಹಂಗೆಲ್ಲ ಬಿಡೋಂಗಿಲ್ಲ. ಐವತ್ತಲ್ಲಿ ಬರ್ತದೆ ಮಗಳಿಗೆ ಹೆಂಗ್ ಹೇಳೋದು, ನಿಮ್ಮ ಮನೆಗೆ ಕರ್ಕೊಂಡು ನಿಮ್ಮ ಮನೆಯವ್ರ ಅಂತ ಹೇಳಿ. ಆದ್ರೂ ಕೂಡ ಹಂಗಿಸ್ಬೇಕಲ್ಲ. ಯಾಕಮ್ಮ ಯಾಕೆ ಆಗ್ತಾ ಇದ್ದೀ? ಹೇಳಿಲ್ಲಮ್ಮ, ನಾವು ಎಲ್ಲಿಯೂ ಕೂಡ ಹೊರಗಡೆ ದಾನ ಕೊಡೋ ಹಾಗೆ ಇಲ್ಲ. ಯಾಕಮ್ಮ ನಮ್ಮ ಮನೆಯಲ್ಲೇ ಕೂಟ ನೀಲಕಂಠಾಚಾರ್ಯ ಯಾವಾಗಲೂ ನಮ್ಮ ಮನೆಯೊಳಗೆ ಕೂತಿರು. ಗೊತ್ತಾಯ್ತು ಅಮ್ಮಂದು ಅನ್ಸೋದು ಗೊತ್ತಾಯ್ತು. ಅವ್ರಿಗೆ ಏನ್ ಮಾಡೋದು, ಹೇಳೋಗಿಲ್ಲ ಬಿಡೋಗಿಲ್ಲ. ರುದ್ರದೇವರಿಗೆ ಹೋದ್ಸಲ ನಮ್ಮ ಅಪ್ಪ ಮಾಡಿದ್ದ ಕೃಟಾರ್ಪಣ ಆಗಿದೆ, ಈ ಮತ್ತೆ ಹೇಳ್ಬೇಕು. ರುದ್ರದೇವರಿಗೆ ಗೊತ್ತಿದ್ದು ಆದ್ರೂ ಕೇಳ್ತಾ ಇದ್ರು. ಏನು ನಿಮ್ಮ ಅಮ್ಮ ಏನಂದ್ರೆ, ಏನಿಲ್ಲರಿಪ್ಪ ನಿಮ್ಮಂತ ದೊಡ್ಡ ಆಚಾರ ಹೊರಗೆ ಸಿಗಂಗಿಲ್ಲ ಅಂತ, ನೀವು ಯಾವಾಗಲೂ ಮನೆಯೊಳಗೆ ಕೂತಿರ್ತೀರಂತ ಗೊತ್ತಾಯ್ತು. ತಕ್ಷಣಕ್ಕೆ ಪಾರ್ವತಿ ಅಂದ್ರಿ, ನಾವು ಹೊರಗಡೆ ಮನೆ ಮಾಡ್ಕೊಂಡು ಹೋಗೋಣ ನೋಡೋಣ, ಆಮೇಲೆ ಮತ್ತೆ ಇಲ್ಲ ಆಗ್ಬಾರ್ದು. ಇಲ್ಲ ಬೇಕಾದ್ರೆ ತಕ್ಷಣಕ್ಕೇನೆ ನಿಕುಂಭ ಅಂತ ಕರೆದು, ಭೂತಗಳ ಹೋಗೋ ನಿಕುಂಭ ಅಂತ ಹೇಳಿ ಅವನನ್ನ ಕರೆದು, ನೋಡಪ್ಪ ಒಳ್ಳೆ ಜಾಗ ನೋಡ್ಕೋಪ್ಪ, ಅಲ್ಲಿ ಮನೆ ಕಟ್ಸೋಣ ಅಂತ ಅಲ್ಲೇ ಇರೋಣ ಅಂತ ಹೇಳಿ ಹೋಗೋ ಕಾಲಕ್ಕೆ ನಿಕುಂಭ ಅಂತ ಹೋಗಿ ಕಾಶಿ ಪಟ್ಟಣವನ್ನು ನೋಡ್ಕೊಂಡು ಆಮೇಲೆ ರುದ್ರದೇವರನ್ನ ಸ್ವಾಮಿ ಕಾಶಿ ಪಟ್ಟಣಕ್ಕೆ ಬರಬಹುದು ಅದೆಲ್ಲ ಇತಿಹಾಸವನ್ನು ಹೇಳಿ ಆಮೇಲೆ ರುದ್ರದೇವರು ಹೋಗಿ ಅಲ್ಲಿ ಕೂತರು ಕಾಶಿ ಪಟ್ಟಣದೊಳಗೆ. ಇವತ್ತಿಗೆ ಕೂತಾರಲ್ಲ ಅಲ್ಲಿ ಕಾಶಿ ಪಟ್ಟಣದೊಳಗೆ. ಒಂದ್ 2 ದಿವಸ ಆದ್ಮೇಲೆ ಮತ್ತೆ ಪಾರ್ವತಿ ಅನ್ನಿಸ್ತು, ಅಲ್ಲೇ ಚೆನ್ನಾಗಿ ಬಿಟ್ಟು ಗೌರವವಾಗಿ ಏನೋ 4 ಮಾತಂತ ಇದ್ರು. ನಾವು ಅವ್ರು ಬಿಡಮ್ಮ ಯಾಕಂತಿದ್ವಿ, ಯಾಕೆ ಊಟ ಫ್ರೀ ಸುಮ್ಮನೆ ಅಡಿಗೆ ಮಾಡಾಕ್ತಾ ಇದ್ರು, ಊಟ ಆಗ್ತಿತ್ತು. ಈ ಮತ್ತೆ ಮಾಡ್ಕೊಂಡು ಕೂಡು ತಿಕ್ಕಿ ತೊಳೆದು ಮಾಡಿ ಯಾಕೆ ಹೇಳ್ಬೇಕು, ಸ್ವಾಮಿ ನಮ್ಮ ಮನೆಗೆ ಹೋಗೋಣ. ಆವಾಗ ರುದ್ರದೇವರನ್ನ ಬರೋಲ್ಲ ಅಂತಂದ್ರೆ ಕಾಶಿ ಪಟ್ಟಣ ಅಮುಕ್ತ ಸ್ನಾನ ಅಂತ ಇವತ್ತಿಗೂ ರುದ್ರದೇವರು ಅಲ್ಲೇ ಇದ್ದಾರಂತನ್ನುವಂತಹ ಮಾತನ್ನ ಅಯ್ಯೋ ಹೇಳತ್ತೆ. ಇದಾದ್ಮೇಲೆ ಸ್ವಯಂಭೂವನ ಹೆಣ್ಣು ಮಕ್ಕಳ ಕಥೆ ಮುಗಿತು. ಆಕೂತಿ ದೇವಹೂತಿ ಪ್ರಸೂತಿಯ ಕಥೆ ಮುಗಿದ ಮೇಲೆ ಉತ್ಥಾನಪಾದನ ಕಥೆಯನ್ನು ಹೇಳಿದೆ ಅನ್ನೋದ ಕಾಲಕ್ಕೆ ಆ ಉತ್ಥಾನಪಾದನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸುರುಚಿ ಹಾಗೂ ಸುನುತಿ ಅಂತ ಹೇಳಿ ಇಬ್ಬರು ಹೆಣ್ಣದ್ದು. ಅವರಲ್ಲಿ ಉತ್ತಮ ಅಂತ ಮಗ, ಸುನೀತಿಯಲ್ಲಿ ಧ್ರುವರಾಜರ ಅವತಾರ ಆಗ್ತಾ ಇದೆ. ಮಾನವ ಅವರು ಅವತಾರ ಮಾಡಿದ್ಮೇಲೆ ಸಣ್ಣ ವಯಸ್ಸು, ಪಾಪ ಅಣ್ಣನ್ ನೋಡ್ತಾ ಇದ್ರು, ಕೂಡಬೇಕು ಅಂತ ಹೇಳಿ ಇವ್ರಿಗೂ ತಂದೆ ದೊಡ್ಡ ಮೇಲೆ ಕೂಡಬೇಕು ಅಂತ ಆಸೆ. ಕೂಡಬೇಕು ಅನ್ನೋ ಕಾಲಕ್ಕೇನೆ ಆ ಮಲತಾಯಿ ಬಂದು ಎತ್ತಿದ್ದ ಬಿಟ್ಟು, ಯಾಕ ನೀನಾದ್ರೂ ಕೂಡಬೇಕು ಅಂತಿದ್ರ ನನ್ನ ಹೊಟ್ಟೆ ಒಳಗೆ ಹುಟ್ಟು ಬರ್ಬೇಕು, ನಮ್ಮನ್ನ ಹುಟ್ಟು ಬಿಟ್ಟಿಲ್ಲ ಆಲ್ರೆಡಿ, ದೇವ್ರನ್ನೇ ಕಳ್ಕೊಂಬ, ಯಾಕೆ ಹುಡ್ಸಿ ಅಂತ ಕೇಳ್ಕೊಂಬ ಅವನೇ ಅನ್ನೋ ಕಾಲಕ್ಕೇನೆ ಓಡಿ ಬಂದು ತಾಯಿ ಅಂತ ಅಳೋ ಕಾಲಕ್ಕೆ ಏಕಂಶ ಸಂತಿ ವ್ಯಜಿನಸ್ಯ ಪಾರಂ ಅಪಶ್ಯತಿ ಬಾಲಕ ಮಹಾಬಾಲ ಮಂಗಲಂ ತಾತ ಪರೇಷು ಸಂಸ್ಥ ಭುಕ್ತೆ ಜನೋ ಯತ್ ಪರ ದುಃಖದಸ್ತಾತ್. ಇದು ನಿಜವಾಗ್ಲೂ ತಾಯಿ ಹೇಳಬೇಕಾಗಿತ್ತು. ಇದ್ರಲ್ಲಿ ನಮ್ಮ ನಿಮ್ಮಂತವ್ರ ತಾಯಿಯಾದ ಚೆನ್ನಾಗಿ ಹಾಕಿದ್ದ, ಅವಳು ಕಾಲು ಉಡಿಯ ಹೋಗ ಬಡಿಯ ಅವಾಗ ಸಾಯಿ ಹೋಗ ಇವನೇನು ಶಾಪ ಹಾಕ್ತು, ಅಷ್ಟು ಶಾಪ ಹಾಕ್ತೀವಿ. ಸುನೀತಿ ಅಂದು ಕೂಸು ಅಳಬೇಡ, ನಿಮ್ಮ ದೊಡ್ಡಪ್ಪ ಹೇಳಿದ್ದು ಸರಿಯಾದ, ನಮ್ಮ ಪ್ರಾರಬ್ಧ ಗುಣಕ್ಕೆ ಅನುಗುಣವಾಗಿಯೇ ದೇವ್ರ ಬಲ ಕೊಡ್ತಾ ಇರ್ತಾನೆ. ಅವ್ರು ಹೇಳ್ತೇನು, ದೇವರನ್ನೇ ಕೇಳ್ಕೊಂಬ ಅಂತ ಹೇಳ. ಹಾಗಾಗಿ ನೀ ದೇವರನ್ನೇ ಕೇಳ್ಕೊಂಬ. ಒಂದು ನಾವು ಮತ್ತೊಬ್ಬರಿಗೆ ಶಾಪ ಹಾಕಿದ್ರೆ ಶಾಪ ಅವ್ರಿಗೆ ತಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ. ಶಾಪ ಹಾಕಿದ್ರಿಂದ ನಮಗ್ ಕೆಡಕಾಗುತ್ತೆ. ಅಮಂಗಲಂ ಅಂತ 100 ಮಂದಿ 100 ಶಾಪ ಹಾಕ್ತೀವಿ, ಅವ್ರಿಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದ್ರಿಂದ ನಮಗೆ ದುಃಖ ಆಗುತ್ತೆ. ನೀ ದೇವರನ್ನೇ ಕೇಳ್ಕೊಂಬ ಅನ್ನೋ ಕಾಲಕ್ಕೆ 5 ವರ್ಷದ ಮಗುವರಿಗೆ ಹೊರಡ್ಬಿಡ್ತು ಗಾಡಿ. ಹೊರಡೋ ಕಾಲಕ್ಕೆ ಇದು ನಾರದರಿಗೆ ಗೊತ್ತಾಗಿ ಬಂದ್ರೆ ನಾರದರಿಗೆ ಎಲ್ಲ ಹೊರಟೆ, ನಾವು ದೇವ್ರು ನೋಡ್ಕೊಂಡ್ ಬರ್ಲಿಕ್ಕೆ ಕೊಡ್ತೀವಿ. ಬಾಳ್ ಸಾರ್ತಿ ಬಿಡಿನ ಯಾವ ದೇವಸ್ಥಾನ ಅಂದ್ರು, ನಾವು ಒರಿಜಿನಲ್ ದೇವ್ರು ಅಂದ್ರು. ಎಲ್ಲಿ ಇಲ್ಲ ನಮ್ಗೆ ಅವಮಾನ ಆಗ್ಯದ, ನಾವು ಬೇಕಾದಾಗ ನೋಡ್ಕೊಂಡ್ ಬರ್ತೀವಿ. ಮುಚ್ಚು ಬಾಯ್, 5 ವರ್ಷಕ್ಕೆ ಅವಮಾನ ಏನದು ಅಲ್ಲಿ ಯಾವ್ದು ಅವಮಾನ ಸನ್ಮಾನ ಅಂತ ಗೊತ್ತಾಗದೇ ಇರುವಂತಹ ವಯಸ್ಸು ಮಾಡಬೇಡ ಅಡಿ ಅನ್ನೋ ಕಾಲಕ್ಕೆ ಬೇಕಾದಾಗಿ ಸ್ವಾಮಿ ನಾವು ದೇವ್ರು ನೋಡ್ಕೊಂಡ್ ಬರೋದೇ ನಮ್ಗೆ ಅಪಮಾನ ಆಗ್ಯದ. ನಾನವರು ಕಣ್ಣು ಮುಚ್ಚಿ ನೋಡೋ ಕಾಲಕ್ಕೆ ಒಳ್ಳೆ ಯೋಗ್ಯವಾದಂತಹ ಜೀವ ಕ್ಷತ್ರಿಯ ತೇಜಸ್ಸು. ಹಾಗಾಗಿ ಈ ಕೂಸು ದೇವ್ರು ನೋಡ್ಲಿಕ್ಕೆ ಸಮರ್ಥದ, ಗ್ಯಾರಂಟಿ ದೇವರ ದರ್ಶನ ಆಗತ್ತೆ ಅಂತ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಕೊಟ್ರು. ಯಾವಾಗ ನೋಡಿ ಈ ಅವಮಾನ ಕೆಲವೊಮ್ಮೆ ಆಗುವಂತ ಎಲ್ಲಾ ಸರಿ ಆಗುವಂತದಲ್ಲ, ಮತ್ತೆ ಸುಮ್ಮನೆ ಎಲ್ಲದಕ್ಕೂ ಅವಮಾನ ಮಾಡ್ಕೊಂಡು ಬಿಡೋದಕ್ಕಲ್ಲ.
ಅಪರೂಪ ಹರಿನಾಮ ಜಪಿಸುವ ಮನುಜರಿಗೆ ಅಪಮಾನವಾದರೆ ಒಳ್ಳೆಯದು ಅಂತಾರೆ. ಕೆಲವೊಮ್ಮೆ ಅಪಮಾನವೂ ಕೂಡ ಇದು ಪಾಸಿಟಿವ್ ಆಗುತ್ತೆ. ಧ್ರುವರಾಜನ ಉಪದೇಶವನ್ನು ತಗೊಂಡು ಬರೋ ಕಾಲಕ್ಕೇನೆ ಏನ್ರಿ ಅವರು ಧ್ರುವರಾಜರ ತಪಸ್ಸು ಬಂದು ಆ ತೀರದಲ್ಲಿ ನಿಂತು ತಪಸ್ ಮಾಡ್ತಾ ಇದ್ದಾರೆ. ಮೊದಲನೇ ತಿಂಗಳು ಶುರುವಾಯ್ತಪ್ಪ. ಓಂ ನಮೋ ಭಗವತೆ ಏನ್ ಮಾಡಿ ತ್ರಿರಾಂತೆ ಮೂರು ದಿವಸಕ್ಕೊಮ್ಮೆ ಬೋರೆ ಹಣ್ಣು ತಿನ್ನೋದು. ಅಲ್ಲೇ ಬಿದ್ದಂತಹ ಬೋರೆ ಹಣ್ಣು 3 ದಿವಸಕ್ಕೊಮ್ಮೆ ತಗೊಳ್ಳೋದು. 3 ದಿವಸ ಉಪವಾಸ, 4ನೇ ದಿವಸ ಬೋರೆ ಹಣ್ಣು ತಿಂದು ನೀರು ಕುಡಿದು ಮತ್ತೆ ತಪಸ್ ಕಂಟಿನ್ಯೂ. 2ನೇ ತಿಂಗಳಲ್ಲಿ 6 ದಿವಸಕ್ಕೊಮ್ಮೆ ಒಣಗಿದ ಎಲೆ ಹಣ್ಣು ಹಾಕಿ ಕೇವಲ ಎಲೆ ತಗೊಳ್ಳೋದು, ಸೊಪ್ಪು ಮಾತ್ರ ಸ್ವೀಕಾರ ಮಾಡಿಕೊಂಡು ಜಪ ಮಾಡೋದು. ಅದಾದ್ಮೇಲೆ 3ನೇ ತಿಂಗಳು 9 ದಿವಸಕ್ಕೊಮ್ಮೆ ನೀರು ಕುಡಿಯೋದು. ಸತ್ಯ ಇವರು ಶ್ರೀಮದಾಚಾರ್ಯ ತಕ್ಷಣಕ್ಕೆ ನಿರ್ಣಯ ಕೊಡ್ತಾರೆ, ನೋಡ್ರಿ ಧ್ರುವರಾಜರನ್ನ ಉಪವಾಸಕ್ಕೆ ಮಾಡೆಲ್ ಆಗಿ ಇಟ್ಕೊಳ್ರಿ. ಸಣ್ಣ ಮಕ್ಕಳು ಉಪವಾಸ ಮಾಡ್ತೀವಿ ಅಂತಂದಾಗ ಬಿಟ್ಬಿಡ್ಬೇಕು. ಸುಮ್ಮನೆ ನಾಯಿ ಹೊಡ್ಕೊಂಡು ಆಯ್ತು ಹೇಳ್ರಿ, ನಮ್ ಕೂಸು ಯಾವಾಗ ಹೊಡ್ಕೊಂಡು ಆಯ್ತು ಉಪವಾಸ ಪುರಾಣಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಅಲ್ಲಿ ಆಚಾರ ಮಾತು ಕೇಳುತ್ತೆ, ಉಪವಾಸ ಅನ್ನತ್ತಪ್ಪ. ಯಾಕ್ರಿ ಏನ್ ತಿಂದಿಲ್ಲ ಉಪವಾಸ? ಏನಿಲ್ರಿ, ಮುಂಜಾನೆಯಿಂದ 1 ಪೌಂಡ್ ಬ್ರೆಡ್, 4 ಚಪಾತಿ, 5 ಬಿಸ್ಕೆಟ್ ತಿನ್ನ. ಈಗ ಏನ್ ತಿನ್ಬೇಕು? 5 ವರ್ಷದ ಕೂಸು ಇಟ್ಟಿನ ಗತಿ ಇರೋದು. ಉಪವಾಸ ಮಾಡಿ ಇವ್ರು ಏನೋ ಅಂತಾರೆ, ಮುಚ್ಚಿತ್ರ ಮಾಡೋಣ ಅಂತ ಹೇಳ್ತೀವಿ. ನಮ್ಮ ಸಂಪ್ರದಾಯ ಇಲ್ಲ ಉಪವಾಸದ್ದು. ಏನು ಅದಕ್ಕಂದ್ರು 12 ದಿವಸಕ್ಕೊಮ್ಮೆ 4ನೇ ತಿಂಗಳು 12 ದಿವಸಕ್ಕೊಮ್ಮೆ ನೀರು ಹೊರಟಾಯ್ತು. ಕೇವಲ ಗಾಳಿ ತಗೊಳ್ಳೋದು, ಶ್ವಾಸವನ್ನು ತಗೊಂಡು ಜಪ ಮಾಡಿ ಶುರು ಮಾಡೋದು. 5ನೇ ತಿಂಗಳು ಶ್ವಾಸ ನಿರೋಧ ಪ್ರಾಣಾಯಾಮ ಮುಗಿದೋಯ್ತು. ಇವನೇನೇನು ಇಲ್ರಿ, ಕೃಷ್ಣಾರ್ಪಣ ತಿಂಗಳು ಗಟ್ಟಲೆ ಪ್ರಾಣಾಯಾಮ ಮಾಡಿದ ಗತಿಯಲ್ಲಿ ನಿನ್ನೆ ಹೇಳಿ ನಾನು ಪ್ರಾಣಾಯಾಮದ ಗತಿ ಆಗೋಲ್ಲ ಮಾಡಲ್ಲ ಎಲ್ಲಾನು. 6ನೇ ತಿಂಗಳು ಒಂಟಿಗಾಲ ಮೇಲೆ ತಪಸ್ಸು. ಧ್ರುವರಾಜರು ತಪಸ್ ಮಾಡುವ ಕಾಲಕ್ಕೆ ದೇವಾನು ದೇವತೆಗಳು ಬಂದು ಇವರು ತಪಸ್ಸಿಗೆ ವಿಘ್ನ ಮಾಡಿ ಸೋತೋದ್ರು. ಕೊಟ್ಟು ಮಾತ್ರ ನೋಡ್ರಿ ಹೆಂಗದ ನಮಗೆ. ಅಕಸ್ಮಾತ್ ಭಾಗವತವನ್ನೇ ನಾವು ಇಟ್ಕೊಂಡು ಹೋಗ್ಬಿಟ್ಟಿ ಅಂದ್ರೆ ಇವು ದೇವತೆಗಳನ್ನು ಗೆದ್ಬಿಟ್ರು ರುದ್ರ ಇವರು ಧ್ರುವರಾಜರು ಅಂತ ಅನ್ಕೋಬಿಟ್ಟು ಅನಬೇಡ್ರಿ ಅಂದ್ರೆ ಯಾಕ್ರಿ ಭಾಗವತದ ಮೇಲೆ ನೀವು ಮಾತು ಯಾಕೆ ಆಡ್ತೀರಿ? ಅನಬೇಡ್ರಿ, ಚಿತ್ತಾಭಿಮಾನಿನ ದೇವಾನ ಅಂತ ಧ್ರುವರಾಚಾರ್ಯ ಏನು ತಿಳ್ಕೊಂಡ್ರಿ. ದೇವತೆಗಳು ಅಂದ್ರೆ ಧ್ರುವರಾಜರು ಎಷ್ಟೇ ವಿಘ್ನಗಳು ಬಂದರೂ ಕೂಡ ತಪಸ್ಸನ್ನು ಮುಂದುವರೆಸಲಿಕ್ಕೆ ಇದು ಕಾರಣ. ದೇವತೆಗಳು ಬಂದು ಪರೀಕ್ಷೆ ಮಾಡಿ ಹೋದ್ರು ಹೊರತು ತಪಸ್ಸಿಗೆ ವಿಘ್ನ ಮಾಡಿದ್ರು ಅಂತ ತಿಳ್ಕೋಬೇಡ್ರಿ, ಸೋತೋದ್ರು ಅಂತ ತಿಳ್ಕೋಬೇಡ್ರಿ. ಯಾಕ ಅಕಸ್ಮಾತ್ ದೇವತೆಗಳು ಏನಾದ್ರೂ ಕೂಡ ಧ್ರುವರಾಜರ ತಪಸ್ಸನ್ನ ಕೆಡಿಸ್ಬೇಕು ಅಂತ ಆಗಿದ್ರೆ ಮನೋನಿಯಾಮಕರಾದ ರುದ್ರದೇವರು ಮನೆಯಿಂದ ಬರಬೇಕಾದ್ರೆ ಮನೆಯಿಂದ ಹೋಗೋ ಬುದ್ಧಿನೇ ಕೊಡ್ತಾ ಇದ್ದಾರೆ. ರುದ್ರದೇವರು ಕೊಟ್ರೆ ಗತಿ ಮನೆಯಿಂದ ಬರ್ತಾ ಇರಲಿಲ್ಲ ರುದ್ರ. ಅದಕ್ಕಂತೂ ಹಾಗೆ ಅನ್ಬೇಡ್ರಿ. ಧ್ರುವರಾಜರು ತಪಸ್ಸು ಎಷ್ಟೇ ವಿಘ್ನ ಬಂದರೂ ಕೂಡ ಪೂರ್ಣ ಮಾಡಬೇಕು ಅನ್ನೋ ಸಂದೇಶವನ್ನ ದೇವತೆಗಳು ಬಂದು ಪರೀಕ್ಷೆ ಮಾಡಿದ್ರು. ಈಗಲ್ರಿ 6 ತಿಂಗಳಾಯ್ತು, ಏನೇನೇನೋ ಇಲ್ರಿ. ಒಂದು ಬಾರಿ ಯದೇಕ ಪಾದೇನ ಕಾಲು ಮೇಲಿನ ಮೇಲೆ ನೋವಾಗುತ್ತೆ. ಒಂದು ಪಾದ ಬಿಟ್ಟು ಮತ್ತೊಂದು ಪಾದ ಹಿಡಿದ್ರು ಧ್ರುವರಾಜರು. ಈಗ ಹಿಡ್ಕೊಂಡು ಹೊಟ್ಟೆಗಾಲ ತಪಸ್ಸು. ಯಾವಾಗ ಈ ಪಾದ ಎತ್ತಿ ಈ ಪಾದ ಇಡೋ ಕಾಲಕ್ಕೇನೆ ಬ್ರಹ್ಮಾಂಡ ಹೀಗಾಗೋದು. ಆ ಬ್ಯಾಲೆನ್ಸ್ ದೂರ ಭಾರ ಆಗ್ತಿತ್ತು. ಈ ಹರಗೋಲೊಳಗೆ ಉದಾಹರಣೆ ಕೊಡೋದು ಶಿವರು ಹರಿಗೋಲಲ್ಲಿ ಹೋಗ್ತಾ ಇರ್ತಾರೆ. ಅವ್ರನ್ನ ಹೋಗ್ಬೇಕಾದ್ರೆ ಬುಟ್ಟಿ ಹಾಕಿರ್ತಾರೆ. ಹೋಗೋರಿಗೆ ಗೊತ್ತಿರುತ್ತೆ. ಈ ದಪ್ಪ ಇಪ್ಪ ಇದ್ದವ್ರು 2 ಕಡೆ ಕೂಡ್ಸಿರ್ತಾರೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂಡಿ ಕಾಪಿಟ್ರ ಹರಿಗೋಲದು ಬೇರೆ ಹೇಳಿ ಕಡೆ ಗೋಟಿ ಗಿಡ ಬಚಾವಾಗೋ ಚಾನ್ಸ್ ಇರುತ್ತೆ. ಹರಿಗೋಲು ಒಂದು ಲಂಬಡಗ ಇದ್ಬಿಟ್ಟು ಗೋವಿಂದ ಕೃಷ್ಣಾಯನ ಅಂತ ಹಾಕ್ತಿವಿ. ಹಾಗಾಯ್ತು ಹರಿಗೋಲಲ್ಲಿ ಯಾರಾದ್ರೂ ಕೂಡ ಈ ಕಡೆ ಅವ್ರು ಈ ಕಡೆ ಬಂದ್ರೆ ಹರಿಗೋಲಿಗೆ ಆಗುತ್ತಲ್ಲ. ಹಾಗೆ ಬ್ರಹ್ಮಾಂಡ ಒಂದು ಪಾದವನ್ನು ಇಡುವ ಕಾಲಕ್ಕೆ ಈಗ ಆಗ್ತಾ ಇತ್ತು ಅನ್ನೋ ಕಾಲಕ್ಕೆ ಯಾವಾಗ 6 ತಿಂಗಳಾಗಿತ್ತು. ಇನ್ನು 7ನೇ ತಿಂಗಳು ಆರಂಭ ಆಗಬೇಕು ಅನ್ನೋ ಕಾಲಕ್ಕೆ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತನ ಅದ್ಭುತವಾಗಿರ್ತಕ್ಕಂತಹ ರೂಪ ಅದೃಶ್ಯ ಒಳಗಡೆ ಅದೃಶ್ಯ ಎದುರುಗಡೆ ಪ್ರತ್ಯಕ್ಷ ಆಗೋದು. ಇವು ನೋಡ್ತಾ ಇದ್ದಾರೆ. ವಾಸನಾತ್ಮಕವಾದ ಪ್ರತಿಭೆ ಕಾಣಿಸ್ತಾ ಇಲ್ಲ. ಹೀಗಾಯ್ತು 6 ತಿಂಗಳಾಗೋ ಕಾಲ ಕಣ್ಣು ತೆಗೆದು ನೋಡ್ತಾ ಇದ್ದಾರೆ ಭಗವಂತ ಸಾಕ್ಷಾತ್ ಭಗವಂತ. ಏನೇನು ಮಾತಾಡ್ಬೇಕು ಅಂತ ಆಗ್ತಾ ಇಲ್ಲ, ಏನೂ ಗೊತ್ತಾಗ್ತದೆ. ಮುಟ್ಟಬೇಕು, ಮಾತಾಡ್ಬೇಕು, ಅಪಗೋಬೇಕು, ಏನೇನೇನೂ ಇಲ್ಲ, ಚಲನವೇ ಇಲ್ಲ. ಕಣಕ್ಕೆ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಕೈ ಒಳಗಿರ್ತಕ್ಕಂತಹ ಶಂಖವನ್ನ ಧ್ರುವರಾಜರ ಗಲ್ಲಕ್ಕೆ ಸ್ಪರ್ಶ ಮಾಡಿದ್ರು. ಭಂಡಾರಿ ಸ್ವಾಮಿಗಳ ನೇತೃತ್ವ ಪ್ರವಚನದಾಗ ಅಲ್ಲಿ ದೇವರೇ ತಾನಾಗೆ ತಲೆ ಮೇಲೆ ಕೈ ಇಡಬಹುದಾಗಿತ್ತಲ್ಲ, ಶಂಖ ಸ್ಪರ್ಶ ಯಾಕೆ ಮಾಡಿದ? ಪ್ರಹ್ಲಾದನಾದ್ರಿಗೆ ನರಸಿಂಹದೇವರು ತಲೆ ಮೇಲೆ ಕೈ ಇಟ್ಟು ಕುಳಿರ ಸ್ತೋತ್ರ ಶುರುವಾಯಿತು. ಆದ್ರೆ ಧ್ರುವರಾಜರಿಗೆ ಮಾತ್ರ ಶಂಖವನ್ನು ತಗೊಂಡು ಮೊದಲಿಗೆ ಕೈ ಇಟ್ಟು ಆಮೇಲೆ ತಲೆ ಮೇಲೆ ಕೈ ಹಾಕಿಟ್ಟಾರೆ. ಧ್ರುವರಾಜರು ತಪಸ್ಸು ಮಾಡಿದ್ದು ಮೊದಲಿಗೆ ಅಪ್ಪನ ತೊಡೆ ಮೇಲೆ ಕೊಡಬೇಕು ಅಂತ ಲಕ್ಷ್ಮೀಗೋಸ್ಕರವಾಗಿ ಮಾಡಿದ್ರು. ಹಾಗಾಗಿ ಶಂಖವನ್ನು ಮುಟ್ಟಿಸಿದ್ರು, ತಮ್ಮ ತಲೆ ಮೇಲೆ ಕೈ ಇಟ್ರು. ಹಾಗಾಗಿ ಇಡೋ ಕಾಲಕ್ಕೆ ಒಳಗಡೆ ಇರುವಂತಹ ಶ್ಲೋಕ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಒಳಗಡೆ ಕೂತು ದೇವರೇನಾದ್ರು ನುಡಿಸಿದರೆ ಉಂಟು, ಕೇಳಿಸಿದ್ರೆ ಉಂಟು. ಎಷ್ಟೋ ನಮ್ಮ ಮಳೆಗಾಲಕ್ಕೆ ಆಗಿರುತ್ತೆ. ಏನೋ ನಾವು ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರ್ತೀವಿ ಉಪನ್ಯಾಸಕ್ಕೆ, ಅದನ್ನ ಹೇಳೋದೇ ಡೆಲಿವರಿ ಆಗೋದೇ ಇಲ್ಲ.
ಯಾವ್ದು ಅನ್ಕೊಂಡಿರೋದಿಲ್ಲ ಅದೆಲ್ಲ ಉಪನ್ಯಾಸ ಅಂತ ಹೇಳ್ಬಿಟ್ರು. ಒಳಗಡೆ ಕೂತ್ ದೇವ್ರು ಹೇಳಿಸಿದ್ರೆ ಉಂಟು ಇಲ್ಲ ಎಷ್ಟು ನೆನಪುಳಿಸ್ಬೇಕು ಅಡ್ಡೆ ಹೊಡಿಸ್ತಾನೆ. ಏನ್ ಮಾಡ್ಲಿಕ್ಕೂ ಕೈ ಇಲ್ಲ ಕಾಲಿಲ್ಲ ತಕ್ಕಣಕ್ಕೆ ಅಂತ ಯೋತ ಪ್ರವಿಶ್ಯ ಮಮ ವಾಚ ನಿಮಾ ಪ್ರಸುಪ್ತ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಮ್ನಾಂ ಅನ್ಯಾಪ್ತ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಣಾಮ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಾಮಿ ಒಳಗಡೆ ನಿಂತು ನೀನು ನಡೆಸಿದೆ ಉಂಟು, ಇಲ್ಲ ಏನಿಲ್ಲ ನಮ್ಮ ಕಡೆ ಆಗೋದೇ ಇಲ್ಲ ಅನ್ನೋ ಕಾಲಕ್ಕೆ ಇದೆಲ್ಲ ಯಾತರದವ ನಾನಯ್ಯ ಹಿಂದಿರೇಶ ಅಂತೇಳಿ ದಾಸರ ಅಂತ. ಅದಾದ್ಮೇಲೆ ಧ್ರುವರಾಜರು ಏನ್ ಕೇಳ್ಕೊಂಡು ಏನು ಕೇಳ್ತಾರೆ. ಧ್ರುವರಾಜರು ನಮಗೆಲ್ಲ ಒಂದು ಸಂದೇಶವನ್ನು ಕೇಳು. ದೇವರು ಅಕಸ್ಮಾತ್ ನಿಮ್ಮ ಮುಂದೆ ಬಂದು ಏನಾದ್ರೂ ನೀವು ಕೇಳ್ಕೋಬೇಕು ಅನ್ನುವಂತಹ ಪ್ರಸಂಗ ಬಂತು ಅಂದ್ರೆ ಏನೂ ಕೇಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೆ ಏನು ತಾತ್ಕಾಲಿಕವಾಗಿ ತೊಂದರೆ ಆಗಿರುತ್ತೋ ಅದನ್ನ ಮಾತ್ರ ಕೇಳ್ಕೊಂಡ್ಬಿಡ್ತೀವಿ. ದೇವರ ಎಲ್ಲಿ ಹೋಗ್ಬೇಕಾಗಿರುತ್ತೆ, ಆಟೋ ಸಿಕ್ಕಿರೋಲ್ಲ, ದೇವ್ರು ಬಂದಾಗ ಸ್ವಾಮಿ ಹೋಗೋ ಕಾಲಕ್ಕೆ ಒಂದು ಆಟೋ ಕೊಡಿಸ್ಬಿಡು. ಏನ್ ಮಾಡ್ಬೇಕು, ಒಂದು ಎಲಿ ಸಿಕ್ಕಿಲ್ಲ ಎಲಿ ಕೊಡ್ತೀವಿ. ಇವೆಲ್ಲ ಸಣ್ಣದ್ದು. ಧ್ರುವರಾಜರು ಮಾಡಿದ ಎಂತ ಪ್ರದೇಶ ಅಲ್ಲ, 16 ಶ್ಲೋಕ ಮಾಡ್ತಾರೆ ಮಹಾನುಭಾವರು. ಈಗ ನೂನಂಬೆ ಮುಷ್ಟ ಅಕಸ್ಮಾತ್ ದೇವ್ರು ಬಂದಾಗ ಇಂಥವೆಲ್ಲ ಸಣ್ಣ ಪುಟ್ಟದ್ದು ಕೇಳ್ಕೊಂಡು ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಕಾಮಧೇನುವನ್ನು ಇಟ್ಕೊಂಡು 1 ಲೀಟರ್ ಹಾಲಿಗೋಸ್ಕರವಾಗಿ ಒಂದು 100 ಕಿಲೋಮೀಟರ್ ಹೋಗಿ ದೂರದಲ್ಲಿ ಹಾಲು ತಗೊಂಡ್ಬರ್ತೀವಿ. ಮನೆಯೊಳಗೆ ಕಾಮಧೇನು ಇಟ್ಕೊಂಡಾಗಲೂ ಕೂಡ ಅವನೇನ್ ವ್ಯಾಪಾರ ಅಂದ್ರೆ 10 ಕಡೆ ಹೋಗಿ ಸಗಣಿ ಗಿಗಣಿ ಬೆಳ್ಕೊಂಡ್ಬಂದು ಆಮೇಲೆ ಅದನ್ನ ಬೆರಗಿ ತಟ್ಟಿ ಅದನ್ನು ಒಣಗಿಸಿ ಅದನ್ನು ಮಾರಿ ಆ ದುಡ್ಡಿನಿಂದಾಗಿ ಊಟ ಮಾಡೋದು ಒಂದು ವ್ಯಾಪಾರ. ಮನೆಯೊಳಗೆ ಕಾಮಧೇನದ ಅಮ್ಮ ಕಾಮಧೇನು 1-2 ಗುಟ್ಟಿ ಸಗಣಿ ಹಾಕ್ಬಿಟ್ರೆ ಸಗಣಿ ತಟ್ಟಿ ಅಲ್ಲೂ ಕಾಮಧೇನು ಪಂಚಭಕ್ಷ ಪರಮಾನ ಕೊಡುತ್ತೋ ಅದು. ಅಂಥದ್ರ ಮುಂದೆ ಹೋಗಿ ಕೇಳಿದಾಗ ಹೇಗಾಗ್ತೋ ಹಾಗೆ ಮೋಕ್ಷವನ್ನ ಕೊಡುವಂತಹ ಶ್ರೀಯರಿಗಿದ್ದಾಗ ಏನೇನೋ ಕೇಳ್ಕೋಬೇಡ್ರಿ ಅಂತೇಳಿ ಧ್ರುವರಾಜರ ಕೇಳೋ ಕಾಲಕ್ಕೆ ಧ್ರುವರಾಜರು ಅಂತ ಇದ್ದ ಸ್ವಾಮಿ ಸಜ್ಜನರ ಸಂಘ ಕೊಡುತ್ತದೆ. ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ ಸಂಘವಿರಲಿ ದುಷ್ಟರ ಸಂಘಬೇಡು. ಅದಕ್ಕಂತ ಗಾಢ ಪ್ರಸಾದ ಮೊದಲಿಗೆ ಸಜ್ಜನರ ಸಂಘ ಕೂಡ ಆಯ್ತು. ಧ್ರುವರಾಜರೇ 36,000 ವರ್ಷ ರಾಜ್ಯವನ್ನ ಆಳ್ರಿ, ಯಾವ 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 ವಿಘ್ನಗಳು ಬರೋಲ್ಲ. ಅದಾದ್ಮೇಲೆ ಒಂದು ಅದ್ಭುತವಾಗಿರತಕ್ಕಂತ ಲೋಕ ಧ್ರುವಲೋಕ ಅಲ್ಲಿ ಆದಿಪತ್ತಿ ನಿಮಗೆ ಅಂತೇಳಿ ದೇವರ ಅನುಗ್ರಹ ಮಾಡಿ ಅದೇ ಸಾಗೋ ಕಾಲ ಧ್ರುವರಾಜ ನಾ ಏನೋ ಕೇಳ್ಕೊಳ್ಳಿಲ್ಲ ದೇವರು ಬಂದಾಗ ಮೋಕ್ಷ ಕೇಳ್ಕೊಬೇಕು. ಮೋಕ್ಷ ಆಯ್ತು, ಅದ ನಿಜವಾಗ್ಲೂ ಆಗೋ ಪ್ರಸಂಗ ಹೇಳ್ತಾರೆ. ದೇವರು ಹೋದ್ಮೇಲೆ ಏನೋ ನೆನಪಾಗುತ್ತೆ ಅನ್ನೋ ಕಾಲಕ್ಕೆ ಧ್ರುವರಾಜರು ಮನೆಗೆ ಬರಬೇಕು ಅಂತ ಬರೋ ಕಾಲಕ್ಕೇನೆ ಏನ್ಬೇಕು ನಾರದ್ರು ಬಂದು ಆಲ್ರೆಡಿ ಆಗ್ಬಿಟ್ಟಿದ್ರು. ನಿಮ್ ಕೂಸು ದೇವರ ಅಪರೋಕ್ಷ ಜ್ಞಾನ ಆಗ್ಯದ, ಏನ್ ಸಂತೋಷ ಆಗಿರ್ಬೇಕು ತಂದೆ ತಾಯಿಗಳಿಗೆ. 6 ತಿಂಗಳು ಹೋಗಿ ದರ್ಶನ ಮಾಡ್ಕೊಂಡು ಬರ್ತು ಅಂತ ಮಗು ಬಂದಾಗ ನಮ್ ಕೂಸು ಎಲ್ಲಿ ಹೋಗಿರುತ್ತೆ, ಮುಂಜಾನೆ 9 ಗಂಟೆಗೆ ಹೋಗಿರುತ್ತೆ, 12 ಗಂಟೆಗೆ ಬರುತ್ತೆ. ಅದು ಬರೋ ಕಾಲಕ್ಕೆ ಬಂತು ನಮ್ ಕೂಸು ಅಂತ ಹೇಳಿ ಆ ಆಟೋ ನಾವು ಏನಾದ್ರು ಒಂದು 5 ನಿಮಿಷ ಲೇಟ್ ಮಾಡಿ 10 ರೂಪಾಯಿ ಮಾಡ್ತೀವಿ. ಯಾಕೆ ಲೇಟ್ ಮಾಡಿ ಇಲ್ರಿ ಬರ್ತಾ ಇದ್ದೀನಿ ಒಂದು 5 ನಿಮಿಷ ಅಂತ ಬರೋ ಕಾಲಕ್ಕೆ ಸಪ್ಪು ಮಧ್ಯ ರಾಜ ಚಿನ್ನ ಕೃಷ್ಣ ಪರಮಾತ್ಮ ಇದ್ದಾಗಿದೆ. ಎಲ್ಲಿ ಟಿಫಿನ್ ಬಾಕ್ಸ್ ಎಲ್ಲಿದೆ ಅಂತ ಟಿಫಿನ್ ಬಾಕ್ಸ್ ಬೆಲೆ ಮೇಲೆ ಅಂತಹ ಕೂಸು ನೋಡೇನೆ ಹೊಡ್ಕೋತೀವಿ. ಧ್ರುವರಾಜರು ದೇವರು ನೋಡ್ಕೊಂಡ್ ಬಂದಾಗ ಮೊದಲಿಗೆ ತಂದೆ ತೊಡೆ ಮೇಲೆ ಕುತ್ಕೊಂಡು ಕೈ ಆಡಿಸಿ ಆದ್ಮೇಲೆ ಸುನೀತಿ ಚೆನ್ನಾಗಿ ಇವತ್ತಿನ ಹೇಳ್ಕೊತೀನಿ, ಧ್ರುವರಾಜರ ತಾಯಿ ನಾನು ಅನ್ಬೇಡಮ್ಮ, ನೀನ್ ಅವತ್ತೇನಾದ್ರೂ ಕೂಡ ನನಗೆ ತಪಸ್ಸಿ ಕಳಿಸ್ತೇನೆ ಬಾ ಸುಮ್ಮನೆ ತಪಸ್ಸು ಅಂತ ನಿಮ್ಮಮ್ಮ ನಾನು ತೊಡೆ ಮೇಲೆ ಕೂಡ ಅಂತ ಕುಡ್ಸ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ಇವತ್ತು ನಾನು ದೇವ್ರು ನೋಡ್ಲಿಕ್ಕೆ ಆಗಿಲ್ಲ, ಹಾಗಾಗಿ ನಾ ಹೇಳ್ಕೊತೀನಿ ಅದು ಸುನೀತಿಯ ಮಗ ಧ್ರುವ ಅಂತ ಹೇಳ್ಕೊತೀನಿ. ಅದಾದ್ಮೇಲೆ ಸುರುಚಿರಿ ಅವಳಿಗೆ ಯಾರು ಒಳ್ಳೆ ಬುದ್ಧಿ ಕೊಟ್ರು, ಯಾರ್ಯಾರು ಬುದ್ಧಿ ಕೊಟ್ಟಿಲ್ಲ. ತಕ್ಷಣಕ್ಕೆ ಭಾಗವತಕಾರರು ಯಾರ ಮೇಲೆ ದೇವರು ಪ್ರೀತಿ ಮಾಡುತ್ತಾನೋ ಆ ವ್ಯಕ್ತಿ ಜಗತ್ತಿಗೆ ಐಕಾನ್ ಆಗ್ಬಿಡ್ತಾನೆ. ಯಾರು ಬೇಕಾಗಿಲ್ಲ ಅವ್ರು ಹೇಳೋದು. ಯಶಪ್ರಸನ್ನೋ ಭಗವಾನ್ ಗುಣೈ ಮೈತ್ರಾದಿಗಳು ಎದಿಹಿ ಅಂತ. ಯಾವ ವ್ಯಕ್ತಿಯ ಗುಣಗಳನ್ನ ನೋಡಿ ದೇವರು ಪ್ರೀತನಾಗ್ತಾನೋ ಇಡೀ ಜಗತ್ತು ಅವನನ್ನು ಪ್ರೀತಿ ಮಾಡುತ್ತೆ. ನಾವು ಜಗತ್ತಿಗೆ ಪ್ರೀತರಾಗಬೇಕು ಅಂತಂದಲ್ಲ, ದೇವರು ನಮ್ಮ ಮೇಲೆ ಪ್ರೀತರಾದ್ರೆ ಸಾಕು. ಅದೇ ದೇವರು ನಮಗೇನಾದ್ರೂ ಪ್ರೀತಿಯನ್ನು ತೋರಿಸ್ತಿಲ್ಲ ಅಂದ್ರೆ ನಮಗೆ ನಾವೇ ಬೇಡ ಆಗ್ತೀವಿ. ಎಷ್ಟೋ ಹೇಳ್ತೇವೆ ಹಣ ಸತ್ತೋಗ್ರಿ ಸಾಕಾಗ ಜೀವನ ಮನುಷ್ಯನಿಗೆ ಇರೋದು. ಅದಾದ್ಮೇಲೆ 36,000 ವರ್ಷಗಳ ಕಾಲ ಧ್ರುವರಾಜರು ರಾಜ್ಯಭಾರ ಮಾಡಿದ್ರು. ಸರ್ವೋತ್ತಮನಾಗಿರ್ತಕ್ಕಂಥ ಸೂಕ್ಷ್ಮಾರೋಗ್ಯ ಆಗಿರ್ತಕ್ಕಂಥ ಭಗವಂತ ಭ್ರಮಿ ಎನ್ನುವಂತಹ ಮಗಳನ್ನು ಧ್ರುವರಾಜರು ಕೊಟ್ಟು, ಜೀವೋತ್ತಮರಾದಂತಹ ವಾಯುದೇವರು ಇಳಾದೇವಿಯನ್ನು ಕೊಡ್ತಾ ಇದ್ದರು. 2 ರೀತಿ, ಸರ್ವೋತ್ತಮಾಚಾರು ಜೀವೋತ್ತಮಾಚಾರ. ಮಾವಂದ್ರು ಹೆಸರು ಕೇಳಿಕ್ಕೆ ಚೆನ್ನಾಗಿ ನೋಡ್ರಿ. ನಮ್ಮ ಮಾವಂದ್ರ ಹೆಸರು ಸರ್ವೋತ್ತಮಾಚಾರ ಅಂತಿದ್ರೆ ಎಷ್ಟು ಇವ್ರು ನಮ್ಮ ಮಾವಂದ್ರು ಯಾರು ಗೊತ್ತಾ, ಸರ್ವೋತ್ತಮಾಚಾರ. ನೀವೆಲ್ಲೋ ಆಟ್ರ ಇಲ್ಲ ಮನೆ ತಾನೇ ಸಂಧ್ಯಾ ವಂದನೆ ಬಿಟ್ಬಿಟ್ರು, ಸರ್ವ ಅಧವರ ಆಗ್ಬಿಟ್ಟರು. ಆಯ್ತು, ಅದಾದ್ಮೇಲೆ ಧ್ರುವರಾಜ ವಂಶದಲ್ಲಿ ಏನೇ ವಿಶೇಷವಾಗಿರ್ತಕ್ಕಂತಹ ಅಂಗರಾಜ ಬರ್ತಾ ಇದ್ದಾನೆ. ಅಂಗರಾಜನಿಗೆ ಮಕ್ಕಳಾಗಿದ್ದಿಲ್ಲ.
ಅವನು ಪುತ್ರಕಾಮಿ ಇಟ್ಟು ಯಾಗವನ್ನು ಮಾಡಿ ವೇನವನ್ನು ಪಡಿತಾ ಇದ್ದಾನೆ. ಈ ವೇನ ಅಂದ್ರೆ ಬೋಧಾಯ್ತು, ಹೇಳೋ ಆಗಿಲ್ಲ ಮಾಡೋ ಇಲ್ಲ. ಆ ವೇನ ಎಲ್ಲಿಯೂ ಕೂಡ ಯಜ್ಞ ಯಾಗ ಏನೂ ಇಲ್ಲ. ಅಷ್ಟು ಮಹಾ ರಾಕ್ಷಸ, ಮಹಾ ಅಸುರ. ಕಡಿಗೆ ಎಷ್ಟು ಸಹಿಸ್ಕೊಂಡ್ರು ಋಷಿಗಳೆಲ್ಲಾರು ಕೂಡ ಕಡಿಗೆ ಒಂದು ಹುಂಕಾರವನ್ನು ಮಾಡಿ ವೇನನ್ನ ಸಂಹಾರ ಮಾಡಿ. ಸಂಹಾರ ಆದಾಗ ಅವನ ಎರಡೂ ದೇಹವನ್ನ ಮಥನ ಮಾಡಿದಾಗ ಮೊದಲಿಗೆ ಒಂದು ನಿಷಾದ ಅಂತ ಗುಂಪತ್ತು. ಅದಾದ್ಮೇಲೆ ಬಂದಂತಹ ಮಹಾನುಭಾವ ಒಂದು ಗಂಡು ಒಂದು ಹೆಣ್ಣು ಪೃಥ್ವಿರಾಜ ಅಂತ ಬರ್ತಾ ಇದ್ದಾರೆ. ಪೃಥ್ವಿರಾಜನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಆವೇಶ, ದೇವರ ಅವತಾರ ಅಲ್ಲ, ಚೆನ್ನಾಗಿ ತಿಳ್ಕೊಳ್ರಿ. ಅದಾದ್ಮೇಲೆ ಪೃಥ್ವಿರಾಜನನ್ನ ಹೊಗಳಿಕತ್ತು ಮಾಂದಿಗರು, ಹಂದಿಗಳು, ಮಾದಿಗರು ಎಲ್ಲಾರು ಹೊಗಳೋ ಕಾಲಕ್ಕೆ ಪೃಥ್ವಿರಾಜ ಅಂತ ಯಾರು ಹೊಗಳ ಆಗಿಲ್ಲ. ನನ್ನ ಏನೇನು ಹೊಗಳೋದಿದ್ರು ಕೂಡ ದೇವರನ್ನ ಹೊಗಳು ಆಡಿದರೆ ಎನ್ನ ಒಡೆಯನ ಆಡುವೆ, ಯಾರು ಹೊಗಳ ಆಗಿಲ್ಲ. ನೀವು ಚೆನ್ನಾಗಿ ದೇವರನ್ನ ಹೊಡ್ರಿ, ನೀವು ಪಗಾರ ಕೊಡ್ತೀನಿ, ಅದಕ್ಕೆ ಆಯ್ತು ಸ್ವಾಮಿ ದೇವರನ್ನ ಹೊಗಳಿದ್ರು. ಅದಾದ್ಮೇಲೆ ಗೋರೂಪದಿಂದ ಬಂದಂತಹ ಭೂಮಿಯಲ್ಲಿ ಅದ್ಭುತವಾಗಿರತಕ್ಕಂತಹ ಯಾಗಾದಿಗಳನ್ನು ಮಾಡಿ ಒಂದು 100 ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ ಋತುಚಕ್ರವರ್ತಿ. ಒಂದು 100 ಅಶ್ವಮೇಧ ಯಾಗವನ್ನು ಮಾಡುವ ಕಾಲಕ್ಕೇನೆ ಅದ್ಭುತವಾಗಿರತಕ್ಕಂತಹದ್ದು. ಮುಂದೆ ಮಕ್ಕಳಿಗೆ ಉಪದೇಶವನ್ನು ಮಾಡಿ ಋತುಚಕ್ರವರ್ತಿ ಸನಕಾದಿಗಳಿಂದಾಗಿ ಉಪದೇಶವನ್ನು ಪಡೆದು ಮಹಾನುಭಾವನಾಗಿರ್ತಕ್ಕಂತಹ ಋತುಚಕ್ರವರ್ತಿಯ ವಂಶದಲ್ಲಿ ವಿಹಿತಾಶ್ವ ಅಂತ ಬರ್ತಾ ಇದ್ದಾನೆ. ಆ ವಿಹಿತಾಶ್ವನ ಮಗನೇ ಹವಿರ್ದಾರ ಅಂತ ಹೇಳಿ, ಹವಿರ್ದಾರನ ಮಗನೇ ಬರೀಶ್ವರ ಅಂತ ಹೇಳಿ, ಅವನಿಗೆ ಇನ್ನೊಂದು ಹೆಸರು ಪ್ರಾಚೀನ ಬರಿಹಿ ಅಂತ ಬರ್ತಾ ಇದೆ ಹೆಸರು. ಪ್ರಾಚೀನ ಬರಿ ಯಾವಾಗಲೂ ಕರ್ಮದೊಳಗೇನೆ ಆಸಕ್ತಿ, ಒಂದು ಜ್ಞಾನ ಗಿನ ಆಗಲ್ಲ. ಕೆಲವರು ಹೇಗಿರುತ್ತೆ, ಪೂಜೆ, ದಾನ, ತಪಸ್ಸು, ಜಪ, ಮತ್ತೆ 10 ಕಡೆ ಗುಡಿಗೆ ಹೋಗೋದು, ತೀರ್ಥ ಸ್ನಾನಕ್ಕೆ ಹೋಗೋದು. ಅವ್ರಿಗೆ ಪಾಠ ಪ್ರವಚನ ಅಂದ್ರೆ ಆಗ್ತಾ ಇಲ್ಲ, ಕೇವಲ ಕರ್ಮ. 16 ಯಜ್ಞವನ್ನು ಮಾಡಿಸ್ತಾರೆ, ಯಾಗವನ್ನು ಮಾಡಿಸ್ತಾರೆ, ಅದೇ ಪಾಠಕ್ಕೆ ಕೊಡಬೇಕು ಅಂತ ತುಳಿಗೆ ಬರುತ್ತೆ. ಏನ್ ಮಾಡ್ಬೇಕು, ನಾವು ಏನ್ ಮಾಡೋದಿಲ್ಲ ಅಂತ. ಹಾಗಾಗಿ ಕರ್ಮ ಇದು ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗೋಲ್ಲ. ಅದನ್ನ ನಾರದರು ಉಪದೇಶ ಮಾಡ್ತಾರೆ. ಕರ್ಮ ಬೇಕು, ಅದಕ್ಕೆ ಜ್ಞಾನಕ್ಕಾಗಿ ಕರ್ಮ ಹೊರತು ಮೋಕ್ಷಕ್ಕಾಗಿ ಕರ್ಮ ಅಲ್ಲ ಅನ್ನೋ ಕಾಲಕ್ಕೆ ತಕ್ಷಣಕ್ಕೆ ನಾರದರು ಬಂದು ಅವನ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಪುರಂಜನ ಉಪಾಖ್ಯಾನವನ್ನ ನಾರದರು ಉಪದೇಶ ಮಾಡ್ತಾ ಇದ್ದಾರೆ. ಸ್ನಾನವಾಗಿರತಕ್ಕಂಥ ಉಪಾಖ್ಯಾನ. ಪುರಂಜನ ಅನ್ನುವಂತ ಒಬ್ಬ ವ್ಯಕ್ತಿ ಎಲ್ಲಿಯಾದ್ರೂ ಒಂದು ಮನೆ ಆಸೀತ್ ಪುರಂಜನೋ ನಾಮ ರಾಜಾರಾಜನ್ ಬೃಹದ್ವಚ ಸ ಏಕದ ಯುವತೋ ದಕ್ಷಿಣೇಶು. ಒಂದು ಬಾರಿ ಯುವತ್ ಪರ್ವತಕ್ಕೆ ಹೋಗಿ ಎಲ್ಲಿಯಾದ್ರೂ ಇರಲಿಕ್ಕೆ ಯೋಗ್ಯವಾದಂತಹ ಸ್ಥಾನ ಸಿಗುತ್ತಾ ಅಂತ ನೋಡಿದ. 9 ಬಾಗಿಲಿನ ಗುಹೆ ಇರತಕ್ಕಂತಹ ಒಂದು ಸಿಕ್ತು, ಗುಹಾ ಸಿಕ್ತು. 9 ಗುಹಾ ಬಾಗಿಲಿತ್ತು, ಒಳ್ಳೆ ಪರ್ವತ. ಅದರೊಳಗೆ ಪ್ರವೇಶ ಮಾಡಿದ. ಅಲ್ಲಿ ಒಬ್ಬ ಹೆಣ್ಣನ್ನು ನೋಡಿದ, ಚೆನ್ನಾಗಿದೆ ಪುರಂಜನಿ. ಹೆಣ್ಣು ನೋಡೋ ಕಾಲಕ್ಕೆ ಚೆನ್ನಾಗಿದ್ದು ಅವಳಿಗೆ 10 ಜನ ದಾಸದಾಸಿಯರು. ಆಮೇಲೆ ಅವಳನ್ನು ಯಾವಾಗಲೂ ಸೆಕ್ಯೂರಿಟಿ ಮಾಡಲಿಕ್ಕೇನೆ ಕಾಯ್ತಾ ಇರತಕ್ಕಂತಹ ಒಂದು 5 ಎಡೆ ಸರ್ಪ ಇರ್ತದೆ. ತಕ್ಷಣಕ್ಕೆ ಪುರಂಜನ ಏನಮ್ಮ ನೀನು ಟಿಕಾರ ಬಂದಿ, ನಾವು 5 ಎಡೆ ಸರ್ಪ ತಲೆ ಮೇಲೆ. ಅದಾದ್ಮೇಲೆ ನೀನು ಮದುವೆ ಆಗ್ತೀಯಾ? ಮದುವೆ ಆದ ಚೆನ್ನಾಗಿ ಕಾಲ 360 ಕಪ್ಪು ಜನ ಸೈನಿಕರು, 360 ಬಿಳಿ ಸೈನಿಕರು ಅವರನ್ನು ಕಾಯ್ತಾ ಇದ್ರು. ಹೀಗೆ ಆಗ್ತಾ ಆಗ್ತಾ ತನ್ನ ಜೀವನವನ್ನು ಹಾಳು ಮಾಡ್ಕೊಂಡ. ಅವಳು ವಿಸ್ತಾರವಾಗಿರೋ ಪುರಂಜನೋಪಾಖ್ಯಾನ. ಇದನ್ನು ನೀವು ಮಾಡಬೇಡಿ. ನಮಗೇನೆ ಸಂಬಂಧ, ಪುರಂಜನಂತೂ ನಮಗೆ ಸಂಬಂಧ. ನಾವು ಪೂರ್ತಿಯಾಗಿ ನಾವು ಮನೆಯೊಳಗಿದ್ದೀವಿ, ನಾವು ಎಲ್ಲರೂ ರಾಕ್ಷರಿಲ್ಲ, ಎಲ್ಲಪ್ಪ ನಿಮ್ದು ಹಣೆ ಬರಟೆ. ಮುಂದೆ ಸತ್ತ ಮೇಲೆ ವಿಶೇಷವಾಗಿ ವಿದರ್ಭ ದೇಶದಲ್ಲಿ ಒಬ್ಬ ಹೆಣ್ಣಾಗ್ಬಿಟ್ಟಿದ. ಮಲೆಧ್ವಜ ಅನ್ನುವಂತಹ ರಾಜನನ್ನ ಪಡೆದು ಅಜ್ಞಾತ ಸಖ ಅಂತ ಹೇಳಿ ಅವಿಜ್ಞಾತ ಸಖ ಅಂತಿದ್ದ ಉಪದೇಶವನ್ನು ಪಡೆದು ಉದ್ಧಾರ ಆದ ಅಂತ ಈಗ ಹೇಳ್ತಾರೆ. ಅದಕ್ಕೆ ತಕ್ಷಣಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಪುರಂಜನ ಉಪಾಖ್ಯಾನದ ನಿರ್ಣಯ ಏನಪ್ಪಾ ಅಂದ್ರೆ, ನೋಡಪ್ಪ ಬೇರೆ ಅಲ್ಲ, ಪುರಂಜನ ಅಂದ್ರೆ ನಮ್ಮ ದೇಹವೇ ಪುರಂಜನ ಅಂತ ಕರೀತಾರೆ. 9 ದ್ವಾರಗಳಿಂದ ಕೂಡಿದೆ. ಯದ್ಯಪಿ 11 ದ್ವಾರ, ಯಾವಾಗಲೂ ಇರೋದು 11 ದ್ವಾರ. 9 ದ್ವಾರ ಅಂತ ವ್ಯವಹಾರ ಮಾಡ್ತೀವಿ. ಯಾಕೆ ಮೇಲಿನ ಬ್ರಹ್ಮರಂಧ್ರಗಳು ಹಿಡಿಬೇಕು, ಕೆಳಗಿನ ಸೂಕ್ಷ್ಮವಾಗಿರ್ತಕ್ಕಂಥ ದ್ವಾರವೇ ಇದೆ. ಹಾಗಾಗಿ 2 11 ದ್ವಾರ. 9 ದ್ವಾರ ಇರುವಂತಹ ದೇಹ, ಅದರಲ್ಲಿ ಮತ್ತೆ ಹೆಂಡತಿ ಯಾರಾದ್ರು ಬುದ್ಧಿಂತು ಪ್ರಮದಾಂ ವಿಧಿ, ಇದು ಶ್ರೀಮದಾಚಾರ್ಯ ಕೊಡುವಂತಹ ನಿರ್ಣಯ. ಹೆಂಡತಿ ಯಾರಾದ್ರೂ ನಮ್ಮ ಬುದ್ಧಿನೇ. ಆಮೇಲೆ ರಸೇಂದ್ರಿಯಗಳೇ ನಮ್ಮ ಇದನ್ನು ಸೇವಕರು. 5 ಎಡೆಯ ಸರ್ಪ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, 5 ಎಡೆಯ ಸರ್ಪ. ಹೀಗಾಗಿ ಇದನ್ನೇ ಮಾಡ್ತಾ ಇರ್ತೀವಿ. ಒಂದು ದಿವಸ 360 ಹಗಲು, 360 ರಾತ್ರಿ. ಚಂಡ ವೇಗ, ಪ್ರಚಂಡ ವೇಗ ಅಂತ ಹೇಳಿ ಬಂದು ನಮ್ಮನ್ನೆಲ್ಲ ಅಪಹಾರ ಮಾಡ್ಕೊಂಡು ಇಡೀ ಆಯುಷ್ಯ ಮುಗಿದೋಗುತ್ತೆ. ಅಜ್ಞಾತ ಸಖ ಅಂದ್ರೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅವನ ಉಪದೇಶವನ್ನು ಕೇಳೋದೇ ಇಲ್ಲ. ಹೀಗಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೋತೀವಿ ಅಂತ ಹೇಳಿ ಪುರಂಜನ ಉಪಾಖ್ಯಾನವನ್ನು ಹೇಳಿ, ನೀನು ಕೇವಲ ಕರ್ಮವನ್ನೇ ಮಾಡಿ ನಿನ್ನ ಜೀವನವನ್ನ ವ್ಯರ್ಥ ಮಾಡ್ಕೋಬೇಡ ಅನ್ನುವಂತ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಆ ಪ್ರಾಚೀನ ಬಲಿ ರಾಜನಿಗೆ ಬಾಟೇತಸರು ಅಂತ 10 ಜನ ಮಕ್ಕಳು. ಅವ್ರು ನಾವು ತಪಸ್ ಮಾಡ್ತೀವಿ ಅಂತ ಹೋದಾಗ ರುದ್ರದೇವರ ಭೇಟಿ ಆಗತ್ತೆ. ರುದ್ರದೇವರ ಉಪದೇಶದಿಂದಾಗಿ ಸಮುದ್ರದ ಒಳಗಡೆ ನಿಂತು ತಪಸ್ ಮಾಡ್ತಾರೆ. ಆಮೇಲೆ ಮೇಲ್ ಬರಬೇಕು ಅನ್ನೋ ಕಾಲಕ್ಕೆ ಎಲ್ಲ ಕಡೆ ಗಿಡ 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 ಬೆಳೆದು
ತಾವು ಮೇಲೆ ಬರುವ ಕಾಲಕ್ಕೆ ಪ್ರಾಚೇತಸರು ತಮ್ಮ ಕಣ್ಣಿನಿಂದ ಬರುವಂತಹ ಅಗ್ನಿಯನ್ನ ಎಲ್ಲ ಗಿಡಗಳ ಸಂಹಾರ ಆಗೋಯ್ತು, ಸುಟ್ಟೋಯ್ತು. ತಕ್ಷಣಕ್ಕೆ ವನಸ್ಪತಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಬಂದ. ಅಲ್ಲಪ್ಪ ಎಲ್ಲಾ ಗಿಡ ಸುಟ್ಟು ಗತಿಯರು ಅಲ್ಲ, ನಮ್ಗೆ ದಾರಿ ಗಟ್ಟಾಗ್ಯಾವ, ನೀವು ದಾರಿಗೆ ಎಟ್ಟಾಗ್ಯಾವ ಹೊಟ್ಟೆ ಸುಟ್ಕೊಂಡು ಹೋಗ್ರಿ. ಇಡೀ ಇರೋ ಮರ ಎಲ್ಲ ಸುಟ್ಬಿಟ್ರೆ ಮುಂದೆ ಬರೋರಿಗೆ ಅಂಗಾರ ಹೋಗ್ತಿರೋರು, ಅಂಗಾರಕ್ಕೂ ಗತಿ ಇರೋಲ್ಲ. ಮನೆ ಮಾರಕ್ಕೆ ಏಕಾದಶಿ ಅಂಗಾರ ಹೋಗ್ಬೇಕು ಸುಟ್ಟಾಗಿರು ಅನ್ನೋ ಕಾಲಕ್ಕೆ ಸುಮ್ಮನಿದ್ರೆ ನಾನು ಒಳಗೆ ಕೊಡ್ತೀವಿ ಬ್ರಹ್ಮಲೋಚಿ ಅಂತ ಹೇಳಿ. ಅದ್ಭುತವಾಗಿರ್ತಕ್ಕಂಥ ಗತಿ. ಈಗೇನು ಪಾರಂಪಾರಂ ಬಿಟ್ಟು ಅನಂತ ಪಾರ ಅಂತೆ ಬ್ರಹ್ಮಪಾರ ಸ್ತೋತ್ರ ಹೇಳ್ತೀವಲ್ಲ, ಅದು ಅದ್ಭುತವಾಗಿ ಇದೇ ಪ್ರಸಂಗದಲ್ಲಿ ಆದದ್ದು. ಅದಾದ್ಮೇಲೆ ಬ್ರಹ್ಮಲೋಚಿಯನ್ನ ಮತ್ತು ಮದುವೆ ಮಾಡಿಕೊಟ್ಟು ವಿಶೇಷವಾಗಿರ್ತಕ್ಕಂತಹ ಮಹಾನುಭಾವರು ಪ್ರಾಚೇತಸರು ದಕ್ಷ ಪ್ರಜಾಪತಿಯನ್ನು ಪಡೆದರು. ಬ್ರಹ್ಮಲೋಚ ಹಾಗೂ ಆ ಪ್ರಾಚೇತಸರಲ್ಲಿ ಹುಟ್ಟಿದವರೇ ಇನ್ನೊಂದು ಬಾರಿ ದಕ್ಷ ಪ್ರಜಾಪತಿ ಹುಡ್ತಾ ಇದ್ದಾನೆ ಅನ್ನುವಂತಹ ಕಥೆಯನ್ನು ಹೇಳಿ, ಏತದ್ಯ ಶೃಣುಯಾತ್ರಾಜನ್ ರಾಜ್ಞಾ ಹರ್ಯರ್ಪಿತಾನಮಾನ್ ಆಯೋತ್ತರಂ ಯಶಸ್ವಸ್ತಿ ಗತಿಮೈಶ್ವರ್ಯಮಾಪ್ನುಯಾತ್. ಉತ್ತಾನಪಾದ ಚರಿತ್ರೆಯನ್ನು ಮುಗಿಸಿ ಮುಂದೆ ಪ್ರಿಯವ್ರತ ರಾಜನ ಚರಿತ್ರೆಯನ್ನು ಹೇಳಬೇಕು ಅಂತ ಆರಂಭ ಮಾಡ್ತಾ ಇದ್ದಾರೆ. ಪ್ರಿಯವ್ರತ ರಾಜ ರಾಜ್ಯವನ್ನು ತಗೊಳ್ಳೋ ಅಂತಂದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಸ್ವಯಂಭೂ ಮನವಿ, ನಾ ರಾಜ್ಯವನ್ನು ಆಡಲ್ಲ, ನನ್ನ ವೈರಾಗ್ಯ ಬಂದದ. ವೈರಾಗ್ಯ ಬಂದ್ರೆ ರಾಜ್ಯವನ್ನು ಆಡಬಾರ್ದು ಅಂತ ಹೇಳಿದ. ಬೇಕಾದ ಸ್ವಯಂಭೂವನ್ನು ಹೇಳಿದ್ರು ಕೂಡ ಕೇಳಿಲ್ಲ. ಕಡೆಗೆ ಅವರಂದ್ರು, ಕಡಿ ನಿಮ್ಮ ಅಜ್ಜನೇ ಕರೆಸ್ತೀನಿ, ಬ್ರಹ್ಮದೇವರೇ ಕರೆಸ್ತೀನಿ, ಸ್ವಾಮಿ ಒಂದು ಏನೋ ಜ್ಯೋತಿಷ್ ನೋಡ್ರಿ ಒಳ್ಳೆ ಅಂತ ರಾಜ್ಯವನ್ನು ಮಾಡ್ಲಿಕ್ಕೆ. ತಕ್ಷಣಕ್ಕೆ ಬ್ರಹ್ಮದೇವರು ಬಂದು ಪ್ರಿಯವ್ರತ ರಾಜ ನಿನಗೆ ನಿಜವಾಗ್ಲೂ ವೈರಾಗ್ಯ ಬಂದಿದೆಯಾ? ಸುಮ್ಮನೆ ವೈರಾಗ್ಯ ಬರೋದು ಅದು 4-5 ಪ್ಲೇಸ್ಗಳಲ್ಲಿ ಬಂದ್ಬಿಡುತ್ತೆ ವೈರಾಗ್ಯ. ಮೊದಲು ಗರ್ಭೆ ವ್ಯಾಧೋ ಸ್ಮಶಾನೆ ಪುರಾಣೆ ಯಾಮತಿರ್ಮವೇ ಯಾಮತಿ ಸ್ಥಿರತಾಂ ಯಾತಿ ಕೋನು ಮುಚ್ಚೇತ ಬಂಧನ. ಗರುಡ ಪುರಾಣದಲ್ಲಿ ವೇದವ್ಯಾಸ ಹೇಳ್ತಾರೆ, ಗರ್ಭದಲ್ಲಿ ಕೂತಾಗ ತಾತ್ಕಾಲಿಕ ವೈರಾಗ್ಯ ಬರುತ್ತೆ. ವ್ಯಾಧೋ ರೋಗಾರ್ಜನ ಬಂದ ಮುದಯ ಸ್ವಾಮಿ. ಆಮೇಲೆ ಪುರಾಣೆ, ಈ ಪುರಾಣ ಕೇಳಬೇಕಾದ್ರೆ ವೈರಾಗ್ಯ ನೋಡ್ಬೇಕು, ಮುಗಿದಾಯ್ತು ಬೇಕಾದಾಗ್ಲಿ ಹೋದ್ನ ಮುಗಿದ ಭಾಗವತ ಬಿಟ್ರೆ ರಾಮಾಯಣ ಬಿಟ್ರೆ ಮಹಾಭಾರತ ಅಧ್ಯಯನ ಬರೀ ಉಪನ್ಯಾಸ ಒಬ್ಬರು ಹೋಗೋ ಕಾಲಕ್ಕೆ ಯಾರೋ ಬಂದ್ರು, ಅಲ್ರಿ ಇವತ್ತೇನು ಉಪನ್ಯಾಸ ಆಯ್ತು ಅದನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ. ನನಗೆ ಇಷ್ಟು ವೈರಾಗ್ಯ ಬಂತು ಅಂದ್ರೆ ಆ ಉಪನ್ಯಾಸವನ್ನು ಹೇಳಿದ ಆಚಾರ ಹತ್ರ ಕೊಟ್ಟು ಬಂದ್ಬಿಟ್ಟಿ. ನಾನು ಬ್ಯಾಡೇ ಬೇಡ ಉಪನ್ಯಾಸ ಅಷ್ಟು ವೈರಾಗ್ಯ. ಅದಕ್ಕಂದ್ರೆ ಇಷ್ಟು ವೈರಾಗ್ಯ ಯಾವಾಗ್ಲೂ ಇರುತ್ತೆ. ತಾತ್ಕಾಲಿಕವಾಗಿ ವೈರಾಗ್ಯ ಕಾಲ ದೇಶವನ್ನು ನೋಡಬೇಡ, ಯಾವಾಗ್ಲೂ ಇರಬೇಕು. ಕೆಲವೊಂದು ಕಾಲದಾಗ ಬರುತ್ತೆ. ಈ ಬದಲಿಗೆ ಹೋದಾಗ ಏನೇನು ಬೇಡ ಅನ್ಸುತ್ತೆ, ಹೊತ್ಕೊಂಡು ಹೊರಗಡೆ ಸುಮ್ಮನೆ ವೈರಾಗ್ಯ. ದೇಶ ಯಾವ್ದಾದ್ರು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ವೈರಾಗ್ಯ ಬರುತ್ತೆ. ನಿಜವಾಗ್ಲೂ ವೈರಾಗ್ಯ ಇರಬೇಕಲ್ಲ. ವೈರಾಗ್ಯ ಬಂದ ಅಂತ ಹೇಳಿ ಕೆಲವರಂದ್ರೆ ನಾವು ಹೊಟ್ಟೋಗ್ತೇವೆ, ವೈರಾಗ್ಯ ಬಂದ ಅಂತ ಹೇಳಿ ಶ್ರೀಪಾದ ಹೋಗ್ಬಿಟ್ಟು ಹೊಡೆದಾಗಿ ಆಮೇಲೆ ಮನೆಗೆ ಫೋನ್ ಮಾಡಿದ್ವಿ, ಏನ್ ಮಾಡ್ಕೋತಾ ಇದ್ದೀವಿ, ದೋಸೆನೋ ಇಡ್ತೇನೋ ಅಂದ್ರು. ನಾವು 2 ಮಾಡ್ಕೋತಾ ಇದ್ವಿ. ಪಾಪಿಟ್ರ ನಾ ಇಲ್ಲಾದಾಗ ಎಲ್ಲ ಮಾಡ್ಕೊಂಡಿದ್ದೆ, ನಾಳೆ ಬರ್ತೀನಿ. ಇಲ್ಲಿ ಹೋದ್ರು ವೈರಾಗ್ಯ ನಿನ್ನೆ ಹೋಗಿತ್ತು, ಇವತ್ತು ಬಂತು. ಪ್ಲೇಸಿನಿಂದ ಬರುವಂತಹದ್ದು 1-2% ನಿಜವಾಗ್ಲೂ ವೈರಾಗ್ಯ ಬಂದಿದ್ರೆ ಇನ್ನು ರಾಜ್ಯವನ್ನು ಆಳಿದ್ರು ಕೂಡ ವೈರಾಗ್ಯ ಹೋಗಲ್ಲ. ಬ್ರಹ್ಮದೇವರ ಉಪದೇಶ ಯಾರು ಬಿಡ್ತಾರೆ? 11,000 ಕೋಟಿ ವರ್ಷಗಳ ಕಾಲ ಮಹಾನುಭಾವರು ರಾಜ್ಯವನ್ನು ಆಳಿ ನಿರ್ವ್ಯಾಜವಾಗಿ ಬಿಟ್ಬಿಟ್ಟು, ಯಾವಾಗ ಮನುಷ್ಯ 1-2 ದಿವಸ ರಾಜ್ಯ ಆಗಲೇ 11,000 ವರ್ಷ ಆಗಿ ಏನೆಲ್ಲ ಕೊಟ್ಬಿಟ್ಟು ಮುಂದೆ ಹೇಳಿ ಆ ಅಗ್ನಿಯಿಂದ ದೇವೃತರಾದ ಮಕ್ಕಳೇ ಆಗ್ನೇಯಂದ್ರರು ಅವರ ಮನೆಯಲ್ಲಿ ನಾವಿರಾಜರು ಬರ್ತಾ ಇದ್ದಾರೆ. ಆ ನಾವಿರಾಜನ ಮಗನಾಗಿರ್ತಕ್ಕಂಥವರೇ ಸಾಕ್ಷಾತ್ ಪರಮಾತ್ಮ ವೃಷಭನಾಮಕ ಪರಮಾತ್ಮ ಮೇರುದೇವಿಯಲ್ಲಿ. ನಾವಿರಾಜ ಹಾಗೂ ಮೇರುದೇವಿಯಲ್ಲಿ ವೃಷಭನಾಮಕ ಪರಮಾತ್ಮನ ಅವತಾರ ಆಗ್ತಾ ಇದೆ. ಆ ವೃಷಭನಾಮಕ ಪರಮಾತ್ಮನಿಗೆ ಇಂದ್ರದೇವರು ಜಯಂತಿ ಅಂತ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. 100 ಜನ ಮಕ್ಕಳು. ಕೊನೆಯದವರು ಎಲ್ಲಾ 100 ಮಕ್ಕಳ ಮೊದಲನೇದವರೇ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿ ಹೆಸರಿನಿಂದಲೇ ಮತ್ತು ಭಾರತ ಅಂತ ಆಗ್ತಾ ಇದೆ. ಅವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡ್ರಪ್ಪ, ಈ ದೇಹ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಏ ಸುಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿನಿತನಾಗದೆ ದೊಡಕೆ ಒಳಗಾಗಿ ಲೇಸ ಸಾಧನವ ಮಾಡದೆ ದುಸ್ಸಹವಾಸದಿಂದಲೇ ದಿನ ಕಳೆದೆ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಉಪದೇಶ ಮಾಡಿ ವೃಷಭನಾಮಕ ಪರಮಾತ್ಮ ಕೊಡಚಾದ್ರಿ ಅಂತ ಹೇಳಿ, ಇವತ್ತಿಗೂ ಉಡುಪಿ ಹತ್ರ ಬರುತ್ತೆ ಕೊಡಚಾದ್ರಿ ಅಂತ ಹೇಳಿ. ಆ ಉಡುಪಿ ಹತ್ರ ಬರುವಂತಹ ಕೊಡಚಾದ್ರಿಯಲ್ಲಿ ಕಾಡಿನಲ್ಲಿ ಹೋಗಿ ಅಗ್ನಿಯಂತರ್ಗತನಾದಂತಹ ಅಧಿಪತಿ ಪರಶುರಾಮ ಜೊತೆಗೆ ಐಕ್ಯ ಹೊಂದಿದ ಪ್ರಾರಂಭವಾಗಿದೆ. ಅದಾದ ಭರತ ಚಕ್ರವರ್ತಿ ರಾಜ್ಯವನ್ನು ಆಳ್ತಾ ಇದ್ದ. ಭರತ ಚಕ್ರವರ್ತಿನೂ ಕೂಡ ರಾಜ್ಯವನ್ನ ಮಕ್ಕಳಿಗೆ ಕೊಟ್ಟು ತಾನು ಗಂಡಕಿ ನದಿಯ ತೀರದಲ್ಲಿ ಸಾಧನೆಯನ್ನು ಮಾಡ್ಕೋಬೇಕು ಅಂತ ಹೊರಟೋದ.
3 ಮುಹೂರ್ತಗಳ ಕಾಲ ಗಂಡಕಿ ನದಿಯ ಒಳಗಡೆ ಕೂತು ಜಪವನ್ನು ಮಾಡ್ತಾ ಇದೆ. 3 ಮುಹೂರ್ತ 48 48 48 3 ಮುಹೂರ್ತಗಳ ಕಾಲ ಆ ಒಳಗಡೆ ಕೂತು ಜಪವನ್ನು ಮಾಡುವ ಕಾಲಕ್ಕೆ ಆಮೇಲೆ ಎದ್ದು ಹೊರಗಡೆ ಬರೋ ಕಾಲಕ್ಕೆ ಕೈ ಒಳಗೆ ಪುಟ್ಟದೊಂದು ಜಿಕ್ಕಿ ಏನ್ರಿ ಯಾಕೆ ಬರ್ತಿದ್ರು ಅಂತ ಕೇಳೋ ಕಾಲಕ್ಕೆ ಏಕನಾಥು ಮಹಾರಾಜ್ಯ ಕೃತಾ ವಿವೇಕ ಮುಹೂರ್ತತ್ರಯ ಮಾಕರಂತ ವೇಷ ಇದು ಗಜ ಅನ್ನೋ ಕಾಲಕ್ಕೆ ತಕ್ಕಣಕ್ಕೆ ಒಂದು ಜಿಂಕಿ ಬಂತು. ಯಾಕೆ ಇದು ಚೆನ್ನಾಗಿ ಮುದ್ದಾಗಿತ್ತು, ಇದ್ರ ತಾಯಿಯಲ್ಲಿ ಅಂತ ಹೊಡ್ಕೊಂಡು ಹೋಗೋ ಕಾಲಕ್ಕೆ ಎಲ್ಲ ವೃತ್ತಾಂತ ಗೊತ್ತಾಯ್ತು. ಪಾಪ ಒಂದು ಜಿಕ್ಕಿ ಗರ್ಭಿಣಿ ಜಿಕ್ಕಿ ನೀರು ಕುಡಿಬೇಕು ಅಂತ ಗಂಡಕಿ ನದಿ ಬಾಯಿ ಹಾಕಿದಿತ್ತು. ಅಷ್ಟರೊಳಗೇನೆ ಒಂದು ಸಿಂಹದ ಜೋರು ಧ್ವನಿ ಕೇಳೋ ಕಾಲಕ್ಕೆ ಯಾವುದೇ ಪ್ರಾಣಿಗಾದ್ರೂ ಬದುಕಬೇಕು ಅಂತ ಆಸೆ ಇರುತ್ತದೆ. 99 ವರ್ಷ ಆದ್ರೂ ನಾವು ಇಲ್ಲಿ ಬದುಕ್ತೀವಿ ಬಾಕಿಟ್ರ ಅವ ಕರಿತ 99 ವರ್ಷ ಮುದಕ್ಕೆ ಕರಿತಾನೆ ಬಾಪ ಕೈ ಮಾಡಿ ಅದಿನ ಕೊನೆ ಏನೋ ಹೇಳ್ತಾರೆ ಪಾಪ ಅಂತ ಹೋಗೋ ಕಾಲಕ್ಕೆ ಡಾಕ್ಟರ್ ಹೇಳ್ತಾನೆ ನೀನೇನು ತಿಳ್ಕೊಬೇಡಿ, ಏನೋ ಏನೇನೇನೇನೂ ಇಲ್ಲ, ಯಾರ್ಯಾರು ಕರ್ಸೋ ಕರಿಸ್ಬೇಡಿ ಅಂತ ಹೇಳೋ ಕಾಲಕ್ಕೆ ಆ ಮುದುಕ್ ಕರಿಯುತ್ತೆ. ಕರೆದು ಹತ್ರ ಹೋಗೋ ಕಾಲಕ್ಕೆ ಕಿವಿಯೊಳಗೆ ಏನು ಹೇಳ್ತಾನೆ, ಏನಪ್ಪ ಏನ್ ಆಸೆ ಇದೆ ಹೇಳು, ಈ ಡಾಕ್ಟರ್ ಸರಿ ಇಲ್ಲ ಪಾಪಿಟ್ಟ, ಇನ್ನೊಬ್ಬ ಡಾಕ್ಟರ್ ಕರೆಸು. ಏನ್ ಹಿಂಗೆ ಡಾಕ್ಟರ್ ಕರೆಸಿದ್ರೆ 99 ವಯಸ್ಸಾದ್ಮೇಲೆ ಕೇಳೋದೇನೋ ಮತ್ತೊಬ್ಬ ಡಾಕ್ಟರ್ ಕರೆಸ್ಬೇಕಾಗ್ತ. ಮನುಷ್ಯನಿಗೆ ಜೀವನಿಗೆ ಬದುಕಬೇಕು ಅನ್ನೋ ಆಸೆ. ಜಿಂಕೆ ಅದು ಹಾರೋ ಕಾಲಕ್ಕೆ ಆ ಹಾರಿದ ಗತಿಯಲ್ಲಿ ತುಂಬಿದ ಗರ್ಭಿಣಿ ಆ ಕಡೆ ಹೋಗಿ ಅದು ಹಾರ್ತು ಸತ್ತೋಯ್ತು. ಆ ಜಿಂಕೆ ಹೊರಗಡೆ ಬಿತ್ತು, ಮರಿ ಜಿಂಕೆ, ಅದು ಹರಿದು ನೀರ್ಕೊಂಡು ಹರಿದು ಈಸಿಕೊಂಡು ಬರುವುದು. ನೋಡಿ, ದೇವರು ಕೊಟ್ಟಂತಹ ವಿಶಿಷ್ಟವಾದದ್ದು ಪ್ರಾಣಿಗಳು ಹುಟ್ಟಿದ ಕೂಡಲೇ ಈಸ್ಕೊಂಡ್ಬಿಡುತ್ತೆ. ನಮಗೆ ಏನ್ ನಾವು 9 ತಿಂಗಳು ಮೊದಲಿಗೆ ಕಾಲು ಬರ್ಲಿಕ್ಕೆ ಬೇಕು. ನಮಗೆ 9 ತಿಂಗಳು ನಮ್ಗೆ ಈಸ್ ಬರ್ಲಿಕ್ಕೆ ಎಲ್ಲಿ ಆಗುತ್ತೆ, ಈಸ್ ಕಲಿಸ್ಬೇಕು ಅಂತ ಏನು ನೋಡ್ಬೇಕು. ಇಲ್ಲೇನೋ ಹಳ್ಳಿ ಒಳಗೆ ಇರ್ತಾರ, ಪಟ ಪಟ ಅಂತ ಜಿಗಿತಾರ, ರಾಮೀನೋ ಕೆರೆನೋ ಜಿಗಿದು ತಂದ್ಬಿಡ್ತಾರೆ. ಈ ಸಿಟಿ ಒಳಗೆ ಇದ್ದವ್ರಿಗೆ ಈಸೇ ಬರಲ್ಲ. ಇದು ಆ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿ ಆ ಸ್ವಿಮ್ಮಿಂಗ್ ಹೇಳ್ಕೊಡೋರಿಗೆ ನೀನೇ ವಚನ ಬರ್ಮಾಡ್ರೆ ಹೇಳ್ಕೊಡೋಣ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಎಲ್ಲ ಒಂದು ಸೂಟು ಬೂಟು ಕ್ಯಾಪು ಹ್ಯಾಟು ಎಲ್ಲ ಒಂದು ತಿಂಗಳು ಕೊಡಿಸಿದ ಮೇಲೆ ಅದು ಸ್ವಿಮ್ಮಿಂಗ್ ಬಂದ್ಬಿಟ್ಟು ಎಲ್ಲ ಬರುತ್ತೆ. ನೀರು ಒಂದು ಕಾವಿರುತ್ತೆ. ಪ್ರಾಣಿಗಳಿಗೆ ಆಗಲ್ಲ. ದೇವರು ನ್ಯಾಚುರಲ್ ನೋಡಿ ಅದು ಹುಟ್ಟಿ ನೀರೊಳಗೆ ಬಿಟ್ಟು ಈಸ್ಕೊಂಡು ಇವ್ರ ಕೇಳಲು ಬಂದ ಮೇಲೆ ಮುಗಿದ ವಯಸ್ಸು. ಏನು 8 ವರ್ಷ ತಪಸ್ಸು ಏನೇ ಮಾಡಿದ್ರೆ ಎಲ್ಲ ಅದಕ್ಕೆ ಎಲ್ಲಾನು ಉದಯಾಸ್ತಮಾನ ಸೇವೆ ಎದ್ದಾಗಿ ಹಿಡ್ಕೊಂಡು ಅದು ಎಲ್ಲ ತಾನೇ ಮಾಡ್ತಾ 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 ಗೊತ್ತು. ಶ್ರೀಮದ್ ಆಚಾರ್ಯ ಪಟ್ಟೆ ಮಾಡ್ತಾರೆ. ಏನೋ ಪ್ರಾಣಿಗೆ ಅವ್ರು ಏನೋ ಮಾಡಿ ನೀವ್ ಯಾಕಂತೀರಿ? ಅರೆ ಪ್ರಾಣಿಯನ್ನ ಸಾಕಿ ಅದಕ್ಕೆ ಹುಲ್ಲು ಗಿಲ್ಲು ಹಾಕಿ ತಿರುಸಿ ಮಾಡಿರ್ಲಿಲ್ಲ. ಇದಕ್ಕೆ ಬೇರೆ ಗತಿ ಇಲ್ಲ, ನಾನೇ ಗತಿ ಹಾಕೊಂಡ ನಾನೇ ಅನ್ಕೋಬಾರ್ದು. ದೇವ್ರ ಗತಿ ಇದ್ದ ನನಗೇನೋ ಒಂದಿಟ್ಟು ಬಾಟ್ ಅನ್ನೋ ಕಾಲಕ್ಕೆ ಮುಗಿದು ಅದೇ ಜಿಂಕೆ ಸ್ಮರಣೆ ಮಾಡಿ 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 ಕಡೆ ಕಾಲದಾಗ ಜಿಂಕಿ ಪ್ರಾಣವನ್ನು ಬಿಟ್ಬಿಡ್ತು. ಅದರ ಸ್ಮರಣೆ ಮಾಡಿ ಇವರು ಪ್ರಾಣ ಬಿಟ್ಟು ಮುಂದಿನ ಜನ್ಮದಲ್ಲಿ ಅಲ್ಲೇನೆ ಅವರು ಜಿಂಕೆ ಆಗ್ಬಿಟ್ಟಿದ್ರು. ಆದ್ರೆ ಏನು ದೇವರ ಅನುಗ್ರಹ ಆದ್ರೆ ಇದು ಒಂದು ಮಾತು ಹೇಳ್ತಾರೆ ಶಿವರಾಚಾರ್ಯರು. ದೇವರ ಸಾಕ್ಷಾತ್ ದೇವರ ಮಕ್ಕಳಾದಂತಹನೇ ವರಚಕ್ರವರ್ತಿಗಳಿಗೆ ಅಂತ್ಯಕಾಲದಲ್ಲಿ ಏನೇನೋ ಸ್ಮರಣೆ ಬಂತು ಅಂತಾದ್ರೆ ನಮ್ಮ ನಿಮ್ಮಂತವ್ರ ಗತಿ ಏನು? ಅಂತ್ಯಕಾಲದಲ್ಲಿ ಎಲ್ಲಿರ್ತೀವೋ ಯಾರಿಗೆ ಗೊತ್ತು ನಮಗೆ. ಹಣೆ ಬಾರಕ್ಕೆ ಈಗೆಲ್ಲ ಇನ್ಶೂರೆನ್ಸು ಎಲ್ಲ ಆದ ಅಂತ ಹೇಳಿ ಎಲ್ಲಾರು ಪಾಪ ಏನ್ ಮಾಡ್ತಾರೆ, ಇಲ್ಲಿ ಬಿಡ್ರಿ ಇನ್ನೊಂದು 4 ದಿವಸ ಬದುಕಲಿ ಅಂತ ಹಾಸ್ಪಿಟಲ್ ಹಾಕ್ಬಿಡ್ತಾರೆ. ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಅವ್ರು ದುಡ್ಡಿಗಾಗಿ ಕೆಲಸ ಮಾಡೋರು ಎಲ್ಲಾರು. ಅವಾಗ ಬಂದಾಗ ಅಂಕಲ್ ಓಪನ್ ಯುವರ್ ಮೌತ್ ಅಂತೇಳಿ ಹುಡುಗಿ ಹಾಕಿ ಇವ್ರು ಎಷ್ಟು ಗದಾಗಿರುತ್ತೋ ಏನೋ ಎಷ್ಟಿರುತ್ತೆ ಮನುಷ್ಯ ಎಷ್ಟು ಅವಾಗ ಕಿಡ್ನಿ ಕಾಫಿ ಏನೋಪ್ಪ ಹೌದು ಇಲ್ಲ. ಅಂತ್ಯಕಾಲದಲ್ಲಿ ಇದ್ದು ಗಟ್ಟಿಯ ಕಡೆಗೆ ಯಾವುದಿಲ್ಲ ಕಡೆಗೆ. ಆಮೇಲೆ ಅಂತ್ಯಕಾಲದಲ್ಲಿ ಆ ನರಸಮ್ಮ ನೋಡಿ ನೀನೇ ನರಸಿಂಹ ಅಲ್ಲ ಅಮ್ಮ ನರಸಮ್ಮ ನೀನೇ ನರಸಿಂಹ ನನ್ನ ಪಾಲಿಗೆ ಅಂತ ಹೇಳಿ ಯಾವ ಜನ್ಮನೋ ನಾಯಿ ಹಂದಿ ಕತ್ತಿ ಎಲ್ಲಿ ಬರುತ್ತೆ ಅನ್ನೋ ಕಾಲಕ್ಕೆ ಬರ್ತದೆ. ಚಕ್ರವರ್ತಿಗಳಿಗೆ ಹಿಂದಿನ ಜನ್ಮದ ನೆನಪಿಷ್ಟು ಅವರು ಧ್ಯಾನವನ್ನ ಮಾಡಿ ಗಂಡಕಿ ನದಿಯಲ್ಲಿ ಪ್ರಾಣವನ್ನು ಬಿಟ್ಟು ಮುಂದೆ ಅದ್ಭುತವಾಗಿ ಮಹಾನುಭಾವರು ಜಡಭರತರಾಗಿ ಬಿಡ್ತಾ ಇದ್ದಾರೆ. ಜಡಭರತರಾಗಿ ಬಂದ ಮೇಲೆ ಮುಗಿದ ಮೌನ ಅಂದ್ರೆ ಮೌನ ಮುಗಿದ ಏನೇನು ಮಾತಾಡಿದ್ರಿ ಹುಟ್ಟಿದಾಗಿಂದ ಮೌನ. ಮರತಾಗಿಯ ಮಕ್ಕಳು ಅವ್ರ ತಂದೆಗೆ ಅವ್ರ ತಾಯಿ ತಾಯಿ ಹೋಗ್ಬಿಟ್ಟು ಮರತಾಯಿ ಯಾವತ್ತು ಊಟಕ್ಕೆ ಹಾಕ್ತಿದ್ದೋ ಅವತ್ತು ಎಲ್ಲ ಅಳಸಿದ್ದು ಉಳಿಸಿ ತಿಂದಾಕಿತ್ತು. ಊಟ ಇಲ್ಲ ಅಂತ ಸುಮಿತ್ತು. ಏನು ಒಂದ್ ದಿವಸ ಕೇಳ್ತಿದ್ದಿಲ್ಲ, ಮಾಡ್ತಿಲ್ಲ. ಒಬ್ಬರೇ ಕೊಡೋದು, ಒಬ್ಬರೇ ನಡ್ಕೋದು, ಒಬ್ಬರೇ ಹೇಳೋದು. ಒಂದು ದಿವಸ ಶೂದ್ರ ರಾಜ ಪಾಪ ಮನುಷ್ಯ ಬಲಿಯನ್ನ ಕೊಟ್ಟು ನಾನು ಸಾಧನೆ ಮಾಡ್ಕೋಬೇಕು ಅಂತ ಯಾರಾದ್ರೂ ಇದ್ರೆ ಕರ್ಕೊಂಬರಿ ಅಂದ. ಯಾರೋ ಒಬ್ಬರನ್ನ ಕರ್ಕೊಂಬಂದಿದ್ರು, ಆ ಓಡಿ ಹೋದ. ಇನ್ ಯಾರಾದ್ರೂ ಬೇಕು ಅರ್ಜೆಂಟಿಗೆ ಒಬ್ರು ಯಾರಾದ್ರೂ ಮನುಷ್ಯ ಬಲಿ ಕೊಡ್ಲಿಕ್ಕೆ ಇವ್ರು ನೋಡಿದ್ರು, ಕೂತಿದ್ರು ಜಡಬರ್ದ್ರು ನದಿ ದಂಡಿ ಮೇಲೆ ಅನ್ಕೆ ಮೇಲೆ. ಅಲ್ಲಿ ಯಾರು ಕರ್ಕೊಂಡು ಹೋದ್ರು ಸುಮ್ಮನೆ ಕರ್ಕೊಂಡ್ಬಿಡ್ತಿರು. ನೇರವಾಗಿ ಬಂದ್ಬಿಟ್ಟು ಬರುವ ಕಾಲಕ್ಕೆ ಬಂದು ತಲೆಯನ್ನು ಬಗ್ಗಿಸಿ ಇನ್ನೇನ ಕಾಳಿ ದೇವಿ ಬಲಿ ಕೊಡಬೇಕು ಅನ್ನೋ ಕಾಲಕ್ಕೇನೆ ದೇವರ ಇಚ್ಛಾ ಇದು ಇರ್ತೀವಿ ಇಲ್ಲ ಇಲ್ಲ ಈ ಕಾನ್ಫಿಡೆನ್ಸ್ ಅಲ್ಲಿ ಬರುತ್ತೆ ನಮ್ಗೆ. ಹೌದು ಬಿಡುದಿಲ್ಲ ಅನ್ನೋ ಕಾಲಕ್ಕೆ ಇನ್ನೇನು ಹಾಕಬೇಕು ಅನ್ನೋ ಕಾಲಕ್ಕೇನೆ ಕಾಳಿ ದೇವಿನೇ ಆ ಮೂರ್ತಿ ನೋಡ್ಬಿಟ್ಲಿ ಎಲ್ಲಿ ಹೊಡೆದೋಯ್ತಿರಲ್ಲ ಅದು ಮಾಡ್ತು ನೋವು ಸಾಯ್ಬೋದು ಅಲ್ಲಿ
ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಏನೋ ದೇವ್ರು ನೋಡ್ಕೊಂಡ್ ಬರ್ತೀವಿ, ಆಯ್ತು ಸಾಧ್ಯ ಬಂದ್ರೆ ಏನೋ ಟೆನ್ಷನ್ ಇರಲ್ಲ. ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗೋ ಕಾಲಕ್ಕೆ ನರಸಿಂಹದೇವರು ಎದ್ಕೊಂಡ್ಬಿಟ್ರೆ ನಮ್ಮ ಬೆಂಗಳೂರು ನರಸಿಂಹದೇವರು ಕಣ್ಣ ಬಿಡೋದಿರೋರು, ಅಯ್ಯೋ 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 ನೋಡೋ ಕಾಲಕ್ಕೆ ಬಾ ಅಂದ್ರೆ ಗಂಜೇರು ಬಂದೆ 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 2 ನಿಮಿಷ ಬರ್ಕೊಂಡ್ ಬರ್ತೀವಿ ಅಂತ ಆ ಕಡೆ ಬೀದಿಗೂ ಬರೋದು ನಮ್ಮ ಮನೆವಾದ. ನಮ್ಮ ಕಾಲಕ್ಕೆ ಬಂದು ಕಾಳಿದೇವಿ ಎಲ್ಲಾರು ಸಂಹಾರ ಮಾಡಿ ಹೊಟ್ಟೋದು. ಈ ಬ್ರಾಹ್ಮಣ ಒಂದು ದಿವಸ ಬ್ರೇಕಿಂಗ್ ನ್ಯೂಸ್ ಇರ್ರಿ, ಅದು ಯಾರು ಬಂದು ಹೇಳ್ಕೊಂಡಿದ್ದೆವು, ದೇವರ ಇಚ್ಛೆ ಇತ್ತು, ದುರ್ಗಾದೇವಿ ಬಂದು ಕಾಪಾಡಿದ್ದು ಹೋದ್ರು. ಹೆಣ್ಣು ನೋಡಿ ಇಷ್ಟು ಸಣ್ಣ ಪುಟ್ಟದ್ದಾದ್ರೇನೆ ನಾವು ಇನ್ಸಿಡೆಂಟ್ ನೋಡಿದ್ರೆ ಹಾಕೋತೀವಿ. ಸ್ವಾಮಿಗಳ ಕೈಯಿಂದ ಮಾತಾಡ್ತಿದ್ವಿ, ಬಿತ್ತು ನಮ್ಮ ಮನೆಯೊಳಗೆ ಹೂ ಬಿತ್ತು 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 ಹೂವಿಗೂ ಬಂದಾಗ ಸಂಬಂಧನೇ ಸೂತಿಲ್ಲ, ಆದ್ರೆ ಈಗ ಕೇಳ್ಕೋತೀವಿ. ಈ ಕಡೆ ಸಿಂಧು ಸೌವೀರ ದೇಶದ ರಾಜ ರಘುಗಣ ರಾಜ, ಅವನು ಕಪಿಲನಾಮಕ ಪರಮಾತ್ಮನ ಆಶ್ರಮ ಕಲ್ಕತ್ತಾ ಹತ್ರ ಗಂಗಾಸಾಗರ ಸಂಗಮ, ಅಲ್ಲಿ ಹೋಗಬೇಕು ಅಂತ ಕಪಿಲನಾಮಕ ಪರಮಾತ್ಮನ ಹತ್ರ ಹೋಗಿ ಉಪದೇಶ ಮಾಡ್ಕೊಂಡ್ ಬರ್ಬೇಕು ಅಂತ ಹೋಗ್ತಾ ಇದ್ದಾನೆ. ಅವನು ಮೇಳೆಯನ್ನು ನೋಡ್ಲಿಕ್ಕೆ 3 ಜನ ಇದ್ರು, ಇನ್ನೊಬ್ಬ ಬೇಕಾಗಿತ್ತು. ಯಾರಾದ್ರೂ ಇದ್ದಾರ ನೋಡೋ ಕಾಲಕ್ಕೆ ಹೊಣ್ಯ ಒಳ್ಳೆ ತಪ್ಪಿದ್ರು ಇವರು ರಘುಗಣ ಇವರು ನಡಬರದ್ರು. ಕರೀರಿ ವಯೋಧಿಕಂ ವ್ಯಕ್ತಂ ಅವಿಪ್ರಲಬ್ಧಂ, ಕರೀರಿ ಅವನ ಅನ್ನೋ ಕಾಲಕ್ಕೆ ಬರೋ ಕಾಲಕ್ಕೆ ಬಂದ್ಬಿಟ್ರು, ಬಂದು ಹೊರಿ ಅನ್ನೋ ಕಾಲಕ್ಕೆ ಹೊರ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಯಾವಾಗಲೂ ದೇವರ ಧ್ಯಾನ ಚಿಂತನೆ, ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹೋಗೋ ಕಾಲಕ್ಕೆ ಯಾವುದೋ ಒಂದು ಕಾಲಲ್ಲಿ ಇರುವೆ ಬಂತು, ಅದು ತುಳಿ ಮಾಡ್ಕೊಂಡು ಈ ಕಡೆಯಿಂದ ಅಲ್ಲಿ ಹಾಕಿ ನೀವ್ ಹಾಕ್ತೀರಿ ಒಳಗ್ ಕೂತ ಗತಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬಡ್ಕೊಂಡು ತಲೆಗೆ ಉಂಟೆ. ರಘುಗಣ ರಾಜ ಹೇಳಿ ಕೇಳಿ, ಯಾರವರು ಸ್ವಾಮಿ ರಾವಲ ಸ್ವಾಮಿ ನೀವು ಕಮ್ಮಕ್ ಆಗ್ಬಿಟ್ಟ ಇವನು ಹಾಕ್ತಾನ. ಮೊದಲಿಗೆ ಅವನ ಅನಿಸಿದ ಪಾಪ ಕಳ್ಳಿಗಿದ್ದಿ ಎತ್ಕೊಳಕ್ ಆಗಲ್ಲ, ಇದು ಹಂಗಸೋದಿಲ್ಲ ಅಸಹ್ಯ ಮಾಡೋದು. ಅವ್ನು ದಪ್ಪಿದ್ದ ಅವ್ರು ನೋಡಿ ಯಾರಾದ್ರು ದಪ್ಪನವ್ರು ನೋಡಿ ಪಾಪ ನೀವು ತಳಗೆ ಆಗ್ಬಿಟ್ರಿ, ಏನ್ ನ್ಯೂಟ್ರಿಷನ್ ಮಾಡ್ತೀರಾ ನೀವು ಅಂತ ಯಾಕೆ ಮುಸ್ಲಿಮ್ ಆಗಿ ಹೇಳ್ತಾರ ಅವ್ರು. ಏನ್ ಅವಮಾನ ಆದ್ರೂ ಏನೇನಿಲ್ಲ. ಮತ್ ಮುಂದೊಂಡು ರಘುಗಣ ಇನ್ನೊಂದ್ ಸ್ವಲ್ಪ ಮತ್ತೆ ನೆನಪಾಯ್ತೋ ಏನೋ ಗೊತ್ತಿಲ್ಲ, ಹೇಳೋದ್ರೆ ಮತ್ತೊಂದ್ಸರಿ ಇರ್ಬಿಟ್ರು. ಈ ಸಲ ತಲೆಗೆ ಹೆಲ್ಮೆಟ್ ಹಾಕೊಂಡೆ ಕೊಡ್ಬೇಕು. ಅವರಂದ್ರು ಗಾಡಿ ಮೇಲೆ ಹೆಲ್ಮೆಟ್ ಗೊತ್ತಿತ್ತು, ಕಾರ್ ಒಳಗೆ ಹಾಕೊಳ್ಳೋದು ಗೊತ್ತಿದ್ದಿಲ್ಲ, ಇನ್ನು ಅಲ್ಲೇ ಹಾಕೋಬೇಕಾಗ ತಳಗಿಳಿದು ಬಾಬಿಟ್ಟ. ಅವರಂದ್ರು ಇನ್ನೊಮ್ಮೆ ಏನಾದ್ರು ಮಾಡಿದ್ರೆ ಅತ ಪುನಃ ಸಜೀವಿಕಾಯ ವಿಷಮಗತಾಯ ಪ್ರಕುಪಿತಃ ಉವಾಚ ರಘುಗಣ ಕಿಂ ಅದೇ ಜೀವನ್ಮೃತಃ, ನನ್ನ ಖಡ್ಗ ತಗೊಂಡು ಬಂದ್ ಹಾಕ್ಬಿಡ್ತೇನೆ ಬಾಬಿಟ್ಟ ಅನ್ನೋ ಕಾಲಕ್ಕೆ ಏನು ಹೊಡ್ಲಿಕ್ಕೆ ಬರ್ತೋ ಇಲ್ಲ ನಿನಗ, ಹೊಡ್ಲಿಕ್ಕೆ ಏನೋ ರೋಗ ತಕ್ಷಣಕ್ಕೆ ಅವತ್ತೇ ತನಕ ಮೌನ ವ್ರತ ಮಾಡಿದಂತ ಎಡವರದ್ರು ಮೌನ ವ್ರತವನ್ನ ಬ್ರೇಕ್ ಮಾಡಿದ್ರು. ಸ್ವಯೋಧಿಕಂ ಯಾಕೆ ಉದ್ಧಾರ ಆಗೋದಾಯ್ತು ನೋಡ್ರಿ. ಜ್ಞಾನಿಗಳು ಯಾವತ್ತ ಮೌನ ವ್ರತವನ್ನು ಬ್ರೇಕ್ ಮಾಡ್ದಂತ ತಿಳ್ಕೋಬೇಕು. ವ್ಯಾಸ ತತ್ವಜ್ಞನ ತಂದೆ ಗೋಪಾಲದಾಸರ ಹತ್ರ ವಿಷಯ ಕೇಳಬೇಕು ಅಂತ ಯದ್ಯಪಿ ಆ ವ್ಯಾಸ ತತ್ವಜ್ಞರು ಆಮೇಲೆ ಆಶ್ರಮ ತಗೊಂಡು ವ್ಯಾಸ ತತ್ವಜ್ಞರ ಐಜಿ ವೆಂಕಟರಮಣಾಚಾರ್ಯ ಅಂತ ಹೇಳಿ ಅವರು ಪಾಪ ತಾಯಿ ಹೇಳ ಅವರು ಹೆಣ್ಣು ಕೇಳ್ತಾರೆ, ನೋಡ್ರಿ ಕೂತು ಓದ್ತಾ ಇಲ್ಲ ಓದ್ತಾ ಇಲ್ಲ ಓದ್ತಾ ಇಲ್ಲ. ಭಾಗಣ್ಣ ಹತ್ರ ಹೋಗಿ ಕೇಳ್ಕೊಬಾರ್ದು, ಭವಿಷ್ಯ ಚೆನ್ನಾಗಿ ಹೇಳ್ತಾರ. ಅವತ್ತಿನ ತನಕ ಬಾಯ್ತಿದ್ರು ಗೋಪಾಲದಾಸ ಹೇಳಿಲ್ಲ ಮೌನ ವ್ರತ 2 ವರ್ಷ ಮೌನ ವ್ರತ ಮಾಡಿ ಯಾವಾಗ ವ್ಯಾಸ ತತ್ವಜ್ಞರ ತಂದೆ ಐಜಿ ವೆಂಕಟರಮಣಾಚಾರ್ಯ ಬಂದು ಕೇಳೋದಕ್ಕೆ ಅವತ್ತು ಓಪನ್ ಆಯ್ತು. ಯಾಕೆ ವ್ಯಾಸ ತತ್ವಜ್ಞರ ಮುಂದೆ ಉದ್ಧಾರ ಆಗುತ್ತೆ ಓಡುದು ವಯಸ್ಸನ್ನು. ಹಾಗಾಗಿ ಅಲ್ಲಿ ತನಕ ಎಡಬಾರದ್ರು ಹೊಟ್ಟೆ ಬಾಯ್ತಿದ್ರು. ವಯೋಧಿಕಂ ವ್ಯಕ್ತಮವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾಲ್ ಯದಿ ವೀರಭಾರಃ. ರಾಜನ್ ನಾವು ಹೊತ್ಕೊಂಡೇ ಇಲ್ಲ ಅಂದ್ಬಿಟ್ರು. ಇಷ್ಟೋ ತನಕ ಹೊತ್ಕೊಂಡ್ ಬಂದ ಹೊತ್ಕೊಂಡೇ ಇಲ್ಲ ಅಂದಿ ಯಾಕ ನೋಡು ರಾಜನ್, ಮೊದಲಿಗೆ ನಾ ರಾಜ ಇದ್ದೀನಲ್ಲ ತಕ್ಕೋ. ಮೊದಲಿಗೆ ರಾಜ ಅಂತ ಸಂಸ್ಕೃತದಲ್ಲಿ ಈಶಾ ಅಂತಾರೆ ಸರ್. ಈಶಾ ಅಂತ ನಾ ಕರಿಬೇಕು ಅಂತ ನಿನ್ನ ನನಗೆ ಬಯಕೆ ಅದ. ನಾನು ರುದ್ರದೇವರನ್ನೇ ಈಶಾ ಅಂತ ಕರೀಲಿ ತಿಂದ ಮುಂದೆ ನೋಡ್ಕೋತೀನಿ ನಾನು. ಯಾಕೆ ಈಶಾ ಅಂದ್ರೆ ಸ್ವತಂತ್ರ ಸರ್ವೋತ್ತಮ, ನನ್ನ ಪಾಲಿ ದೇವರಿಗೂ ಸರ್ವೋತ್ತಮ. ಆದರೂ ದೇವತೆಗಳ ಪದವಿ ಯಾವಾಗ ಕಾನ್ಸ್ಟೆಂಟ್. ರುದ್ರದೇವರು ಅವರು ಮೋಕ್ಷಕ್ಕೆ ಹೋಗೋ ತನಕ ರುದ್ರ ಪದವಿ ಶೇಷ ಪದವಿ ಕಾನ್ಸ್ಟೆಂಟ್ ಆಗಿರುತ್ತೆ. ನಾವಿಲ್ರಿ ಇವತ್ತು ರಾಜ ಇರ್ತೀವಿ, ನಾಳೆ ಗೌತಮರಿ ಬೀಜ ಆಗ್ತೀವಿ, ಎಲ್ಲಿ ಆಗತ್ತೆ. ಆದ್ರೂ ನೀನನ್ನ ಕರಿತೀನಿ ರಾಜ ಅಂತೇಳಿ. ಏನ್ ರಾಜ ಅಂತೀಯೋ, ಯಾರು ರಾಜ ಬೇಡ 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 ನೋಡು. ನೀವು ನನ್ನ ಇದಕ್ಕೇನು ಹೊತ್ತದ್ದು ಯಾವುದು? ನನ್ನ ಭುಜ. ಅದನ್ನು ಹೊತ್ತದ್ದು ಎದೆ, ಸೊಂಟ, ಕಾಲು ನಿಂತಿದ್ದು ಭೂಮಂಡಲ ಮೇಲೆ, ಭೂಮಿ ಶೇಷದೇವರ ಮೇಲೆ. ಹೇಳೋ ಕಾಲಕ್ಕೆ ಶೇಷದೇವರು ವಾಯುದೇವರು ಕುಚಲ ಮೇಲೆ, ವಾಯುದೇವರು ಭಗವಂತ ವಿಷ್ಣು ಕೂರ್ಮದ ಮೇಲೆ ಅಂತ ಹೇಳೋ ಕಾಲಕ್ಕೆ ಟಣ್ಣ ಜಿಗಿಬಿಟ್ರು ರಘುಗಣರಾಜರು. ಸ್ವಾಮಿ ಯಾರು ನೀವು? ನಹಂ ವಿಶಂಕೆ ಸುರರಾಜ ವಜ್ರಾತ್ ನಕ್ಷಶೂಲಾನಯಮಸ್ಯ ದಂಡಾತ್ ನಗತ್ತ ಸೋಮಾನಿಲವಿತ್ತ ಪಾತ್ರ ಶಂಕೆ ಪ್ರಶಂ ಬ್ರಹ್ಮ ಕುಲಾವಮಾನಾತ್. ಒಂದು 100 ಸಲ ಭಾಗವತ್ ಕೇಳ್ತೀವಿ. ಬ್ರಾಹ್ಮಣರಿಗೆ ಅವಮಾನ ಮಾಡಬಾರ್ದು ಒಂದು 100 ಸಲ ಕೇಳ್ತೀವಿ. ಏನ್ ನಮ್ಮ ಬುದ್ಧಿಯೋ ಏನೋ ಗೊತ್ತಿಲ್ಲ, ಅವಮಾನ ಹಾಗೆ ಆಗ್ತಾ ಇದೆ. ಅದಕ್ಕಂದ್ರು ಉಳಿದ ಕಡೆ ನಾವು ಏನಾದ್ರೂ ಬೇಕಾದ ಮಾಡ್ತೀವಿ.
ರುದ್ರದೇವರು ತ್ರಿಶೂಲ ತಗೊಂಬಂದ್ರು ಅಂದ್ರೆ ನಾವು ಯುದ್ಧ ಮಾಡ್ತೀವಿ. ಇಂದ್ರದೇವರು ವಜ್ರಾಯುಧ ಅರ್ಥವಾದ ಅಂತ ತಿಳ್ಕೋಬೇಕು. ಆದರೆ ಬ್ರಾಹ್ಮಣರಿಗೆ ಅವಮಾನ ಮಾಡಿದೆ ಅಂತಂದ್ರೆ ನಾವು ಒಬ್ಬರೇ ಅಲ್ಲ, ನಮ್ಮ ಇಡೀ ವಂಶದಲ್ಲಿ ಬರೋರೆಲ್ಲಾನು ಹಾಳಾಗೋಗ್ತಾರಪ್ಪ, ಉದ್ಧಾರ ಮಾಡಿದೆ ಅಂತಂದಾಗ ಮಹಾಕವಿ ಅಂತ ಹೇಳಿ ಅದ್ಭುತವಾಗಿರತಕ್ಕಂತಹ ವ್ಯಾಪಾರಿಗೂ ಸಂಸಾರಿಗೂ ಕಂಪ್ಯಾರಿಟಿವ್ ಸ್ಟಡಿ ಚೆನ್ನಾಗಿ ಸ್ವಾಮಿನ ಕಪಿಲನಾಮಕ ಪರಮಾತ್ಮನ ಆಶ್ರಮಕ್ಕೆ ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ಏನೂ ಬೇಕಾಗಿಲ್ಲ, ಕಪಿಲನಾಮಕ ಪರಮಾತ್ಮನೇ ನಿಮ್ಮ ರೂಪದಲ್ಲಿ ಬಂದ ನಾನು ಉಪದೇಶ ಮಾಡಿದೆ ಅಂತಂದ ಉಪದೇಶ ಮಾಡಿದ್ರು. ರಾಜ ಉದ್ಧಾರ ಆದ ಅಂತನ್ನುವಂತಹ ಮಾತನ್ನು ಹೇಳಿ ಪಂಚಮಸ್ಕಂದದ ಕೊನೆಯಲ್ಲಿ ಭೂಗೋಳ ಹಾಗೂ ಭೂಗೋಳದ ವರ್ಣನೆ ಏನ್ ಮಾಡ್ತಾ ಇದ್ದಾರೆ ಸಂಕ್ಷಿಪ್ತವಾಗಿ ಹೇಳ್ಬಿಡುದು. ಭೂಗೋಳ ಬರುವಂತಹ ನೋಡ್ರಪ್ಪ ಸಪ್ತದ್ವೀಪಗಳು, ಭೂಗೋಳದಲ್ಲಿ ಬರುವಂತಹ ವರ್ಣನೆ ಸಪ್ತದ್ವೀಪಗಳು, ಆಮೇಲೆ ಸಪ್ತವರ್ಷಗಳು, ಇಳಾವರ್ಷ, ಭರತವರ್ಷ, ಹರಿವರ್ಷ, ಕಿಂಪುರುಷ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ ಅಂತ ಹೇಳಿ 9 ಪರ್ವತಗಳು. ಒಂದೊಂದು ವರ್ಷಗಳಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪ, ಅಲ್ಲಿ ಭಗವಂತನ ಒಂದೊಂದು ರೂಪಕ್ಕೆ ಒಬ್ಬರು ಕೂಡಿ ಏನ್ ಮಾಡ್ತಾ ಇರ್ತಾರೆ. ಇದೇ ಭರತ ವರ್ಷದಲ್ಲಿ ವಿಶೇಷವಾಗಿರತಕ್ಕಂತಹ ಸಾಕ್ಷಾತ್ ಭಗವತಃ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತಃ ವಾಮಪಾದ ಅಂಗುಷ್ಟ ನಟ ನಿರ್ಭಿಂಡ ಗಂಗಾದೇವಿ ಬರ್ತಾ ಇದ್ದಾರೆ. ಇಲ್ಲೇನೆ ಬರ್ತಕ್ಕಂಥದ್ದು 4 ರೀತಿಯಾಗಲು ಚಿತ್ತ, ಅಲಕನಂದ, ಚಕ್ಷುರ್, ಭದ್ರ. ಒಂದೊಂದು ಕಡೆ ಹೋಗುತ್ತೆ. ಕಡೆಯದಾಗಿರ್ತಕ್ಕಂಥದ್ದು ಅಲಕನಂದ ಮಾತ್ರ ನಮಗೆ ಕಾಣ ಸಿಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಅಲಕನಂದ ನದಿನೇ ಗಂಗಾ ಪ್ರಸಿದ್ಧ ಆಗಿದೆ. 9 ವರ್ಷಗಳಲ್ಲಿ 9 ರೂಪದಿಂದ ಭಗವಂತ ಇದ್ದಾನೆ. ಯಾವುದ್ಯಾವುದೊಂದು ಭದ್ರಾಶ್ವ ಅನ್ನುವಂತಹ ವರ್ಷದಲ್ಲಿ ಭಗವಂತ ಹೇಗ್ರೀವ ರೂಪದಲ್ಲಿ ಇದ್ದಾನೆ, ತಿಳ್ಕೊಳ್ಳೋದಷ್ಟೇ. ಆ ಹೇಗ್ರೀವ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಧರ್ಮಪುತ್ರನ ಮಗನಾಗಿರ್ತಕ್ಕಂತಹ ಭದ್ರಾಶ್ವನೇ ಅಫೀಸಿಯಲ್ ಅರ್ಚಕರು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅದಾದ ಬರುವಂತಹದ್ದು ಹರಿವರ್ಷ ಖಂಡದಲ್ಲಿ ನರಸಿಂಹದೇವರು ಪ್ರಹ್ಲಾದರಾಜನ ಪೂಜೆ ಮಾಡ್ತಾ ಇದ್ದಾರೆ. ಅದಾದ ಬರುವಂತಹದ್ದು ಕೇತುಮಾಲ ಅನ್ನುವಂತಹ ಖಂಡದಲ್ಲಿ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತ, ಕಾಮ ಹಾಗೂ ಲಕ್ಷ್ಮೀದೇವಿ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ಅದಾದ ಬರುವಂತಹದ್ದು ಯಾವ್ದಪ್ಪ ಅಂದ್ರೆ ರಮ್ಯಕ ವರ್ಷ, ಮತ್ಸ್ಯ ರೂಪಿಯಾಗಿರ್ತಕ್ಕಂತಹ ಭಗವಂತ, ಅಲ್ಲಿ ಮನು ಮತ್ಸ್ಯ ರೂಪಿಯಾಗಿರ್ತಕ್ಕಂತಹ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ವರಾಹ ರೂಪವನ್ನ ಉತ್ತರ ವರ್ಷ ಅನ್ನುವಂತಹ ಉತ್ತರ ವರ್ಷ ಅನ್ನುವಲ್ಲಿ ಮಧ್ಯವರಾಹ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಭೂದೇವಿ ಪೂಜೆ ಮಾಡ್ತಾ ಇದ್ದಾರೆ. ಕಿಂಪುರುಷ ಖಂಡದಲ್ಲಿ ರಾಮದೇವರು ಸಾಕ್ಷಾತ್ ಗೊತ್ತಲ್ಲ ಹನುಮಂತ ದೇವರು ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾವು ಇರತಕ್ಕಂತಹ ಖಂಡದ ಭರತ ಖಂಡೆ, ಇಲ್ಲಿ ಸಾಕ್ಷಾತ್ ನರನಾರಾಯಣ ರೂಪದಿಂದಾಗಿ ಭಗವಂತ ಇದ್ದಾನೆ. ಇಲ್ಲಿ ಅಫೀಸಿಯಲ್ ಅರ್ಚಕರು ನಾರದರೇ ಭಗವಂತನನ್ನ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ 100 ನದಿಗಳಪ್ಪ, ಒಂದೊಂದು ಮಹಾಪುಣ್ಯನೇ. ಭಾಗವತ ನದಿಗಳ ಹೆಸರು ಹೇಳುತ್ತೆ ಅಂತಂದ್ರೆ ವಿಚಾರ ಮಾಡಬೇಕು. ತಾಮ್ರಪರ್ಣಿ ಕಡೆಗೆ ಹೇಳ್ತಾರೆ, ದ್ವಾದಶ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ತಾಮ್ರಪರ್ಣಿ ನದಿ ಭಾರಿ ಮಹತ್ವ. ಅಂತ್ಯಕಾಲದಲ್ಲಿ ತಾಮ್ರಪರ್ಣಿ ಸ್ನಾನ ಮಾಡಿದ್ರೆ ಸಾಕು ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ನೋಡಿ ತಾಮ್ರಪರ್ಣಿ ಎಲ್ಲ ದಕ್ಷಿಣ ಭಾರತದ. ಅದಾದ ಕೃತಮಾಲ, ಕಾವೇರಿ, ಪಯಸ್ವಿನಿ, ಚರಕವರ್ತ, ಕೃಷ್ಣವೇಣಿ, ಭೀಮರತಿ, ಗೋದಾವರಿ 100 ನದಿಗಳ ಹೆಸರನ್ನ ಎಲ್ಲ ಮೇಲೆ ಭೂಗೋಳದ ವರ್ಣನೆಯನ್ನು ಮುಗಿಸಿ ಖಗೋಳದ ವರ್ಣನೆ ಏನ್ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಖಗೋಳ ಅಂದ್ರೆ ಪೂರ್ಣವಾಗಿ ಆಕಾಶ, ಸ್ಪೇಸ್. ಒಂದೇ ಮಾತು ಕೊನೆಗೆ ಹೇಳ್ತಾರೆ, ಇಡೀ ಸ್ಪೇಸ್ ಸೂರ್ಯನ ರಥ ಚಲಿಸ್ತಾ ಇರುತ್ತೆ. ಉಳಿದ ಎಲ್ಲಾ ಗ್ರಹ ನಕ್ಷತ್ರಗಳು ಕೂಡ ಸೂಕ್ಷ್ಮಾರ ರೂಪಿಯಾಗಿರತಕ್ಕಂತಹ ಭಗವಂತನ ಪಾದದಲ್ಲಿ ಆ ಬಾಲ ಅಂಶವಾಗ, ಆ ಬಾಲದಲ್ಲಿ ಎಲ್ಲವೂ ಆಶ್ರಯಿಸಿದೆ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕೆ ವಿಸ್ತಾರವಾಗಿದೆ. ಇದರಲ್ಲಿ ಟಿಪ್ಪಣಿಯನ್ನು ನೋಡಿದಾಗ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಆ ಸೂಕ್ಷ್ಮಾರ ಚಕ್ರದಲ್ಲಿ ಏನೇ ಎಲ್ಲವೂ ಕೂಡ ಆಶ್ರಯಿಸಿದೆ ಅನ್ನುವಂತಹ ಮಾತನ್ನು ಹೇಳಿದ ಮೇಲೆ ತಕ್ಷಣಕ್ಕೆ ರಾಜರಾಜ ಸ್ವಾಮಿ ಎಲ್ಲ ಕೇಳ್ತಾ ಇದ್ದೇನೆ ಕರೆ. ಆದ್ರೆ ಮನುಷ್ಯನಿಗೆ ಒಂದು ಗಾಬರಿ ಆಗುತ್ತೆ. ಏನಾದ್ರೂ ತಪ್ಪು ಮಾಡಿಬಿಟ್ರೆ ಸಾಕು ಎಲ್ಲಾರು ಅಂತಿರ್ತಾರೆ, ಮನೆಯಾಗ ಅಪ್ಪ ರಾಜ್ಯ ಎಲ್ಲ ನರಕಕ್ಕೆ ಬೀಳ್ತಿ ಬಾ ಅಪಿ ಅಂತಿರ್ತಾರ. ಆ ನರಕ ಎಲ್ಲಿ ಹೋದನ್ನು ಹೇಳ್ರಿ ಅನ್ನೋ ಕಾಲಕ್ಕೆ ನರಕ ಎಲ್ಲೂ ದೂರ ಇಲ್ಲಪ್ಪ. ಈ ಭೂಮಿಯ ಕೆಳಗಡೆ ಇರುವಂತಹ ನೀರಿನ ಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನರಕ ಇದೆ. ಎಷ್ಟು ಇದೆ ಸ್ವಾಮಿ ನರಕ ಅಂದ್ರೆ ಹೇಳಲಿಕ್ಕೆ ಬೇಕಾದಷ್ಟು 84 ಲಕ್ಷ ವೆರೈಟೀಸ್ ನರಕದಲ್ಲಿ. ಆದ್ರೆ ಅಷ್ಟೆಲ್ಲ ಹೇಳ್ಬೋದು ಕೂತ್ರೆ ನರಕ ಆಗೋದಲ್ಲ, ನಮ್ಗೆ ಮರೆತು ಹೋಗುತ್ತೆ. 21 ಪ್ರಧಾನವಾಗಿರತಕ್ಕಂಥ ನರಕಗಳು ಅವು ಸ್ವಾಮಿ. 21 ಪ್ರಧಾನವಾದ ನರಕಗಳ ಲಕ್ಷಣ ಹೇಳ್ರಿ. ಎಲಿಜಿಬಲ್ ಫಾರ್ ನರಕ ಹೇಳ್ಬಿಡ್ತಾರೆ. ಒಳಗಡೆ ದುಃಖಾಚಾರ ಅನ್ಕೊಂಡ್ರು ಎಲ್ಲಾದ್ರೂ ಎಲಿಜಿಬಲ್ ಮುಂದಿನವರು ಯಾವ್ದು ಹೇಳೋದು ಬೇಕಾಗಿಲ್ಲ. ಯಮದೇವರಿಗೆ ಕನ್ಫ್ಯೂಷನ್ ಇಲ್ಲ. ಯಮದೂತರು ಕೇಳ್ತಾರೆ ಎದೆ ಹಾಕ್ಬೇಕು, ಆಲ್ ಇನ್ ಸೋಲ್ ಅಷ್ಟು ಕಡೆ ಹಾಕೊಂಡು ಹೋಗ್ರಿ. ಅದಕ್ಕಂದ್ರು ಯಾವ್ಯಾವ ನರಕ ಅಂದ್ರು ಹೇಳ್ತೀವಿ ಕೇಳಪ್ಪ. ರೌರವ ಅನ್ನುವಂತಹ ನರಕ ಮೊದಲು 21 ಮಹಾನರಕಗಳನ್ನ ಹೇಳ್ತಾರೆ. ರೌರವ ಅನ್ನುವಂತಹ ನರಕ ಇಲ್ಲಿ ಏನ್ರಿ ಟ್ರೀಟ್ಮೆಂಟ್ ಅಂತೂ ಮತ್ತೆ ಯಾರು ಬೀಳ್ತಾರೆ ಈ ರೌರವ ಅನ್ನುವಂತಹ ನರಕಕ್ಕೆ? ಏನಿಲ್ಲ, ಯಾರು ನಾನು ನನ್ನದು ಅಂತ ಯಾವಾಗಲೂ ಅಹಂಕಾರ ಪಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ರೌರವ ಅನ್ನುವಂತಹ ನರಕಕ್ಕೆ ಬೀಳ್ತಾರೆ. ಭಾರಿ ಕಟ್ಟಿ ಜೊತೆ ಅಂತೀವೋ ನಮ್ಮದು ನಮ್ಮದು ಅನ್ನೋದು ಅಂತ ಹೇಳಿ, ಹೌದೋ ಇಲ್ಲ? ಅದರೊಳಗೂ ಕೂಡ ಒಳ್ಳೇದಾದದೆಲ್ಲ ನಮ್ದು.
ಕೆಟ್ಟದ್ದಾಗಿದ್ದೆಲ್ಲ ಆಂಡವನ ಬಿಡ್ತೀನಿ ಏನೇನು ಇದ್ದಿದ್ದಿಲ್ಲ. ಯಾರು ಒಂದು ಹೇಳ್ರಿ ಚೆನ್ನಾಗಿದೆ, ನಿಮ್ಮ ಮನೆಗಿನೇ ಎಲ್ಲ ಚೆನ್ನಾಗಿ ಕಟ್ಸಿದ್ರ, ದೇವರ ಅನುಗ್ರಹ ಹೌದಲ್ಲ. ಮುಚ್ಚೆ ಬಾಯಿ, ದೇವರ ಅನುಗ್ರಹ, ದೇವರ ಅನುಗ್ರಹ. ಎಲ್ಲಿ ದೇವರ ಅನುಗ್ರಹ? ಪಿಲ್ಲರ್ ಹಾಕೋದು ಇಟ್ಕೊಂಡು ಪೇಂಟ್ ಹಚ್ಚೋದಂತ ನಮ್ಮ ಮನೆಯವ್ರು ನಿಂತ ನೋಡ್ರಿ, ಅವ್ರಿಗೆ ಹೋಗಿ ಒಂಚೂರು ಪೇಂಟ್ ಹಚ್ಚೋಗ ಹೋಗೋ ಕಾಲಕ್ಕೆ ಅಷ್ಟೆಲ್ಲ ಇದ್ದಾಗ ಏನೋ ಅನ್ನೋ ಕಾಲಕ್ಕೆ ಅಲ್ವಾ ಬೈವ ಏನೋ ಮನೆ ಚೆನ್ನಾಗಿಲ್ಲ. ಹೌದು ಬಿಡ್ರಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಚಲೋ ಆದಾಗ ಎಲ್ಲ ಅದೇ ಅಡಿಗೆ ಚೆನ್ನಾಗಿತ್ತು ಅಂದ್ರೆ ಏನ್ರಿ ಅನ್ನಪೂರ್ಣೇಶ್ವರಿ ಮಾಡಿರ್ಬೇಕು. ಮುಚ್ಚೆ ಬಾಯಿ ಅನ್ನಪೂರ್ಣೇಶ್ವರಿ ಅಂತ ಬಗ್ಗೆ ಬಡಿಸ್ಕೊಂಡು ನಾ ಸತ್ತೋಗಿಲ್ಲ. ಅನ್ನಪೂರ್ಣೇಶ್ವರಿ ಸುಮ್ಮನೆ ಅವಳಗಾಡ್ ನೀವು ಯಾರಾದ್ರೂ ಉಪು ಜಾಸ್ತಿ ಆಗಿದೆ. ಕರ್ಮಣ್ಣೆ ಕುರುಹುಂ ಕರ್ಮ ನಿಯಂ ನಿಯತಂ. ಸುಖವು ಬಂದಾಗ ನಾನೇ ಸಮರ್ಥ, ದುಃಖ ಬಂದರೆ ಹರಿಯು ಮಾನಪ. ರೊಕ್ಕ ಸಿಕ್ಕರೆ ನಾನೇ ಧನಿಕ, ಸಿಕ್ಕಿ ಬಿದ್ದರೆ ಹರಿಯ ವ್ಯಾಪಾರ. ಎನ್ನ ಮನದ ಡೊಂಕುತಿದ್ದಯ ಗೋಪಾಲ ಕೃಷ್ಣ, ಎನ್ನ ಮನದ ಡೊಂಕುತಿದ್ದಯ. ಹೀಗೆ ಯಾರು ಅಹಂಕಾರ ಪಡ್ತಾ ಇದ್ದಾರೋ ಅವರೆಲ್ಲ ರೌರವ ಅನ್ನುವಂತ ಹೊರಟು ಬಿಡ್ತಾರೆ. ನಾವೆಲ್ಲ ಅಹಂಕಾರದವರೇ ಯಾರಿಲ್ಲ. ಅಲ್ಲಿ ಏನು ಟ್ರೀಟ್ಮೆಂಟ್ ಅಂದ್ರು ಏನಿಲ್ಲ. ರುಳು ಅನ್ನುವಂತಹ ಪ್ರಾಣಿ, ಸರ್ಪಾದಪಿ ಅತಿ ಕಠೋರ ಅಂತ ಬರೀತಾರೆ. ರುಳು ಅನ್ನುವಂತಹ ಪ್ರಾಣಿ ಕಚ್ಚಿ ಆಗ್ತಾ ಇರುತ್ತೆ. ಹಿಂದೆ ಹೇಳಿದ ಯಾತನಾ ದೇಹ ಅಂತ ಹೇಳಿ, ಅದು ನೋವು ಆಗತ್ತೆ, ಸಾಯಂಗಿಲ್ಲ. ನಮ್ಮ ಮನೆಯವಾಗ ಅದು ರುಳು ಅನ್ನೋ ಪ್ರಾಣಿ ಹೇಗಂತಂದ್ರು, ಆ ರುಳು ಅನ್ನುವಂತಹ ಪ್ರಾಣಿ ಮುಂದ ಸರ್ಪ ಸ್ವಾಮಿಗಳಿದ್ದಾಗ ಒಟ್ಟು ಸೌಮ್ಯಂತ್ರಿ ಏನಿರ್ಬೇಕು ಆ ರುಳು ಪ್ರಾಣಿಗೆ. ರೌರವ ಅನ್ನುವಂತಹ ಕಚ್ಚಿ ಆಗ್ತಾ ಇದೆ. ಅದಾದ್ಮೇಲೆ ಯಾವುದು ಕುಂಬಿ ಪಾಕ ಅಂದ್ರು. ಆಚಾರ್ಯ ಇದು ಯಾಕೋ ಚೆನ್ನಾಗಿದೆ ಕುಂಬಿ ಪಾಕ, ಜಾಮೂನ್ ಪಾಕ, ಜಿಲೇಬಿ ಪಾಕ, ಇದೆಲ್ಲ ಕುಂಬಿ ಪಾಕ ಚೆನ್ನಾಗಿರುತ್ತೆ ನಮಗೆ. ಇದೇ ಇರಲಿ ನಮಗೆ ಇದೇ ಹಾಕಬೇಕು. ನಾವು ಉಚ್ಚರಿ ಪಾಕ ಯಾರು ನೋಡ್ತಾರಂದ್ರು ಕುಂಬಿ ಪಾಕದೊಳಗ. ಯಾರು ನಾನ್ ವೆಜ್ ತಿಂತಾರಲ್ಲಪ್ಪ, ಪಶು ಪಕ್ಷಿಗಳಿಗೆ ಹಿಂಸೆ ಮಾಡಿ ಯಾವಾಗಲೂ ಕೂಡ ಮಾಂಸಾಹಾರವನ್ನು ಮಾಡ್ತಾರ, ಆ ಕುಂಬಿ ಪಾಕದೊಳಗೆ ಹಾಕ್ತಾರ. ಏನ್ ಟ್ರೀಟ್ಮೆಂಟ್ ಎಲ್ಲ ಏನಿಲ್ಲ, ಬಿಸಿ ಬಿಸಿ ಗುರುಬರಿ ಕರಿತಾ ಇರ್ತಾರೆ. ಒಳ್ಳೆ ಗುರುಬರಿ ಅದ್ರೊಳಗೆ ಆಗದೇ ಇದ್ರೆ ಕೆಂಪಾಗಿಲ್ಲ ಮತ್ತೊಮ್ಮೆ ಹಾಕಿರ್ತಾರಲ್ಲ, ಆ ಕರಿತಾರಂತ್ರಿ. ಗೊತ್ತೀಗೇನ್ರಿ, ಚೂರು ಏನೋ ಕರಿಬೇಕಾದ್ರೆ ಎಣ್ಣೆ ಸೇರಿದ್ರೇನೆ 8 ದಿವಸ ಕೈ ಎತ್ತಂಗಿಲ್ಲ, ಅಡಿಗೆ ಮಾಡಲ್ಲ. ಏನಾದ್ರೂ ಕೇಳಿಗೆ ಹೇಳ್ಬಿಡ್ತಾರ. ಯಾಕೆ ಅಡಿಗೆ ಇಲ್ಲ ಇವತ್ತು, ಚೂರು ಮಾಡಿದ್ದೇನೆ. ಇದು ಕುಂಬಿ ಪಾಕ. ಅದಾದ್ಮೇಲೆ ಯಾವುದು ಕಾಲಸೂತ್ರ ಅನ್ನುವಂತಹ ನರಕ. ಇದು ಏನಪ್ಪಾ 10,000 ಯೋಜನೆ ವಿಸ್ತೀರ್ಣವಾದಂತಹ ದೋಸೆ ಹಂಚು. ಒಳ್ಳೆ ಕಾದಿರುತ್ತೆ, ಕಟ 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 ಶಬ್ದ ಬರ್ತಾ ಇರ್ತದೆ. ಏನಿದು ತಂದೆ ತಾಯಿಗಳ ಹೊಟ್ಟೆ ಯಾರು ಇರ್ತಾರ ಅವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಅಂದ್ರು. ಅಯ್ಯ ಬೇಡ್ರಿ, ಏನ್ ನೋಡುದು, ನಾವೆಲ್ಲ ಬೇಕಾದಷ್ಟು ಬಿಸಿಲೊಳಗೆ ಬೆಳೆದೀವಿ, ನಾವು ಬೇಕಾದಷ್ಟು ಅದ್ರೊಳಗೆ ಕಾಲಸೂತ್ರ. ಬೀಚಿಗೆ ಹೋದಾಗ ನಾವು ಬರೋ ಕಾಲಸೂತ್ರನೇ ಅದು. ಅನ್ನೋ ಕಾಲಕ್ಕೆ ಬರ್ರಿ ಅನ್ನೋ ಕಾಲ ನಿಲ್ಲಿಸ್ತಾರೆ. ಎಲ್ಲಿರ್ರಿ ನಾನ್ ಸ್ಟಾಪ್, ಎಲ್ಲಿ ತನಕ ಅಂದ್ರೆ ಯಾವಂತಿ ಪಶುರೋಗ ಮಾಡಿ ಅಂದ್ಬಿಟ್ರು. ಗೋವಿಂದ ಆಕಳದ ಮೇಲಿನ ಕೂದಲು ಪೂರ್ಣ ಹೋಗ್ಬೇಕಂತ, ಅಲ್ಲಿ ತನಕ ಅದ್ರ ಮೇಲೆ ನಿಂದಿರ್ಬೇಕಂತ. ಗೊತ್ತೀಗೇನ್ರಿ ನಾವು ಉತ್ತರಾಯಣ ಬರೋ ಕಾಲ ಏನಾದ್ರು ಮಧ್ಯಾಹ್ನ 12 ಗಂಟೆ ಬಂದ್ಬಿಡ್ತು ಅಂದ್ರೆ ಬೀಚ್ ಒಳಗೆ ಬರೋ ಕಾಲ ಗೋವಿಂದ ಮುಂಜಾನೆ ಊರ್ಕೊಳಗೆ ಹೋಗ್ಬಿಡ್ತೀವಿ. ಗ್ರಾಂಡ್ ಹಿಡಿತು ಅಂತ ಬರೋ ಕಾಲ ನಮ್ ಗ್ರಾಂಡ್ ಹಿಡಿದು ಅಲ್ಲಿ ಎಲ್ಲಿ ಬರ್ಬೇಕು ಬರೋ ಕಾಲ ಬದ್ದಿ ಪಂಚ ಹಾಕೋದು ಜಿಗೋದು, ಬದ್ದಿ ಪಂಚ ಹಾಕೋದು ಜಿಗೋದು, ಬದ್ದಿ ಪಂಚ ಹಾಕೋದು ಜಿಗೋದು. ಅಷ್ಟಾಗುವ ನಮ್ಮ ಕಾಲಸೂತ್ರ ಅಂತ 10,000 ಯೋಜನಾ. ಈಗ 21 ನರಕಗಳನ್ನ ಹೇಳ್ತಾ ಕಡೆಗೆ ರಾಜಂದ್ರು ಭೂದೀಪ ವರ್ಷ ಸರಿದದ್ರ ನಭ ಸಮುದ್ರ ಪಾತಾಳ ದಿನ್ನರಕ ಭಾಗಣ ಲೋಕ ಸಂಸ್ಥಾ ಗೀತಾಮಯಾತವದ್ಭುತಮೀಶ್ವರಸ್ಯ ಸುರಂಬ ಪುಸ್ತಕರ ಜೀವ ನಿಕಾಯ ಧಾಮ. ಅಂತಹ ಅದ್ಭುತವಾಗಿರ್ತಕ್ಕಂತಹ ನರಕಗಳಿವಪ್ಪ. ಹಾಗಾಗಿ ಆ ನರಕದಿಂದ ಪರಿಹಾರ ಆಗಬೇಕು ಅಂದ್ರೆ ಏನಾದ್ರೂ ಉಪಾಯ ಉಲ್ಟಾ ಅಂತ ಹೇಳಿದಾಗ ಅವಶ್ಯ ಉಂಟು. ಆ ನರಕದಿಂದಾಗಿ ನಾವೇನಾದ್ರೂ ಅವಶ್ಯವಾಗಿ ಮನುಷ್ಯ ಅನ್ನೋ ತಪ್ಪು ಮಾಡೋದೆ. ತಪ್ಪು ಮಾಡಿದಾಗ ನರಕ ಅನ್ನೋದು ಫಿಕ್ಸ್. ಆ ನರಕವನ್ನು ತಪ್ಪಿಸಿಕೊಳ್ಳಬೇಕಾದ ಉಪಾಯ ಉಂಟು. ಅದಕ್ಕಾಗಿ ಅಜಾಂಗ ಉಪಾಖ್ಯಾನ ಅನ್ನುವಂತಹ ಅದ್ಭುತವಾಗಿರುತ್ತದೆ. ದೇವರ ನಾಮಸ್ಮರಣೆ, ಪ್ರಾಯಶ್ಚಿತ್ತ ಎರಡು. ಆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕಾದ್ರೆ ಸದ್ಯಕ್ಕ ಶುಕಾಚಾರ ಅದ್ಭುತವಾಗಿರ್ತಾರೆ. ಕೇವಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಲ್ಲ, ಜ್ಞಾನಪೂರ್ವಕವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು. ಅದು ನಿಜವಾಗಲೂ ಕೂಡ ಉದ್ಧಾರ ಮಾಡುತ್ತೆ ಅನ್ನುವಂತಹ ಮಾತು ಹೇಳಿ ನಿನ್ನೆನೇ ಕರೆ ಯದ್ಯಪಿ ಶ್ರೀಮಂತೋಪಾಖ್ಯಾನ ಕೇಳಬೇಕಾಗಿತ್ತು, ನಿನ್ನೆ ಅವಸರದಲ್ಲಿ ಬಿಟ್ಟೆ. ಸಿಂಹ ಪ್ರಸೇನ ಓದಿ ಸಿಂಹೋ ಜಾಂಬವತಃ ಸುಕುಮಾರಕ ಮಾರೋದಿ ತವ ಕೇಶ ಸಮಂತಕಃ. ಸೂರ್ಯನ ಅನುಗ್ರಹದಿಂದಾಗಿ ಸತ್ರಾಜಿನ ರಾಜ ಸತ್ಯಭಾಮಾದೇವಿ ಅಪ್ಪ ಸೂರ್ಯನ ಅನುಗ್ರಹದಿಂದಾಗಿ ಒಂದು ಸಮಂತಕ ಮಣಿ ಅಂತ ಅದ್ಭುತವಾಗಿ ಕೊಟ್ಟಿದ್ದ ಸೂರ್ಯ. ಆ ಮಣಿ ಏನಪ್ಪಾ ಅಂದ್ರೆ ಪ್ರತಿನಿತ್ಯ 2,000 ತೊಲೆ ಬಂಗಾರವನ್ನು ಕೊಡ್ತಾ ಇತ್ತು. 2,000 ತೊಲೆ ಅಂದ್ರೆ ಗತಿ ಅಂದ್ರೆ ಇರ್ಲಿ. ಅದು ಯಾವಾಗಲೂ ಕೂಡ ಸೂರ್ಯ ಹೇಳಿದ, ಯಾರಿಗೂ ಹೇಳಿದಾನ ಮನುಷ್ಯನಿಗೆ ಒಂದು ಸ್ವಭಾವ, ಯಾವುದಾದ್ರೂ ಒಂದು ಅಪರೂಪದ ಪದಾರ್ಥ ಬಂತು ಅಂದ್ರೆ ಹೇಳ್ಕೊಳ್ಳಿಕ್ಕಿರದೆ ಆಗಂಗಿಲ್ಲ ಮನೆಯೊಳಗೆ. ಆದ್ರೆ ಕೆಟ್ಟ ಪರಮಾತ್ಮನ ಮೇಲೆ ಎಲ್ಲಾರು ಹೊಗಳ್ತಾ ಇದ್ರು. ಸತ್ರಾಜಿತನಷ್ಟು ಯಾರು ಪರೋಪಕಾರಿ ಇಲ್ಲಪ್ಪ.
ಕೃಷ್ಣ ಅಂತ ತೋರಿಸ್ತೀನಿ ಸತ್ರಾಜಿತ ಎಷ್ಟು ಬರೋದಾರಿ ಇದ್ದಾನ ಅಂತ ಹೇಳಿ. ಕೃಷ್ಣ ಪರಮಾತ್ಮ ಹೋಗಿ ಸತ್ರಾಜಿತ ಕೇಳಿದ, ಸತ್ರಾಜಿತ ಮತ್ತೆ ಆ ಮಣಿ ಕೊಡ್ತೀಯಾ? ಸತ್ರಾಜಿತ ಅಂತ ಅವೆಲ್ಲ ಕೊಡ್ಲಿಕ್ಕಾಗೋಲ್ಲ ಬಿಡೋಲ್ಲ. ಇದಕ್ಕಿಂತ ಮುಖ್ಯ ಮೊದಲಿಗೆ ಬ್ರಹ್ಮದೇವರ ಆದಂತಹ ಮಾತಾಡ್ತಾರೆ. ಯಾಕೆ ಈ ಕಥೆಯನ್ನು ಕೇಳಬೇಕು ಅಂದ್ರೆ, ಮತ್ತ ಕಳ್ಳತನದ ಅಪವಾದ ಬಂತು ಅಂತ ಇದನ್ನು ಕೇಳಬೇಕು ಅಂತ ಒಂದು ಕಥೆ. ಬ್ರಹ್ಮದೇವರು ಗಣಪತಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಏನು ಅಂತಂದ್ರೆ, ಎಲ್ಲ ವಿಘ್ನಗಳಿಗೂ ಅಧಿಪತಿ ನೀನು ಅಂತ ಕೊಟ್ಟಿರ್ತಾರೆ ಭೀಷಣ. ಈ ಕಥೆ ಹೇಳ್ತಾರೆ. ಅದನ್ನು ಸಾಮಾನ್ಯವಾಗಿ ಕಥೆ ಹೇಳೋದೇನಪ್ಪ ಅಂದ್ರೆ, ಮತ್ತ ಗಣಪತಿ ಊಟಕ್ಕೆ ಹೋಗಿದ್ದ, ಊಟಕ್ಕೆ ಬರೋ ಕಾಲಕ್ಕೇನೆ ಹೊಟ್ಟೆ ತುಂಬಿತ್ತು, ಇಲಿ ಮೇಲೆ ಬರ್ತಾ ಇದ್ದ, ತಕ್ಷಣಕ್ಕೇನೆ ಬಿದ್ದು ಕೂಡ ಹೊಟ್ಟೆ ಒಳಗಿದ್ದೆಲ್ಲ ಕಡವೆಲ್ಲ ಹೊರಬಿತ್ತು. ಆಮೇಲೆ ಅದನ್ನ ನೋಡಿ ಅದೇನಾಗಿತ್ತು, ಇಲಿ ಹಾವು ನೋಡಿ ಗಾಬರಿ ಆಗಿ ಬಿಟ್ಟು ಆ ಹೊರಟಂತಹ ಹಾವನ್ನೇ ಕಟ್ಕೊಂಡು ನಿದ್ರೋ ಕಾಲಕ್ಕೆ ಯಾರು ನೋಡಿಲ್ಲ ಅನ್ನೋ ಕಾಲಕ್ಕೆ ಚಂದ್ರ ನೋಡ್ಬಿಟ್ಟು ಚಂದ್ರ ಹಾಗೆ ಕಟ್ಬಿಟ್ಟು ಅಪಹಾಸ ಮಾಡೋ ಕಾಲಕ್ಕೆ ಚಂದ್ರ ಪಾಪಿ, ನಿನ್ನ ಸೌಂದರ್ಯವನ್ನು ಎಲ್ಲಾರು ಹೊಗಳ್ತಾರ ಅಂತ ಇಟ್ಟೆಲ್ಲ ಅಹಂಕಾರ ನನಗೆ, ಇಡೀ ವರ್ಷದಲ್ಲಿ ಇದನ್ನು ಯಾರು ನೋಡೋದು ಬೇಡ ಅಂತ ಶಾಪ. ಯಾರಾದ್ರೂ ನೋಡಿದ್ರೆ ಅಂದ್ರೆ ಕಳ್ಳತನದ ಅಪವಾದ ಬರಲಿ ಅಂತ ಶಾಪ. ಚಂದ್ರ ಅಂತ ಇರೋ ಮೇಕಪ್ ಮಾಡ್ಕೊಳ್ಳದೆ ಮಂದಿ ನೋಡ್ಬೇಕು ಅಂತ ಹೇಳಿ, ಯಾರು ನೋಡಿದ್ರೆ ನಾವೇನ್ ಗತಿ, ಸ್ವಾಮಿ ಅನುಗ್ರಹ ಮಾಡು ಆಗ್ಲಿ. ವರ್ಷ ಒಂದು ದಿವಸ ಗಣೇಶ ಚತುರ್ಥಿಯ ದಿವಸ ನನ್ನ ಆರಾಧನೆಯನ್ನು ಮಾಡ್ತಾರೆ. ಅವತ್ತಿನ ದಿವಸ ಯಾರಾದ್ರೂ ಕೂಡ ಚಂದ್ರನನ್ನ ನೋಡಿದ್ರಿ ಅಂತಂದ್ರೆ ಕಳ್ಳತನದ ಅಪವಾದ ಅವ್ರು ಬರಲಿ ಅಂತ ಶಾಪ ಕೊಟ್ಟಿದ್ದ. ಅದೇನಾಗಿತ್ತು, ಮತ್ತೆ ಏನಾದ್ರೂ ಅದನ್ನ ಸೊಲ್ಯೂಷನ್ ಹೇಳೋ, ಬರೀ ಶಾಪ ಕೊಡೋದಲ್ಲ. ಅಕಸ್ಮಾತ್ ಏನಾದ್ರೂ ನೋಡಿದ್ರೆ ದ್ವಿತೀಯ ಚಂದ್ರನ ನೋಡಬೇಕು ಮೊದಲಿಗೆ. ಯಾವಾಗಲೂ ಕೂಡ ಭಾದ್ರಪದ ಶುದ್ಧ ದ್ವಿತೀಯ ಚಂದ್ರನನ್ನ ದರ್ಶನ ಯಾರು ಮಾಡ್ಕೊಂಡಿರ್ತಾರೋ ಅವ ಚತುರ್ಥಿ ದಿವಸ ಚಂದ್ರನ ನೋಡಿದ್ರು ಕೂಡ ಯಾವ ಮಿಥ್ಯಾಪವಾದ ಬರಲ್ಲ. ನಮ್ಮ ಹಣೆ ವಾರಕ್ಕೆ ದ್ವಿತೀಯ ನೋಡಲ್ಲ, ಚತುರ್ಥಿ ನೋಡ್ಬಿಡ್ತೀವಿ. ಯಾವತ್ತೂ ಇರೋದು ಕಣ್ಣು ಅವತ್ತೇ ಹೋಗ್ತಿರ್ತದೆ. ಎಲ್ಲ ನೋಡ್ಬೇಕು ಅಂತ ಏನೋ ಲಕ್ಷ್ಯ ಇಲ್ಲ ಅಂದ್ರೆ ಸುಮ್ಮನೆ ಹೊಂಟಿರ್ತೀವಿ. ಏನಾದ್ರೂ ಯಾರಾದ್ರೂ ಶ್ರವಂತ ಉಪಾಖ್ಯ ಅಂದ್ರೆ ಬೇಕಾಗಿದ್ದು ಅದು ಕಣ್ಣು ಮೇಲೆ ಹೋಗ್ತಿರ್ತದೆ. ಯಾವಾಗಲೂ ಟ್ಯೂಬ್ಲೈಟ್ ನೋಡಿದ್ರು ಚಂದ್ರ ಅನಿಸ್ತಿರ್ತದೆ. ಏನ್ ನಡೆಯೋಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಚಂದ್ರ ನೋಡಿ, ಕೃಷ್ಣನಿಗೆ ಏನ್ರಿ ಚಂದ್ರ ಚಕ್ಷು ಸೂರ್ಯ ಅಂತ ಎಲ್ಲಾ ಸೂರ್ಯ ಒಳಗೆ ಇರೋದು. ಅದಕ್ಕೆ ಅವ್ನು ಹೇಳಿದಂತ ಸಮಂತ ಉಪಾಖ್ಯಾನ ಕೇಳೋ, ಅವನೇ ಗತಿ ಅವನೇ ಕೇಳಬೇಕು ಅನ್ನೋ ಕಾಲಕ್ಕೆ ಸಮಂತ ಉಪಾಖ್ಯಾನವನ್ನು ಯಾರು ಕೇಳ್ತಾರೆ, ಅವತ್ತೇನಾದ್ರು ಮಿಥ್ಯಾಪವಾದ ಬಂತು ಅಂದ್ರೆ ಹೊಟ್ಟೋದು ಒಂದು ತಿಂಗಳು ಬರುತ್ತೆ ಅಂತ ಹೇಳ್ತಾರೆ. ಯಾರಾದ್ರೂ ಚಂದ್ರ ನೋಡಿದ್ರೆ ಒಂದೇ ತಿಂಗಳೊಳಗೆ ಮಿಥ್ಯಾಪವಾದ ಮಾಡೇ ಬಿಟ್ಟು. ಹಾಗಾಗಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಕೇಳಿ ಅನ್ನೋ ಕಾಲಕ್ಕೆ ಬಂದ್ರು. ಸತ್ರಾಜಿತನಿಗೆ ಆ ಮಣಿಯನ್ನು ಕೇಳಿದ್ರು, ಕೊಡ್ಲಿಲ್ಲ. ಮುಂದೆ 3 ದಿವಸ ಮಣಿ ಇಲ್ಲೇ ಡೌಟ್ ಶುರುವಾಯಿತು. ಪ್ರಾಯ ಮೊನ್ನೆ ಕೃಷ್ಣ ಹೇಳಿದ್ದ, ಇವತ್ತು ಇಲ್ಲ. ಮಳೆ ಬರಾಗತ್ತು ಏನೋ ಕೇಳೋಣ, ಮಳೆ ದಿವಸ ವಸ್ತು ಹೋಗ್ಬಿಟ್ರೆ ಮೊನ್ನೆ ತಾನೇ ಆಚಾರ ಕೇಳಿದ್ರು. ಪಾಪ ಏನ್ ಆಚಾರ ಹೇಳು ಶುರುವಾಯ್ತು. ಅವನ ಹಣೆ ಬಾರಕ್ಕೆ ಅದು ಸಿಂಹ ಪ್ರಸೇನ ಓದಿತ್ತು. ಪ್ರಸೇನ ಅಂತ ಅವನ ತಮ್ಮ ಹಾಕೋಬೇಕು ಚೆನ್ನಾಗಿತ್ತು, ಮಣಿ ಹಾಕೊಂಡು ಹೋಗ್ಯಾವ. ಕಾಳಿ ಹೋಗೋ ಕಾಲಕ್ಕೆ ಸಿಂಹ ಅವನನ್ನ ಹೊಡೆದು ಆ ಮಣಿ ಕಿತ್ಕೊಂಡು ಹೋಗಿತ್ತು. ಅದಾದ ಜಾಂಬುವಂತ ಅಂತೇಳಿ ಇಲ್ಲಿ ತ್ರೇತಾಯುಗದ ರಾಮಭಕ್ತ ಜಾಂಬುವಂತ 94 ಯೋಧರು ಜಿಗಿತು ಅಂತ ಹೇಳಿದವನು. ಆ ಜಾಂಬುವಂತ ಅವನು ಆ ಮಣಿಯನ್ನ ಸಿಂಹನ ಕಡೆಯಿಂದ ಹೊಡ್ಕೊಂಡು ತಗೊಂಡೋಗಿತ್ತು. ಅಲ್ಲಿ ಆದ ಅವನ ಗುಹೆಯಲ್ಲಿ ಅದನ್ನ ಕಟ್ಟಿದ್ದ ಮಗಳು, ಒಳ್ಳೆ ಜಾಂಬುವತಿಯ ಮಗಳು. ಇದು ಯಾವಾಗ ಕೃಷ್ಣನ ಮೇಲೆ ಅಪವಾದ ಬಂತು, ಕೃಷ್ಣ ಅಂದ ಯಾವತ್ತು ಅಪವಾದವನ್ನು ಮೊದಲಿಗೆ ನಿರಾಕರಣೆ ಮಾಡ್ಕೋಬೇಕಂತ ಹೇಳಿ ಹೋದ ಕುಡ್ಕೊಂಡು. ಸಿಂಹ ಪ್ರಸೇನ ಮೋದಿ ಜಾಂಬವತ ಆದ ಸುಕುಮಾರಕ ಮಾದ್ರು. ಒಳಗಡೆ ಹೋಗೋ ಕಾಲಕ್ಕೆ 28 ದಿನಗಳ ಕಾಲ ಯುದ್ಧ ಆಯ್ತು ಒಳಗಡೆ ಜಾಂಬವಂತರ ಜೊತೆ. ಇವರು ಒಂದು 10 ದಿವಸ 15 ದಿವಸ ನೋಡಿದ್ರೆ ಯಾರೋ ಸಿಂಹ ಹೋದವರು, ಕೃಷ್ಣನ ಜೊತೆ ಹೋದವರು ಕಡೆಗಾಲ ಮುಂದೆ ಮುಚ್ಚಿಕೊಂಡು ಅವ್ರು ಇಂದು ಅದು ದ್ವಾರಕಾಪಟ್ಟಣ ಹತ್ರ ಜಾಂಬವಂತ ಗುಹಾ ಆಗ್ತದ. ಸ್ವಾಮಿಗಳ ಜೊತೆಗೆ ನಾವು ಹೋಗಿದ್ವಿ. ಚೆನ್ನಾಗಿದೆ, ಚೆನ್ನಾಗಿದೆ ಗುಹಾ. ಒಳಗಡೆ ವಿಶಾಲದ ಇದು ಒಳ್ಳೆ ಅರಮನೆ ಇದ್ದಾಗಲ್ಲ ಅದು. ನಾವೇನೋ ಗುಹಾ ಅಂತಂದ್ರೆ ನನ್ನ ತಲೆಯೊಳಗೆ ಬಂದು ಇಷ್ಟ ಅಂತಿರುತ್ತೆ. ಪ್ರಾಯ ಒಂದು 5 ಸ್ಟಾರ್ ಹೋಟೆಲ್ ಆಗುತ್ತೆ ಒಳಗಡೆ. ಅಷ್ಟು ದೊಡ್ಡದು ಜಾಂಬವಂತ ಗುಹಾ ಅದು. ಸೂರ್ಯ ಸ್ವಾಮಿಗಳೆಲ್ಲ ಹೋಗಿ ಫೋಟೋ ಎಲ್ಲ ಬಂದಿರ್ತಾವೆ. ಭಾರಿ ಚೆನ್ನಾಗಿದೆ ಗುಹಾ. ಅಲ್ಲಿ ಎಲ್ಲಿ ಅದನ್ನ ತೊಟ್ಟ ಹಾಕಿದ್ರು ತೊಟ್ಟ ಜಾಗನೂ ಅದ ಇನ್ನು. ಆ ಜಾಂಬವಂತ ಗುಹೆಯಲ್ಲಿ ಯಾವಾಗ 28 ದಿನಗಳ ಕಾಲ ಯುದ್ಧ ಆಯಿತು, ಆಮೇಲೆ ಭಗವಂತ ಅಂತ ಜರ್ಜರಿತವಾಗಿತ್ತು. ಜಾಂಬವಂತ ಕೇಳಿದ, ನನ್ನ ಸ್ವಾಮಿ ನಿಮ್ ಜೊತೆ ಯುದ್ಧ ಆಡ್ಬೇಕು ನಾನು ಅಂತ ಕೇಳ್ಕೊಂಡಿದ್ದು ರಾಮಾವತಾರ ಕಾಲದಾಗ. ಈಗ ಬೇಡ, ಮುಂದೆ ಯುದ್ಧವನ್ನ ಕೊಡ್ತೀನಿ ಅಂತ ಹೇಳಿ ಯಾವಾಗ ಇರೋದ್ರಿಗೆ ವಯಸ್ಸಾದವರು ತಕ್ಷಣಕ್ಕೆ ರಾಮರೂಪವನ್ನೇ ಕೃಷ್ಣನಲ್ಲಿ ತೋರಿಸಿದಂತ. ಓ ಸ್ವಾಮಿ ಅನ್ನೋ ಹಠ ನಮಸ್ಕಾರ ಹಾಕಿ ಮಣಿಯನ್ನು ಕೊಟ್ಟು ಜಾಂಬುವತಿಯನ್ನು ಕೊಟ್ಟು ಕಳಿಸಿದ. ಅದನ್ನು ಬಂದು ತಗೊಂಡು ಕೊಟ್ಟ. ತಗೋ ಈ ಮಣಿ, ಸಮಂತಕ ಮಣಿ ಯಾರಿಗ್ ಬೇಕು? ದೇವರಿಗೆ ಏನ್ರಿ ಸಮಂತಕ ಮಣಿ? ಪುರಂದರಾಜರ ಚರಿತ್ರೆ ಕೇಳೋ ಕಾಲಕ್ಕೆ ಕೇಳ್ತೀನಿ ಆ ಚರಿತ್ರೆಯನ್ನ. ಒಂದು ಮಣಿ ಪುರಂದರಾಜರು ಬಾಬಾ ಯಾಯವಾರಕ್ಕೆ ಹೋಗೋರು, ಅವ್ರ ಹೆಂಡತಿ ಸಾಕಾಗೋಗಿತ್ತು. ಯಾವಾಗ ಉಪವಾಸ ಏನ್ ಮಾಡ್ಬೇಕು ಮನೆಯೊಳಗೆ ದೇವರಿಂದ ಕೇಳಿಲ್ಲ ಅಂತ ಹೇಳಿ ಪಕ್ಕದೊಳಗೆ ಒಂದು ಶಿಲಾ ಇತ್ತು, ಪರುಷಶಿಲಾ ಅಂತ ಹೇಳಿ ಪಕ್ಕದವ್ರ ಮನೆಯೊಳಗೆ. ಆ ಪರುಷಶಿಲೆಯನ್ನ ಯಾವುದಾದ್ರೂ ಒಂದು ಕಬ್ಬಿಣಕ್ಕೆ ಮುಟ್ಟಿಸಿದ್ರೆ ಅದು ಬಂಗಾರ ಆಗ್ತಿತ್ತು. ಇವತ್ತೇನಾದ್ರೂ ಮಾಡೋಣ, ಅವ್ರ ಮನೆಯಲ್ಲಿ ಇಸ್ಕೊಂಬರೋಣ ಪರುಷಶಿಲಾ ಅಂತ ಹೇಳಿ ಹೋಗಿ ಇಸ್ಕೊಂಬಂದ್ರು.
ಅಲ್ಲಮ್ಮ ನೀವು ಏನೋ ಕಳೆದು ಬರ್ತೀರಿ, ಇಲ್ಲ ಇಲ್ಲ ನಾವು ನೈವೇದ್ಯ ಕೊಡ್ತೇವೆ ಅಂತ ಹೇಳಿ ತೆಗೆದು ಒಂದು ಸಣ್ಣ ಭಾಗ ಕಬ್ಬಿಣದ ಪದಾರ್ಥಕ್ಕೆ ಆ ಪರುಶಿಲೆಯನ್ನ ಟಚ್ ಮಾಡಿ ಅದರಿಂದ ಹೋಗಿ ಸಾಮಾನೆಲ್ಲ ತಗೊಂಡ್ಬಂದು ಅಡಿಗೆ ಮಾಡಿಬಿಟ್ಟು ಬರೋ ಕಾಲಕ್ಕೆ ಅಡಿಗೆ ಎಲ್ಲ ಸೀತಾ ನೈವೇದ್ಯ ಕೇಳಬೇಕು ಅಂದ್ಬಿಟ್ಟು ಹೇಳಿದ್ರಿ. ಅವರಂದ್ರು ಏನು ಸಾಮಾನಿಲ್ಲ ಏನೂ ಇಲ್ಲ, ಹೆಂಗ್ ಅಡಿಗೆ ಆಯ್ತು? ಇಲ್ಲ ಇಲ್ಲ ಮತ್ತೆ ನಿಮ್ ಮನೆ ಲೇಟ್ ಆಗತ್ತೆ, ಅಡಿಗೆ ಮನೆಯ ಸಾಮಾನು ಏನಿಲ್ಲ, ಹಾಗಾಗಿ ಪಕ್ಕದ ಮನೆಯಿಂದ ಪರುಶಶೀಲ ತಂದು ಅದನ್ನ ರಿಕ್ವೆಸ್ಟ್ ಮಾಡಿ ಎಲ್ಲೆಲ್ಲ ಕೊಡೋ ಒಂದು ಪರುಶೀಲ ಕೈ ಒಳಗೆ ಕೊಡೋ ಕಾಲಕ್ಕೆ ಚಕ್ರ ತೀರ್ಥ ಆಯ್ತು. ಏನ್ ಖರಾಬ್ ಮಾಡಿ ನೀವು ಮಾಡೋಲ್ಲ, ಮಾಡೋರಿಗೂ ಬರ್ತೀವಿ. ಪರುಶಶೀಲ ಇದು ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಪಕ್ಕದ ಮನೆಯವ್ರು ಬರಲೇ ಇಲ್ಲ. ಹಾಗೆ ಆಗುತ್ತೆ, ಜಾಲಿ ಸೌಟು ಸುಳ್ಳು ಬಿಡ್ತಾರ. ಮುಂದಿನ ನವರಾತ್ರಿ ತಂದು ಕೊಡೋದು ಜಾಲಿ ಸೌಟು ಗಂಡ ಅಂತಿರ್ತಾರೆ, ಕೊಟ್ಟು ಮಾಡ್ದ ಮುಚ್ಚೆ ಬಾಯಿ ಅವ್ರು ಕೇಳಿ ಬಂದ್ರೆ ಇಲ್ಲಿ ಬಿಡಿ ನಮ್ಮ 2 ಇತ್ತು. ಇವ್ರು ಅಂದ್ರು ಅಂದ್ರೆ ನಿಮಗೂ ರೋಗ, ನಿಮಗೇನ್ ರೋಗ ರೀ ಪರುಶೀಲ ಕೊಡ್ಲಿಕ್ಕೆ ಗೊತ್ತಾಯ್ತು, ಪರುಶೀಲ ಹೋಗ್ಯೋದು ಗೊತ್ತಾಯ್ತು ಅನ್ನೋ ಕಾಲ ಚೆನ್ನಾಗಿ ಬೈದ್ರು. ಪುರಂದರದಾಸರು ಅಂದ್ರು ನೀವು ಪರುಶೀಲ ಲಕ್ಷಣ ಹೇಳ್ರಿ ಅಂದ್ರು. ಇಲ್ಲ ನಮ್ಮ ಪರುಶೀಲ ಅದು ಹಿಂಗಿತ್ತು. ಮತ್ತೊಬ್ಬತಿ ಆ ಚಕ್ರತೀರ್ಥವಾಗ ಹಾಗೋ ಅಲ್ಲೇ ಬೇಕಾದಷ್ಟು ಕಲ್ಲ ತಗೊಂಬಂದ್ರು. ಕಲ್ಲ ತಗೊಂಬರೋ ಕಾಲಕ್ಕೆ ಮತ್ತೊಬ್ಬತಿ ಅವ್ರು ಕಲ್ ತಂದು ಕೊಟ್ಟ, ತಗೊಳ್ರಿ ಅಂದ. ನಮ್ ಶಿಲಾ ಅಲ್ಲಿದ್ದು, ನಮ್ ಶಿಲಾ ಬೇರೆ, ನಿಮ್ ಶಿಲಾ ಲಕ್ಷಣ ಏನು, ಅದು ಯಾವುದಕ್ಕೆ ಮುಟ್ಟಿಸಿದ್ರು ಬಂಗಾರ ಆಗತ್ತೆ, ಮುಟ್ಟಿಸ್ರಿ ಏನೋ ಪುರಂದರದಾಸರು. ತಕ್ಷಣಕ್ಕೆ ಅದು ಮುಟ್ಟೋ ಕಾಲಕ್ಕೆ ಬಂಗಾರ ಕೊಟ್ಟು ಯಾವುದೋ ಒಂದು ಕಲ್ಲು ತಂದು ಪುರಂದರದಾಸರು ಮುಟ್ಟಿ ಕೊಟ್ರೆ ಬಂಗಾರ ಆಯ್ತು. ಅದು ಸ್ವಾಮಿ ಇಷ್ಟೆಲ್ಲ ಸಾಮರ್ಥ್ಯ ಯಾಕ ದೇವರು ಸಾಮರ್ಥ್ಯ ಕೊಟ್ಟ ಎಲ್ಲಾ ಕಡೆ ಉಪಯೋಗ ಮಾಡಬಾರ್ದಲ್ಲ ಅಂತಹ ಪುರಂದರದಾಸರಿಗೇನೆ ದೇವರ ಅನುಗ್ರಹ ಇದ್ದವರಿಗೇನೆ ಅಷ್ಟೆಲ್ಲ ಇದ್ದಾಗ ಈ ಶ್ಯಾಮಂತಕ ಮಣಿ ಏನ್ ಮಾಡಿ ತಗೊಂಡು ಇಟ್ವಾ ಕೊಡೋ ಕಾಲಕ್ಕೆ ಅಂದ ಇವು ವಿವಿ ಆಯ್ತು ಎದರಕೊಂಡ್ಬಿಟ್ಟೆ, ನೀನೇನಾದ್ರೂ ಮಾಡಿ ಒಂದು ಕೂಲ್ ಮಾಡ್ಬೇಕು, ಕನ್ಯಾಮಣಿ ಒಂದೇ ಲಕ್ಷ್ಮೀ ದೇವಿನೇ ಕೂಲ್ ಮಾಡಕ್ರಿ, ಅದಕ್ಕೆ ಸತ್ಯಭಾಮನ್ನು ಕೊಟ್ಟು ಕನ್ಯಾಮಣಿಯನ್ನು ಕೊಟ್ಟು ಸ್ವಾಮಿ ಮಣಿ ನೀ ಇಟ್ಕೋ, ಫಲ ಮಾತ್ರ ನನಗೆ ದೇವರ ಹೆಂಡರಾಗಿರ್ಬೇಕು, ಆಕಳ ನೀವು ಕಟ್ರಿ, ಹಾಲು ಬೆಣ್ಣೆ ತುಪ್ಪ ನಮಗ, ಚೆಗಡಿ ನಿಮಗ, ಹಾಗಿದ್ದಾಗಿದು ಅನ್ನೋ ಕಾಲಕ್ಕೆ ಪರಮಾತ್ಮ ಮಣಿಯನ್ನ ಸತ್ಯಭಾಮಾದೇವಿಯನ್ನು ವಿವಾಹ ಆಗಿ ಅದ್ಭುತವಾಗಿ ಅನುಗ್ರಹ ಮಾಡಿದಂತಹ ಇದು ಸಿಂಹ ಪ್ರಸೇರೋದಿ ಸಿಂಹೋ ಜಾಂಬವತಃ ಸುಕುಮಾರಕ ಮಾರೋದಿ ಸವಹೇಷ ಸಮಂತಕ ಅನ್ನುವಂತಹ ಸಮಂತಕೋಪಾಖ್ಯಾನವನ್ನ ಗಣೇಶ ಚತುರ್ಥಿಯ ದಿವಸ ಕೇಳಬೇಕು ಅನ್ನುವಂತಹದ್ದು ಸಂಪ್ರದಾಯ. ಅಂತಹ ಅದ್ಭುತವಾಗಿರತಕ್ಕಂತಹ ವಿಘ್ನೇಶ್ವರ ನಮ್ಮೆಲ್ಲರಿಗೂ ಕೂಡ ಬರುವಂತಹ ಸಾಧನೆಗೆ ಬರುವಂತಹ ನಡುವೆ ಬರತಿಪ್ಪ ವಿಘ್ನಗಳ ಕಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಂದು ಜಗನ್ನಾಥದಾಸರು ಹೇಳ್ಬಿಡ್ತಾರೆ. ಹಾಗಾಗಿ ಅಂತಹ ಮಹಾನುಭಾವರು ವಿಶೇಷವಾಗಿ ಗಣಪತಿ ನಂತರ್ಯಾಮಿಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಷ್ಣುವರ ಮೂರ್ತಿ ನಮ್ಮ ನಿಮ್ಮಿಂದ ಇದೇ ತರಹ ವಿನಿಂದ ಮೇಲೆ ಯಥಾಸ್ತ್ರಗಳ ಶ್ರವಣವನ್ನು ಮಾಡುವಂತಹ ಭಾಗ್ಯವನ್ನು ಕೊಡಲಿ ಅಂತ ಹರಯೇ ನಮಃ ಗುರವೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು.